ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ತೋರ್ಸೋಣ. ಇಟ್ ಇಸ್ ನಾಟ್ ಗುಡ್. ನಾನು ಡೈರೆಕ್ಟಾಗಿ ಹೇಳಿ ಬರ್ತೀನಿ, ನಂಗೆ ಇಷ್ಟ ಆಗಲಿಲ್ಲ, ನಾನು ಪೋಸ್ಟ್ ಮಾಡಲ್ಲ. ದಿಸ್ ಇಸ್ ಅ ರಿವ್ಯೂ. ನಂಗೆ ನಿಜವಾಗ್ಲೂ ಅರ್ಥ ಆಗ್ತಲ್ಲ, ಡೇಟ್ ನೈಟ್ಗೆ ಹೋದಾಗೆಲ್ಲ ಫುಡ್ ರಿವ್ಯೂ ಮಾಡ್ತಾ ಕೂತ್ಕೊಂಡು ಫಸ್ಟ್ ಹೋಗಿದ ತಕ್ಷಣ ಕ್ಲೀನ್, ಇಷ್ಟು ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿದೆ, ಟೇಬಲ್ ಗ್ಲಾಸ್ ಚೇರ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಈ ಜೀವನದಲ್ಲಿ ತುಂಬಾ ಒಳ್ಳೊಳ್ಳೆ ತಿಂಡಿಗಳನ್ನ ನೀರು ತಂದಿದ್ವಿ, ಕುಕ್ತಾ ನೀರು ಏನ್ ಕೊಡ್ಲಿ ಅಂತ ಒಂದು 15,000 ಕೊಟ್ಟಿರಪ್ಪ. ಬಟ್ ನನಗೆ ಯಾವಾಗಲೂ ಬಾಡಿ ಶೇಮಿಂಗ್ ಆಗೇ ಇದೆ. ನಾನು 120 ಕಿಲೋಸ್ ಇದ್ದೆ. ಸಣ್ಣ ಇದ್ರೆ ನಿಮ್ಗೇನು ಕಾಯಿಲೆನ ಅಂತಾರೆ, ದಪ್ಪ ಇದ್ರೆ ಏನು ತುಂಬ ತಿಂತಾ ಇದೆಯಾ ಅಂತಾರೆ. ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರೈಟಿಸ್, IBS, ಸ್ವಲ್ಪ ಜನರೇಟ್ ಗ್ರೈಂಡರ್ ರೇಟ್ ಚೆನ್ನಾಗಿಲ್ಲ. ಫುಡ್ ಬ್ಲಾಗಿಂಗ್ ಮಾಡ್ತೀಯ ನೀನು? ಓಹ್, ಬ್ಲಾಗರ್ಸ್ ಬಂದಿದ್ದಾರೆ, ಏನೋ ಕೊಡೋದೇನ ಕೊಟ್ಬಿಟ್ಟು ಕಳಿಸಿ. ಐಫೋನ್ ಇದ್ರೆ ನಾನು ಬ್ಲಾಗರ್. ಸೊ ಒಂದು ಒಳ್ಳೆ ವಾಯ್ಸ್ ಓವರ್ ಇನ್ಫಾರ್ಮೇಶನ್ ಕೊಡಬೇಕು ಅಂದರೆ ಮೈಕಿಗೆ ಹೌ ಮಚ್ ವಿ ಆರ್ ಸ್ಪೆಂಡಿಂಗ್ ಫಾರ್ ದಟ್. ನಾನು ಯಾಕೆ ಇನ್ಸ್ಟಾಗ್ರಾಮ್ ಬಂದೆ ಅಂದರೆ ಸರ್, ಅದು ಒಂದು ಖುಷಿ ಕೊಡಲಿ ಅಂತ ಬಂದೆ. ಬಟ್ ಅದೇ ನಂಗೆ ಸ್ಟ್ರೆಸ್ ಕೊಟ್ಟರೆ ಏನು ಪ್ರಯೋಜನ? ನಮಸ್ಕಾರ, ನಾನು ನಿಮ್ಮ ಸಿಹಿ ಕೈ ಚಂದ್ರು. ನೀವು ನೋಡ್ತಿದ್ದೀರಾ ಪಾಕಶಾಲಾ ಡೈರೀಸ್. ನೋಡಿ, ನಾವು ದಿನಾನೂ ನಮ್ಮ ಮನೆಯಲ್ಲಿ ಊಟ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಊಟ ಮಾಡುವ ಅಡುಗೆಯನ್ನು ನಮ್ಮ ಅಜ್ಜಿ ಮಾಡಿರ್ತಾರೆ, ಅಥವಾ ನಮ್ಮ ಅಮ್ಮ ಮಾಡಿರ್ತಾರೆ, ಅಥವಾ ಅಕ್ಕ ಮಾಡಿರ್ತಾರೆ, ತಂಗಿ ಮಾಡಿರ್ತಾರೆ, ಅಥವಾ ಸೊಸೆ ಮಾಡಿರ್ತಾಳೆ ಮನೆಯಲ್ಲಿ, ಮಗಳು ಮಾಡಿರ್ತಾಳೆ. ಕೆಲವು ಸರ್ತಿ ನನ್ನ ಥರ ಇರೋ ಅಪ್ಪಂದರು ಕೂಡ ಮಾಡಿರ್ತಾರೆ. ನೀವೇನೇ ಹೇಳಿ, ಈ ಹೆಣ್ಣು ಮಕ್ಕಳು ಅಡುಗೆ ಮಾಡುವಾಗ ಅವ್ರಿಗೆ ಒಂದು ಸ್ಪೆಷಲ್ ನ್ಯಾಕ್ ಇದೆ. ಏನಂದರೆ ಕಣ್ಣು ಅಳುತ್ತೆ. ಕರೆಕ್ಟಾಗಿ ಕಣ್ಣಲ್ಲಿ ಅಳೆದು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಗಂಡಸರ ಥರ ತೂಕ ಮಾಡಿ ಲೆಕ್ಕ ಹಾಕಿ ಮಾಡೋದಿಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ಹೆಣ್ಣು ಮಕ್ಕಳ ಅಡುಗೆಯಲ್ಲಿ ರುಚಿ ಪರ್ಫೆಕ್ಟಾಗಿರುತ್ತೆ. ಅವರು ರುಚಿ ಸೆನ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಂಥ ಹೆಣ್ಣುಮಕ್ಕಳು ಯಾವುದಾದ್ರೂ ಐಟಮ್ನ ತಿಂದು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರೆ ಅದು ಪರ್ಫೆಕ್ಟಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಅವ್ರ ಕಣ್ಣೆಳ್ತಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಅಷ್ಟು ಪಕ್ಕ ಇರ್ತಾರೆ ಅವರು. ಈ ಥರ ಕಣ್ಣೆಳೆತನಲ್ಲಿ ಬಿಟ್ಟು ಎಲ್ಲ ಕಡೆ ಹೋಗಿ ರುಚಿ ನೋಡಿ ತಿಂದು ರಿವ್ಯೂ ಕೊಡುವಂಥ ಫುಡ್ ಬ್ಲಾಗರ್ಸು ನಮ್ಮಲ್ಲಿದ್ದಾರೆ ಇವತ್ತು. ಎಲ್ಲ ಹುಡುಗಿರು, ಎಲ್ಲ ಲೇಡಿ ಫುಡ್ ಬ್ಲಾಗರ್ಸು. ಸಾಮಾನ್ಯವಾಗಿ ಈ ಫೀಲ್ಡಲ್ಲಿ ಜಾಸ್ತಿ ಗಂಡಸರೇ ಫುಡ್ ಬ್ಲಾಗರ್ಸು. ತಿಂಡಿ ಪೋತರು ಅಂತ ಕರೀತಾರೆ ಅವರು. ಇಲ್ಲಿ ಎಲ್ಲ ಲೇಡೀಸ್ ಇದ್ದಾರೆ, ತಿಂಡಿ ಪೋತ್ರಿಗಳು ಅಂತ. ಓಕೆ, ಸೊ ಇವರೆಲ್ಲ ಇವತ್ತು ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ. ಇವತ್ತು ನಿಮ್ಮ ಈ ಫುಡ್ ಬ್ಲಾಗಿಂಗ್ ಕೆರಿಯರ್ ಬಗ್ಗೆ ಒಂದಷ್ಟು ಮಾತಾಡೋಣ, ಒಂದಷ್ಟು ತಿಳ್ಕೊಳ್ಳೋಣ ಅಂತ ಬರಮಾಡ್ಕೊಂಡೆ. ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಮೊದಲನೇದಾಗಿ ಅಲ್ಲಿಂದ ಒಬ್ಬೊಬ್ಬರೇ ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು ಹೇಳಿ, ನಿಮ್ಮ ಬ್ಲಾಗ್ ಪೇಜ್ ಯಾವುದು ಅಂತ ಹೇಳಿ, ನಿಮ್ಮ ಹವ್ಯಾಸಗಳು ಹೇಳಿ, ಒಂದೊಂದಾಗಿ ಹೇಳ್ಕೊಂಬನ್ನಿ. ನಮಸ್ಕಾರ ಸರ್, ನಾನು ರೂಪಾ ಅಂತ. ನನ್ನ ಇನ್ಸ್ಟಾ ID ಕೂಡ ರೂಪಾ ರವಿ ಅಂತಾನೆ. ನನಗೆ ಯಾಕೆಂದರೆ ಏನು ಹೆಸರು ಇಡಬೇಕು ಅಂತ ಗೊತ್ತಾಗಲಿಲ್ಲ, ಬಿಕಾಸ್ ಐ ಆಮ್ ನ್ಯೂ ಟು ಇನ್ಸ್ಟಾಗ್ರಾಮ್. ಫೇಸ್ಬುಕ್ಕಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀನಿ. ನನ್ನ ಫುಡ್ ವೀಡಿಯೋಸ್ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಇನ್ಸ್ಪಿರೇಷನ್ ಬಂದು ನನ್ನ ಮಗ. ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಯಾಕೆ ಹಾಕಬಾರ್ದು ಅಂದಿದ್ದಕ್ಕೆ ಸರಿ ಇನ್ಸ್ಟಾಗ್ರಾಮ್ನಲ್ಲೂ ಕಾಲು ಇಟ್ಬಿಡೋಣ ಅಂತ ಇಟ್ಟಿದ್ದೀನಿ. ಸೊ ಇವಾಗ ಒಂದು 10 months ಆಯಿತು. ಒಳ್ಳೆ ರೆಸ್ಪಾನ್ಸೇ ಕೊಟ್ಟಿದ್ದಾರೆ ನನಗೆಲ್ಲ. ವೆರಿ ಪ್ಯಾಷನೇಟ್ ಫುಡ್ ಅಂದರೆ. ಇದು ನಮ್ಮ ಅಮ್ಮನಿಂದನೇ ಬಂದಿದೆ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗುತ್ತೆ, ಯಾಕೆಂದರೆ ಶಿ ವಾಸ್ ಎ ಗ್ರೇಟ್ ಕುಕ್. ಹಾಗೆ ನಾವು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಸೋಷಲೈಸ್ ಆಗ್ತೀನಿ ಎಲ್ಲರ ಜೊತೆ. ಈ ನಡುವೆ ಫುಡ್ ಬ್ಲಾಗಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಮಾಡೋದಲ್ದಿರ ಚೆನ್ನಾಗಿ ರಿವ್ಯೂ ಕೂಡ ಕೊಡ್ತೀನಿ. ಯಾಕೆಂದರೆ ನಾವು ಮಾಡೋದು ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಇರೋದ್ರಿಂದ, ಇದು ಹೇಗಿರುತ್ತೆ, ಹೇಗೆ ಚೇಂಜ್ ಮಾಡ್ಬೋದು ಅನ್ನೋ ಐಡಿಯಾನೂ ನಮಗಿರೋದ್ರಿಂದ ಫುಡ್ ರಿವ್ಯೂ ಕೂಡ ಮಾಡ್ತೀನಿ ಈ ನಡುವೆ. ಫ್ಯಾಂಟಾಸ್ಟಿಕ್. ನನ್ನ ಹೆಸರು ಗೌತಮಿ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು ಜಸ್ಟ್ ಎ ಬ್ಯಾಂಗ್ಳೂರ್ ಗರ್ಲ್. ಪ್ಯಾಷನ್ ಅಬೌಟ್ ಕಂಟೆಂಟ್ ಕ್ರಿಯೇಷನ್, ಲೈಫ್ ಸ್ಟೈಲ್, ಟ್ರಾವೆಲ್ ಮಾಡೋದು. ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ, ಬಟ್ ಮಾಡಿರೋ ಅಡುಗೆನಂತೂ ಸಕ್ಕತ್ತಾಗಿ ತಿಂದು ಟೇಸ್ಟ್ ಮಾಡಿ ರಿವ್ಯೂ ಕೊಡೋದೇ ನನ್ನ ಪ್ಯಾಷನ್. ನಮಸ್ಕಾರ, ನನ್ನ ಹೆಸರು ದೀಪ್ತಿ ಅಂತ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ವೆಜ್ ಝೋನ್ಡ್ ಅಂತ. ಸೊ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಆ್ಯಂಡ್ ನಾನು ಕಲ್ತಿರೋ ಅಡುಗೆ ಅಷ್ಟು ಜಾಸ್ತಿ ನಮ್ಮ ಅಜ್ಜಿಯಿಂದ. ನಮ್ಮ ಅಜ್ಜಿ ನಾನು ಚಿಕ್ಕವಳಿರುವಾಗ ಇದ್ದಲ್ ಒಲೆಯಲ್ಲಿ ಅಡುಗೆ ಮಾಡೋರು. ಅದು ಅವ್ರ ಪಕ್ಕ ಕೂತು ನಾನು ಅಡುಗೆ ನೋಡಿ, ಆ ಅಡುಗೆ ಹಿಂದಿನ ಕತೆಗಳೆಲ್ಲ ಕೇಳಿ ನನಗೂ ತುಂಬ ಉತ್ಸಾಹ ಬಂದು ಸೊ ಫೈನಲಿ ಇವಾಗ ನನಗೆ
ಹೊಸ ಹೊಸ ರೆಸಿಪೀಸ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ. ಆಮೇಲೆ ಹಳೆ ಕಾಲದ ಅಡುಗೆಗೆ ಮಾಡರ್ನ್ ಟ್ವಿಸ್ಟ್ ಕೊಟ್ಬಿಟ್ಟು ನನ್ನದೇ ಆದ ಒಂದು ಶೈಲಿಯಲ್ಲಿ ಪ್ರೆಸೆಂಟ್ ಮಾಡೋದು ಇಷ್ಟಪಡ್ತೀನಿ. ಹಾಗೆ ಸರ್ ಹೇಳ್ದಂಗೆ ನಾನು ನಿಜವಾಗ್ಲೂ ತಿಂಡಿ ಪೋತಿನೇ. ಎಲ್ಲಿ ಹೋದ್ರೂ ಒಂಥರ ಸುಮ್ಮನೆ ಬೇರೆ ಕೆಲ್ಸಕ್ಕೆ ಹೋದ್ರೂ ಪಕ್ಕದಲ್ಲಿ ಏನಾದರೂ ತಿಂಡಿ ರೆಸ್ಟೋರೆಂಟ್ ಕಾಣಿಸಿದ್ರೆ ಏನೋ ಒಂದು ತಿನ್ಕೊಂಡು ಮನೆಗೆ ಬಂದಿರ್ತೀನಿ, ಮನೆಗೆ ಬಂದು ಊಟ ಮಾಡ್ತೀನಿ. ಫ್ಯಾಂಟಾಸ್ಟಿಕ್. ಮನೆಗೆ ಬಂದು ಊಟ ಮಾಡ್ತೀನಿ. ಹೌದು, ವೇಸ್ಟ್ ಆಗೋಗ್ಬಾರ್ದಲ್ವಾ, ಮಾಡಿರೋದು ವೇಸ್ಟ್ ಆಗಬಾರ್ದು. ನಮಸ್ತೆ ಚಂದ್ರು ಸರ್, ನಾನು ನವ್ಯ ಸುರೇಶ್ ಅಂತ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು ಡ್ಯಾಮ್ಸೆಲ್ ಇನ್ ಫ್ಯಾಂಟಸಿ. ಸೊ ನಾನು ಟಿಕ್ಟಾಕರ್ ಆಗಿದ್ದೆ, ಅದಾದಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಫುಡ್ ಬ್ಲಾಗರ್ ಆದೆ. ಆ್ಯಂಡ್ ಐ ಆಲ್ಸೋ ಡೂ ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲು ಮಾಡ್ತೀನಿ. ಬಟ್ ಫುಡ್ ಅಂದರೆ ನನಗೆ ಬಹಳ ಪ್ಯಾಷನೇಟು. ಸರ್ ಹೇಳ್ದಂಗೆ ತಿಂಡಿ ಪೋತಿ ವಾಸ್ ದ ಮೇನ್ ರೀಸನ್. ಅಡುಗೆ ಒಂದು ಚೂರು ಮಾಡೋಕ್ಕೆ ಬರುತ್ತೆ, ಬಟ್ ಟೇಸ್ಟ್ ಅಂತೂ ಕರೆಕ್ಟಾಗಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಚೆನ್ನಾಗಿ ಹೇಳ್ತೀನಿ. ಸೊ ಐ ಥಿಂಕ್ ಹಾಗಾಗಿ ಬ್ಲಾಗಿಂಗ್ ನನ್ನ ಪ್ಯಾಷನ್ ಆಗಿದೆ. ಪ್ಲಸ್ ನಾನು ಎಲ್ಲ ಥರ ನನ್ನನ್ನು ನಾನು ಕ್ರಿಯೇಟಿವಿಟಿಲಿ ಅಳವಡಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಐ ಸಿಂಗ್, ಐ ಡಾನ್ಸ್, ಆರ್ಟಿಕಲ್ಸ್ ಬರಿತೀನಿ. ಆಲ್ಸೋ ನಾನು ಫುಲ್ ಟೈಮ್ ಕಾರ್ಪೊರೇಟ್ ಎಂಪ್ಲಾಯಿ ಆಗು ಇದ್ದೀನಿ. ಜಸ್ಟ್ ಹ್ಯಾಪಿ, ಏನು ನನಗೆ ಖುಷಿ ಕೊಡುತ್ತೋ ಅದನ್ನು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್. ನೀವೆಲ್ಲ ಜನರಲಿ ಫುಡ್ ಬ್ಲಾಗಿಂಗ್ ಅನ್ನೋದು ಗಂಡಸರು ಮಾಡ್ತಾಯಿದ್ರು, ಬಟ್ ಆಫ್ ಲೇಟ್ ಹೆಣ್ಮಕ್ಳು ಕೂಡ ಈ ಫೀಲ್ಡ್ಗೆ ಎಂಟ್ರಾಗಿದ್ದಾರೆ, ನೀವೆಲ್ಲ ಎಂಟ್ರಾಗಿದ್ದೀರ. ಏನು, ವಾಟ್ ಈಸ್ ದಟ್ ಇನ್ಸ್ಪೈರ್ಡ್ ಯು ಟು ಎಂಟರ್ ಇನ್ ಟು ದಿಸ್ ಫೀಲ್ಡ್ ಆಫ್ ಫುಡ್ ಬ್ಲಾಗಿಂಗ್? ಯಾವಾಗ ಶುರು ಮಾಡಿದ್ರಿ, ಯಾತಕ್ಕೆ ಶುರು ಮಾಡಿದ್ರಿ? ನಾನು ಆ್ಯಕ್ಚುಲಿ ಟಿಕ್ಟಾಕಲ್ಲಿದ್ದೆ ಸರ್. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಳ ಮಹಾರಾಜ ಅದು ಇದು ಇಲ್ಲಿ ಬರೀ ಮೇಲ್ ಓರಿಯೆಂಟೆಡ್ ಇತ್ತು. ಸರಿ ಆಯಿತು, ಏನಾದರೂ ಒಂದು ನನ್ನ ಒಂದು ವಿಮೆನ್ ಓರಿಯೆಂಟೆಡ್ ಏನಾದ್ರು ಮಾಡೋಣ ಅಂತ ಅನಿಸ್ತು. ಅಫ್ಕೋರ್ಸ್ ಈಕ್ವಾಲಿಟಿ ಅದು ಇದು ಎಲ್ಲ ಇದೆ, ಬಟ್ ಸಮ್ವೇರ್ ಐ ಫೆಲ್ ದಟ್ ನಂದು ಪೇಜ್ ಅಂತೂ ಬರೀ ಫುಡ್ ಬ್ಲಾಗಿಂಗ್ ಒಂದೇ ಇಲ್ಲ, ಬಿಕಾಸ್ ಐ ಆಮ್ ನೋನ್ ಆಸ್ ಡ್ಯಾಮ್ಸೆಲ್ ಇನ್ ಫ್ಯಾಂಟಸಿ ಅಂತ. ಸೊ ಒಂದು ಸೋಲೋ ಟ್ರಾವೆಲಿಂಗ್ ಇರ್ಬೋದು, ಒಂದು ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರೋ ಥರ ಒಂದು ಪೇಜನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬ್ಲಾಗಿಂಗು ಸ್ಟಾರ್ಟ್ ಮಾಡಿದೆ, ಫುಡ್ ಬ್ಲಾಗಿಂಗು ಸ್ಟಾರ್ಟ್ ಮಾಡಿದೆ, ಜೊತೆಗೆ ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲು ಮಾಡಿದೆ. ಅದೇ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ತೋರಿಸೋಣ ಇನ್ಸ್ಟಾಗ್ರಾಮಲ್ಲೂ ಅಂತೇಳಿ ನಾನು ಬಂದೆ ಸರ್. ಒಟ್ನಲ್ಲಿ ನೀವು ಸ್ಟ್ರಾಂಗು ಅಂತ ಹೇಳ್ಕೋತಾ ಇದ್ದೀರಾ? ಸ್ವಲ್ಪ ಟ್ರೈಯಿಂಗ್. ನೀವು ಸರ್, ನಾನು ಆ್ಯಕ್ಚುಲಿ ಕೆಲಸದ ಮೇಲೆ ಅಮೇರಿಕಾಗೆ ಶಿಫ್ಟ್ ಆದ್ವಿ ಸ್ವಲ್ಪ ವರ್ಷಗಳ ಕಾಲ. ಆವಾಗ ಇಲ್ಲಿ ಅಡುಗೆ ಎಲ್ಲ ಯಾವತ್ತಿಗಿಂತ ಜಾಸ್ತಿ ತುಂಬ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಅಮ್ಮಂಗೆ ಕಾಲ್ ಮಾಡೋದು, ಅತ್ತೆಗೆ ಕಾಲ್ ಮಾಡೋದು, ರೆಸಿಪಿ ಬರ್ಕೊಳ್ಳೋದು. ಆವಾಗ ಏನು ಮಾಡಿದೆ, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಬಳಸಿ ಇವಾಗ ಅವರೆಕಾಳು ಸಾರು ಆಸೆ ಆಯಿತು ಒಂದು ದಿವಸ, ಅಲ್ಲಿ ಅವರೆಕಾಳು ಸಿಗ್ತಿರ್ಲಿಲ್ಲ. ಸೊ ಅಲ್ಲಿ ಲೀಮಾ ಬೀನ್ಸು, ಪಿಂಟೋ ಬೀನ್ಸ್ ಈ ಥರ ಉಪಯೋಗಿಸ್ಕೊಂಡು ಅವರೆಕಾಳು ಸಾರು ಮಾಡಿದೆ ನೋಡು ಅಂತ ಅಮ್ಮಂಗೆ ಫೋಟೋಸ್ ಕಳಿಸ್ತಿದ್ದೆ ವಾಟ್ಸಪ್ಪಲ್ಲಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಫುಡ್ ಡೈರಿ ಮೇಂಟೈನ್ ಮಾಡೋಣ ಅಂತ ಫುಡ್ ಡೈರಿಯಾಗಿ ಶುರುವಾಗಿದ್ದು ಸರ್ ನನ್ನ ಬ್ಲಾಗು. ಆಮೇಲೆ ನಮ್ಮ ಅಜ್ಜಿದು ಕಳೆದೋಗಿದ್ದ ಅಡುಗೆಗಳೆಲ್ಲ ಮತ್ತೆ ಹುಡುಕಿ ಅಮ್ಮನ ಕೈಲಿ ಕಲ್ತ್ಕೊಂಡು ಅದನ್ನೆಲ್ಲ ರೆಸಿಪಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಇನ್ನೊಂದೇನೆಂದರೆ, ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಆಗೋದ್ರೆ ರೆಸ್ಟೋರೆಂಟ್ ಥರ ಆಗಿದೆ ಅನ್ನೋದು. ಆಮೇಲೆ ರೆಸ್ಟೋರೆಂಟಲ್ಲಿ ಹೋಗಿ ತಿಂದರೆ ಮನೆ ಥರನೇ ಇದೆ, ಏನು ಜಾಸ್ತಿ ಸೋಡಾ ಗಿಡ ಇಲ್ಲ ಅಂತ. ಆ ಥರ ಕಾಂಟ್ರಾಸ್ಟಲ್ಲಿ ರೆಸ್ಟೋರೆಂಟ್ಸ್ಗೂ ಹೋಗಿನ ಮುಂಚೆಯಿಂದ ಆಚೆ ತಿನ್ನೋಕ್ಕೆ ಇಷ್ಟನೇ ಇಷ್ಟ. ಸೊ ಹೊರಗೆ ತಿಂದಾಗ ಅದರದ್ದು ಟೇಸ್ಟ್ ಪ್ರೊಫೈಲ್ಸ್ ಹೆಂಗಿದೆ ಅಂತ ಬರೆಯೋದು, ಇಲ್ಲ ಬೇರೆ ಬೇರೆ ದೇಶದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನನಗೆ ತುಂಬ ಆಸಕ್ತಿ. ಅದನ್ನು ತಂದು ಮನೆಯಲ್ಲಿ ನಮ್ಮ ಥರದ ಅಡುಗೆ ಹೆಂಗೆ ಮಾಡ್ಬೋದು ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಬ್ಲಾಗ್ ಶುರು ಮಾಡಿದ್ದು. ಫ್ಯಾಂಟಾಸ್ಟಿಕ್. ಗೌತಮಿ ಸರ್, ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ರೀಸನ್ನೇ ನೀವು ಸರ್. ಇನ್ಸ್ಟಾಗ್ರಾಮಲ್ಲಿ ನಮ್ಮ ನವೀನ್ ಸುರೇಶು, ತರ್ಲೆ ಆಶೀಶು, ವಿನಯ್ ಸತ್ಯಂ, ವಾಂಪ್ ಇಂಡಿಯಾ ಅಂತ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಪೇಜಸ್. ಆ್ಯಕ್ಚುಲಿ ಮೇಲ್ ಓರಿಯೆಂಟೆಡ್ ಆಸ್ ಯು ಟೋಲ್ಡ್ ಮೀ. ಆ ಪೇಜಲ್ಲಿ ನೋಡ್ಬೇಕಾದ್ರೆ ನಿಮ್ದೆಲ್ಲ ಒಂದು ಬ್ರೇಕ್ಫಾಸ್ಟ್ ವಾಕ್ ನಡೀತಾ ಇತ್ತು ಸ್ಯಾಟರ್ಡೆ ಸಂಡೇ. ಐ ಥಿಂಕ್ ವಿ ಆರ್ ಮಿಸ್ಸಿಂಗ್ ದಟ್, ವಿ ಶುಡ್ ರೀಕ್ರಿಯೇಟ್ ದಟ್ ಮೆಮೊರೀಸ್ ಅಗೇನ್. ಅದೆಲ್ಲ ನೋಡಿದಾಗ ಏನೆಲ್ಲ ಫನ್ ಮಾಡ್ತಾ ಮಜಾ ಮಾಡ್ತಾ ನೀವು ಹೋಗಿರೋ ರೆಸ್ಟೋರೆಂಟಲ್ಲೆಲ್ಲ ನೀವೇ ದೋಸೆ ಮಾಡಿಬಿಟ್ಟು ಕೊಡ್ತಾ ಇದ್ದಿದ್ದು ಫನ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ಜಲಸ್ ಫೀಲ್ ಆಗ್ತಾ ಇತ್ತು, ಇವರು ಎಷ್ಟು ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾರೆ, ನಾನು ಆ ಯೂನಿಟ್ಗೆ ಹೋಗ್ಬೇಕು, ನಾನು ಆ ಟೀಮ್ ಜೊತೆ ಸೇರಬೇಕು ಅಂತ. ನೀವೆಲ್ಲ ಮಜಾ ಮಾಡೋದು ನೋಡಿ ನಾನು ಬ್ಲಾಗಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ನಿಮ್ಮನ್ನೆಲ್ಲ ಮೀಟ್ ಮಾಡಿದಾಗ ವಾವ್, ಬಟರ್ಫ್ಲೈ ಮೂಮೆಂಟ್ ನನಗಂತೂ. ಇವ್ರನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಏನೆಲ್ಲ ಮಜಾ ಮಾಡ್ತಾ ಇದ್ರು, ಇವ್ರ ಜೊತೆ ನಾನು ಸೇರ್ಕೊಳ್ತಾ ಇದ್ದೀನಲ್ಲ ಈಗ. ಅವಾಗ ನೀವು ಹೇಳಿದಾಗ ಫೀಮೇಲ್ ಅನ್ನೋದು ತುಂಬ ಕಮ್ಮಿ ಇತ್ತು.
ನಾನು ಸಹನಾ, ಸಾಹಿತಿ, ಚೈತ್ರ ಒಂದು 4-5 ಜನ ಅಷ್ಟೇ ನಮ್ಮ ಗ್ಯಾಂಗಲ್ಲಿ ಹುಡುಗಿರಂತ ಸ್ಟಾರ್ಟ್ ಆಗಿದ್ದು. ಬಟ್ ಈಗ ಗ್ರೇಟ್ಫುಲ್, ತುಂಬ ಜನ ಸೇರಿದ್ದಾರೆ, ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ಈ ಮೂಮೆಂಟಿಗೆ. ಸೊ ಆ ಮೂಮೆಂಟಲ್ಲಿ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೇ ಚಂದ್ರು ಸರ್. ಸೊ ಮೀಟ್ ಮಾಡಿದಾಗ ನಿಮ್ಮನ್ನ ಮತ್ತೆ ಬಟರ್ಫ್ಲೈ ಮೂಮೆಂಟ್, ವಾವ್ ಇವ್ರನ್ನೆಲ್ಲ ಟಿವಿ ನೋಡ್ತಾ ಇದ್ವಿ ಅಲ್ವಾ, ಇವ್ರ ಜೊತೆ ಸೇರ್ತಾ ಇರೋದು ನೀವು. ನನಗೆ ಫಸ್ಟ್ ಇನ್ನೂ ನೆನಪಿದೆ, ಉಡುಪಿ ರುಚಿಲಿ ನನಗೆ ಒಂದು ರವೆ ದೋಸೆ ಮಾಡಿಕೊಟ್ರಿ. ಆ ರವೆ ದೋಸೆ ತಿಂದಾಗಂತೂ ವಾವ್ ಐ ಆಮ್ ಸೋ ಬ್ಲೆಸ್ಡ್ ಅಂತ. ಸೊ ಐ ಆಮ್ ಗ್ರೇಟ್ಫುಲ್ ಟುಡೇ. ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು. ನನ್ನ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೇ ಚಂದ್ರು ಸರ್. 100% ನಿಜ. ನಮಗೆಲ್ಲ ಗುರು ನೀವೇ. ಇವಾಗ ಬ್ಲಾಗಿಂಗ್ ಅದು ಇದು ಅಂತಾರೆ, ಬಟ್ ನಮ್ ಚಂದ್ರು ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ನಂದು ಫುಡ್ ನಾನು ಹೇಳ್ನಲ್ಲ ಸರ್, ನನ್ನ ಫುಡ್ ವಿಡಿಯೋಸೇ ಜಾಸ್ತಿ ಹಾಕೋದು ಅಂತ. ಆಮೇಲೆ ನನಗೆ ನಮ್ಮ ಯಜಮಾನ್ರಿಗೆ ಬಂದು ತುಂಬ ಕ್ರೇಜ್, ಒಂಥರ ಹೊಸ ರೆಸ್ಟೋರೆಂಟ್ಸ್ ಯಾವುದಾದ್ರೂ ಓಪನ್ ಆದರೆ ಅಲ್ಲಿ ಹೋಗಿ ಟ್ರೈ ಮಾಡಬೇಕು, ತಿನ್ನಬೇಕು ಅಂತ. ಬಟ್ ರಿವ್ಯೂಸ್ ಯಾವತ್ತೂ ಕೊಟ್ಟಿರಲಿಲ್ಲ. ನನಗೆ ರಿವ್ಯೂಸ್ ಕೊಡಬೇಕು ಅನ್ನೋ ಆಸೆ ಅಂತೂ ತುಂಬ ಇತ್ತು, ಬಟ್ ಯಾವ ರೀತಿ ಎಂಟ್ರ್ ಆಗಬೇಕನ್ನೋ ಐಡಿಯಾ ಇರಲಿಲ್ಲ. ಬಟ್ ನಾನು ಹಾಕೋ ಫುಡ್ ವೀಡಿಯೋಸ್ ನನಗಿಂತ ಒಳ್ಳೆ ಚಾನ್ಸ್ ಕೊಡುತ್ತೆ ಅಂತಲೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಹಾಕೋ ಫುಡ್ ವೀಡಿಯೋಸ್ ನೋಡಿ ಬ್ಯಾಂಗ್ಳೂರ್ ಎಪಿಕ್ ಇವರು, ನೀವು, ಆಶಿಶ್ ಅವರು, ಆಶಿಕ್ ಅವರು, ವಿನಯ್ ಸತ್ಯಂ ಅವರು, ಅವರೆಲ್ಲ ನನಗೆ ಅಪ್ರೋಚ್ ಮಾಡಿದ್ರು. ಈ ಥರ ಯಾಕೆ ನೀವು ಬ್ಲಾಗಿಂಗ್ ಮಾಡಬಾರ್ದು, ಕಂಟೆಂಟ್ ಚೆನ್ನಾಗಿರುತ್ತೆ ನಿಮ್ಮ ಫುಡ್ಡಲ್ಲಿ, ಹಾಗಾಗಿ ನೀವು ಮಾಡೋದ್ರಿಂದ, ಚೆನ್ನಾಗಿ ಮಾಡೋದ್ರಿಂದ ರಿವ್ಯೂ ಕೂಡ ನೀವು ಕೊಡ್ಬೋದು ಅಂತ ಅನಿಸ್ತಾ ಇದೆ, ಟ್ರೈ ಮಾಡಿ ಅಂತಂದರು. ಎನಿವೇಸ್ ಇವಾಗ ನಾನಂತೂ ಫುಲ್ ಫ್ರೀ ಸರ್, ಮಗ ದೊಡ್ಡವನಾಗೋಗಿದ್ದಾನೆ. ಈ ಏಜಲ್ಲಿ ಈ ಥರ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಅದನ್ನು ಯೂಸ್ ಮಾಡ್ಕೊಬಾರ್ದು, ಸರಿ ಟ್ರೈ ಮಾಡೇ ಬಿಡೋಣ ಅಂತ ಬ್ಲಾಗಿಂಗ್ ಎಂಟ್ರ್ ಮಾಡಿದೆ. ಒಂಥರ ಇವಾಗ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಫುಡ್ನ ತಪ್ಪಿಡಿಯೋರು ತುಂಬ ಇದ್ದಾರೆ ಮನೆಯಲ್ಲಿ. ನಾವು ತಪ್ಪಿಡಿಯೋ ಥರ ಚಾನ್ಸ್ ಕೊಟ್ಟಲ್ಲ, ಟ್ರೈ ಮಾಡೋಣ ಅಂತಲೇ ನಾನು ಇದಕ್ಕೆ ಬ್ಲಾಗಿಂಗಿಗೆ ಬಂದೆ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ನೈಸ್. ಸಾಮಾನ್ಯವಾಗಿ ನನ್ನ ಅಬ್ಸರ್ವೇಷನ್ ಏನು ಅಂದರೆ, ಹೆಣ್ಮಕ್ಳು ತುಂಬ ಪಿಕ್ಕಿ, ತುಂಬ ಚೂಸಿ. ಇವಾಗ ಅವ್ರನ್ನೊಂದು ಸೀರೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ, ಆ ಸೀರೆ ತೆಗೀರಿ, ಈ ಬಾರ್ಡ್ರಿಗೆ ಆ ಕಲರ್ ತೋರಿಸಿ, ಆ ಕಲರ್ಗೆ ಈ ಬಾರ್ಡರ್ ತೋರಿಸಿ, ಈ ಡಿಸೈನ್ ತೋರಿಸಿ ಅಂತ ಸೆಲೆಕ್ಟ್ ತೆಗಿಸ್ತಾನೇ ಇರ್ತಾರೆ ಸೀರೆನ, ಒಂದು ಸೀರೆ ತಗೊಳಕ್ಕೆ. ಇದು ನನ್ನ ಅನುಭವ. ಇದು ನೀವು ಅದನ್ನೆಲ್ಲ ಮಾಡಿರ್ತೀರ? ಇಲ್ಲ ಸರ್, ನಾವು ಹಂಗಿಲ್ಲ. ನಾನು ಇಲ್ಲ ಸರ್. ನೋಡಿ, ಒಂದು ಮಾತು ಹೇಳ್ತೀನಿ, ಸತ್ಯ ಅರ್ಥ ಆಗ್ತಿದ್ಯಾ? ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀವಿ ತೆಗಿಬೇಡಿ, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ. ಅಲ್ಲ, ಅರ್ಥ ಅದೇ. ಎನಿವೆ, ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದರೆ, ಬೆಂಗಳೂರಲ್ಲಿ ಬೇಕಾದಷ್ಟು ರೆಸ್ಟೋರೆಂಟ್ಸ್ ಇದೆ, ಬೇಕಾದಷ್ಟು ಹೋಟೆಲ್ಗಳಿದೆ, ಈಟ್ರೀಸ್ ಇದೆ. ಇಂಥ ಜಾಗಕ್ಕೆ ಹೋಗಿ ರಿವ್ಯೂ ಮಾಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ ನೀವು? ಯಾಕೆ ಡಿಸೈಡ್ ಮಾಡ್ತೀರಾ? ಅದು ನೋಡಿದ್ರೆ ಹೋಗಬೇಕು ಅಂತ ಅನಿಸುತ್ತೆ ಸರ್. ಯಾಕೆಂದರೆ ಆ ಫುಡ್ಡು ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಬೇರೆಯವ್ರು ಇದರಲ್ಲಿ ನೋಡಿರ್ತೀವಲ್ವಾ, ಇಲ್ಲಿಗೆ ಹೋಗಬೇಕು. ಬೇರೆಯವರು ನೋಡಿದ್ದನ್ನ ನೀವು ಹೋಗಿ ರಿವ್ಯೂ ಮಾಡ್ತೀರಾ? ನೀವು ಸ್ವಂತವಾಗಿ ಮಾಡ್ತೀರಾ? ಸ್ವಂತವಾಗಿಲ್ಲ, ನೋಡಿದಾಗ ಅನಿಸುತ್ತೆ. ಇಲ್ಲಾಂದ್ರೆ ನಾವು ಹೋಗಿರೋದು ತುಂಬ ಕಮ್ಮಿ. ಯಾಕೆಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಂತೂ ಬೂಮಲ್ಲಿದೆ ಸರ್. ಅದ್ರಲ್ಲಿ ನೋಡಿದ್ರೇನೆ ಆಲ್ಮೋಸ್ಟ್ ನಮಗೆ ಗೊತ್ತಾಗೋದು. ಇಲ್ಲ ಅಂದರೆ ಅಷ್ಟು ಬೇಗ ಮೊದಲು ಯೂಟ್ಯೂಬಲ್ಲಿ ನೋಡಿ ಹೋಗ್ತಾ ಇದ್ವಿ. ಇವಾಗಂತೂ ಸ್ಕ್ರಾಲ್ ಮಾಡ್ತಾರೆ, ಬರೀ ಇನ್ಸ್ಟಾಗ್ರಾಮಲ್ಲಿ ಫುಡ್ ರೆಸ್ಟೋರೆಂಟ್ಸ್ ಯಾವ್ಯಾವ್ದು ಓಪನ್ ಆಗ್ತಾ ಇದೆ ಅನ್ನೋದೇ ಬರುತ್ತೆ. ಅವಾಗ ನಮಗೊಂದು ಕ್ಯೂರಿಯಾಸಿಟಿ, ಇಲ್ಲಿ ಹೋಗಬೇಕು, ರಿವ್ಯೂ ಮಾಡೋಣ, ಹೊಸದಾಗಿ ಕಾಣ್ತಾ ಇದೆ, ಪ್ರೆಸೆಂಟೇಷನ್ ಚೆನ್ನಾಗಿದೆ, ಯಾಕೆ ಮಾಡಬಾರ್ದು, ಲೆಟ್ಸ್ ಗಿವ್ ಎ ಟ್ರೈ ಅಂತ ಅನಿಸುತ್ತೆ. ಹಾಗಾಗಿ ಹೋಗಿರ್ತೀವಿ. ಒಂದೊಂದು ಸರಿ ಹೋದ್ಮೇಲೆ ಅಯ್ಯೋ ಇಷ್ಟೇನಾ ಅಂತ ಅನ್ಸ್ಬಿಟ್ಟಿರುತ್ತೆ. ಒಂದೊಂದು ಸರಿ ವಾವ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಕೂಡ ಅನಿಸಿದೆ. ಅದರ ಮಿಕ್ಸ್ಡ್ ರಿವ್ಯೂಸ್, ಮಿಕ್ಸ್ಡ್ ಎಕ್ಸ್ಪೀರಿಯನ್ಸಸ್. ಸರ್, ನಾನು ಹೆಂಗೆ ಎಕ್ಸ್ಪ್ಲೋರ್ ಮಾಡೋದಂದರೆ, ತುಂಬ ಇಡನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಈಗ ರೀಲ್ಸಲ್ಲಿ ಹೋಗಿ ನೋಡಿ, ರೀಲ್ಸಲ್ಲಿ ತೋರಿಸೋದೆಲ್ಲ ಗಿಮಿಕ್ ಅನ್ನೋ ಡೈಲಾಗ್ ಎಲ್ಲ ಬರುತ್ತಲ್ಲ, ಅದಕ್ಕಿಂತ ನಾವು ಕಂಟೆಂಟ್ನ ಏನು ಪೋಸ್ಟ್ ಮಾಡ್ತೀವೋ, ಇಲ್ಲಾಂದರೆ ನಾನೇ ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೂ ಫಸ್ಟು ಐ ವಿಲ್ ಸಿ ಹೈಜಿನ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಈಗ ಬಿಕಾಸ್ ಹೆಲ್ತ್ ಇಶ್ಯೂಸ್, ಹೆಲ್ತ್ ಕಾನ್ಷಿಯಸ್ ಅಂತೆಲ್ಲ ಬಂದಾಗ ನಾವು ವರ್ಕಿಂಗ್ ಪ್ರೊಫೆಷನಲ್ಲಿ ಇರೋದ್ರಿಂದ ಮನೇಲಿ 1 ಟೈಮ್ ತಿನ್ನೋದು 2 ಟೈಮ್ ಆಚೆನೇ ಜಾಸ್ತಿ ತಿಂತೀವಿ. ಸೊ ಮೇನ್ ಕನ್ಸರ್ನ್ ಹೆಂಗಿರುತ್ತೆ ಅಂತಂದರೆ, ಹೈಜಿನ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ಕ್ವಾಂಟಿಟಿ ಹೆಂಗಿದೆ, ಜನ ಏನಕ್ಕೆ ಅಲ್ಲೋಗಿ ತಿನ್ನಬೇಕು. ಈಗ ನಾನು ತೋರಿಸ್ತಾ ಇರೋದು ಹೆಚ್ಚಲ್ಲ ರೀಲ್ಸಲ್ಲಿ, ಜನ ಯಾಕೆ ಅಲ್ಲೋಗಿ ಟೇಸ್ಟ್ ಮಾಡಬೇಕು ಅನ್ನೋದು ಫಸ್ಟು ನನಗೆ ಅಶ್ಯೂರೆನ್ಸ್ ಇರಬೇಕು. ನಾನು ಅಲ್ಲೋಗಿ ಟೇಸ್ಟ್ ಮಾಡ್ತೀನಿ, ನಂಗೆ ಇಷ್ಟ ಆಯ್ತಾ, ದೆನ್ ಓನ್ಲಿ ನಾನು ಐ ವಿಲ್ ಪೋಸ್ಟ್, ಅದರ್ವೈಸ್ ನೋ. ಇಫ್ ಯು ಆರ್ ಲೈಕ್ ಫಾರ್ ಎಕ್ಸಾಂಪಲ್, ನಮ್ಗೆ ಇನ್ವೈಟ್ ಬಂದಾಗಲೂ ಅಷ್ಟೇ ಕರೀತಾರಲ್ಲ ರೆಸ್ಟೋರೆಂಟ್ಸಿಗೆ, ಬನ್ನಿ ರಿವ್ಯೂ ಮಾಡಿ ಅಂತ. ಸೊ ವಿ ವಿಲ್ ಗೋ ಆ್ಯಂಡ್ ಸಿ ವಾಟ್ ಈಸ್ ದೇರ್ ಇನ್ ದೇರ್ ಮೆನು. ಏನಕ್ಕೆ ನಾನು ಜನಕ್ಕೆ ಈ ಮೆನುನ ತೋರಿಸಿದ್ರೆ ಜನ ಇಲ್ಲಿಗೆ ಬಂದು ತಿನ್ನಬೇಕು. ಈಗ ಜಸ್ಟೇ ಬ್ಯಾಂಗ್ಳೂರ್ಗಲ್ಲಿ ವೀಡಿಯೋ ನೋಡಿ ನಾನು ಬಂದೆ ಅಂತಾಗ ವಾವ್ ಇಲ್ಲಿ ಚೆನ್ನಾಗಿತ್ತು ಅಂದಾಗ 2 ಕಡೆಯಿಂದನೂ ಅಪ್ರಿಷಿಯೇಟ್ ಆಗಬೇಕು. ಈ ಕಡೆ ನನ್ನ ಫಾಲೋವರ್ಸ್ ಆದರೂ ವರ್ಡ್ ಆಫ್ ಮೌತ್ ಅವರೇ ನನಗೆ ಒಂದು ಸ್ಪ್ರೆಡ್ ಮಾಡ್ತಾರೆ ನನ್ನ ಪೇಜ್ ಬಗ್ಗೆ. ಈ ಕಡೆ ರೆಸ್ಟೋರೆಂಟ್ಸಿಗೆ ಅವ್ರ ರೆಸ್ಟೋರೆಂಟು ಪ್ರಮೋಟ್ ಆಗುತ್ತೆ. 2 ways ಬೆನಿಫಿಟ್ಸ್ ಇದೆ ಇಲ್ಲಿ.
ಸೊ ಹಾಗಾಗಿ ಜೆನ್ಯೂನ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ನಾವು ಟೇಸ್ಟ್ ಮಾಡಿ ನಮಗೆ ಕರೆಕ್ಟಾಗಿ ಅನಿಸ್ತು ಅಂತ ಮಾತ್ರ ಜನ ಕನ್ವಿನ್ಸ್ ಮಾಡಬೇಕು. ಇಲ್ಲ ಅಂತಂದರೆ ನೋ ಸರ್, ಇಫ್ ಇಟ್ ಈಸ್ ನಾಟ್ ಗುಡ್ ನಾನು ಡೈರೆಕ್ಟಾಗಿ ಹೇಳಿ ಬರ್ತೀನಿ, ನಂಗೆ ಇಷ್ಟ ಆಗಲಿಲ್ಲ ನಾನು ಪೋಸ್ಟ್ ಮಾಡಲ್ಲ, ದಿಸ್ ಇಸ್ ಅ ರಿವ್ಯೂ, ಪ್ಲೀಸ್ ಟೇಕ್ ಇಟ್, ನಿಮ್ಗೆ ಕರೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಬಂದು ರಿವ್ಯೂ ಮಾಡ್ತೀನಿ, ಇಫ್ ಇಟ್ ಈಸ್ ಗುಡ್ ದೆನ್ ಓನ್ಲಿ ಐ ವಿಲ್ ಪೋಸ್ಟ್. ಸರ್ ನಾನು ಆ್ಯಕ್ಚುಲಿ ಡಿಸೈಡ್ ಮಾಡೋದು ಪ್ಲೇಸು ಬೇಸ್ಡ್ ಆನ್ ದ ಒಕೇಶನ್ ಆರ್ ಮೂಡ್ ಸರ್. ನಿಜವಾಗ್ಲೂ ಹಸುವಾಗಿ ಒಳ್ಳೆ ಊಟ ತಿನ್ನಬೇಕಂದ್ರೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಎಲ್ಲಿ ತುಂಬ ರಶ್ ಇರುತ್ತೋ ಆ ರೆಸ್ಟೋರೆಂಟ್ಸಿಗೆ ಒಳಗೆ ಹೋಗ್ತೀವಿ ಆಯಿತಾ. ಇಲ್ಲ ಆ್ಯಂಬಿಯನ್ಸ್ ಬೇಕು ಅಥವಾ ಸ್ವಲ್ಪ ಕ್ವೈಟ್ ಡೇಟ್ ನೈಟ್ ಆ ಥರ ಇದ್ದರೆ ಸ್ವಲ್ಪ ಮುಂಚೆನೇ ನಮ್ಮ ರಿಸರ್ಚ್ ಮಾಡಿಕೊಂಡು ಆ್ಯಂಬಿಯನ್ಸ್ ನೋಡಿ, ಇದೆಲ್ಲ ಫುಡ್ ಆಪ್ಷನ್ಸ್ ನೋಡಿ, ಸ್ವಲ್ಪ ಎಕ್ಸ್ಕ್ವಿಸಿಟ್ ಆಗಿರೋ ಮೆನು ನೋಡ್ಕೊಂಡು ಹೋಗ್ತೀವಿ. ನಿಜವಾಗ್ಲೂ ಅರ್ಥ ಆಗ್ತಲ್ಲ, ಡೇಟ್ ನೈಟಿಗೆ ಹೋದಾಗೆಲ್ಲ ಫುಡ್ ರಿವ್ಯೂ ಮಾಡ್ತಾ ಕೂತ್ಕೊಂಡು ರಿವ್ಯೂ ಅಂತ ಅಲ್ಲ ಸರ್, ಬಟ್ ಬೇಸಿಕಲಿ ಫುಡ್ ರಿವ್ಯೂ ಬಗ್ಗೆ ಕೇಳ್ತಿರೋದು, ನೀವು ಡೇಟ್ ನೈಟ್ ಬಗ್ಗೆ ಮಾತಾಡ್ತಾ ಸರ್ ಇದ್ದೀರಾ. ಮದುವೆ ಆದ್ಮೇಲೆ ಅದೇ ತರ ರಿವ್ಯೂ ಮಾಡೋದು ಯಾಕೆ ಸರ್? ಇವಾಗ ನನಗೆ ಡೇಟ್ ನೈಟ್ ಇಷ್ಟ ಆಯ್ತಂದ್ರೆ ಬೇರೆ ಅವ್ರ ಪಾಪ ಆ ತರದ್ ಹುಡುಕ್ತಿದ್ರೆ ನಾ ಹೇಳ್ಬೋದಲ್ವಾ ಚೆನ್ನಾಗಿತ್ತು ಅಂತಂದ್ರೆ. ಬೇರೆಯವರು ಅಂತ ಅಲ್ಲ ಸರ್, ನಾನು ನಮ್ಮ ಹಸ್ಬೆಂಡ್ ಹೋದ್ರೆ ನಮ್ಗಿಷ್ಟ ಆದ್ರೆ ನಾನು ಅದನ್ನ ಪೋಸ್ಟ್ ಮಾಡಿದ್ರೆ ಬೇರೆ ಕಪಲ್ ಇಷ್ಟ ಆದ್ರೆ ಹೋಗಲ್ವಾ? ಓ ಇವರಿಬ್ರು ಹೋಗಿದ್ರು ಚೆನ್ನಾಗ್ ಅನ್ನಿಸ್ತು, ಸೊ ನಾನು ನನ್ನ ಹಸ್ಬೆಂಡ್ ನ ಕರ್ಕೊಂಡು ಹೋಗ್ಬೋದು ಅಂತ. ಡೇಟ್ ನೈಟ್ ಬ್ಲಾಗಿಂಗ್ ಯೂಸ್ ಮಾಡ್ತೀರಾ ಅಂತ ಆಯ್ತು. ಬ್ಲಾಗಿಂಗ್ ಯೂಸ್ ಅಂತಲ್ಲ ಸರ್, ಅದೇನೋ ಇವಾಗ ವೇ ಆಫ್ ಲೈಫ್ ಆಗೋಗಿದೆ. ಪಾಪ ನಮ್ಮ ಹಸ್ಬೆಂಡ್ ಅಂತೂ ಪಾಪ ಅವನ ಕತೆ ಪಾಪ ಗೋವಿಂದ ತಿನ್ನೆ ಇರ್ರಿ ಒಂದ್ ನಿಮಿಷ ಒಂದ್ ಫೋಟೋ ತಗೊಂಡು ಇವ್ರ ಫೋಟೋ ಎಲ್ಲ ಆಂಗಲ್ ಲೈಟ್ ಗೀಟ್ ಎಲ್ಲ ನೋಡ್ತೀವಿ. ಅಲ್ಲ ಸರ್, ಬಟ್ ನಾವು ಡಿವೈಡ್ ಮಾಡ್ತೀವಿ. ಅಂದ್ರೆ ಕೆಲವು ಸತಿ ಸ್ಟ್ರಿಕ್ಟ್ಲಿ ನೋ ಫೋನ್ ತರ ಡೇಟ್ ನೈಟ್ಸ್ ಇದೆ, ಬಟ್ ರಿವ್ಯೂ ಮಾಡಕ್ಕೆ ಅಂತ ಲೈಕ್ ಆ ಥರ ಸ್ವಲ್ಪ ಸ್ಪೆಷಲ್ ಲೊಕೇಶನ್ ಜಾಗ ಇಲ್ಲ ಅಂತಂದ್ರೆ ಹಸ್ವಾದಾಗ ಆರಾಮಾಗಿ ಹೋಗಿ ಚೆನ್ನಾಗಿರೋ ಊಟ ತಿನ್ಕೊಂಬರೋ ಜಾಗಗಳಿಗೂ ಹೋಗಿ ರಿವ್ಯೂ ಮಾಡ್ತೀನಿ. ನಾನು ಗೌತಮಿ ಹೇಳಿದ ಆಲ್ಮೋಸ್ಟ್ ಸಿಮಿಲರ್ ಸರ್. ನಾನು ಹೈಜೀನ್ಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತೀನಿ. ಬಿಕಾಸ್ ನಾನು ಏನೋ ಒಂದು ತೋರಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಂದರೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ವಿ ಆರ್ ಶೋಯಿಂಗ್ ಆನ್ ಇನ್ಸ್ಟಾಗ್ರಾಮ್. ಸೊ ಆ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ ಆ್ಯಸ್ ಎನ್ ಇನ್ಫ್ಲೂಯೆನ್ಸರ್, ಆ್ಯಸ್ ಅ ಬ್ಲಾಗರ್. ಸೊ ಅದು ನನ್ನ ಟಾಪ್ ಮೋಸ್ಟ್ ಪ್ರಯಾರಿಟಿ, ದಟ್ ನಾನು ಏನು ತೋರಿಸ್ತಾ ಇದ್ದೀನೋ ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಒಂದು. ಆ್ಯಂಡ್ ಇನ್ನೊಂದು, ಏನೇ ನಾನು ತೋರಿಸೋದು ನನ್ನ ಒಂದು ಪರ್ಸ್ನಾಲಿಟಿ, ನನ್ನ ಆ್ಯಟಿಟ್ಯೂಡಿಗೆ ಸೂಟ್ ಆಗಬೇಕು. ಇಲ್ಲಾಂದರೆ ಸುಮ್ಮನೆ ನಾನು ಏನೋ ಒಂದು ಐಟಮ್ಮು ನನ್ನ ಒಂದು ಪರ್ಸ್ನಾಲಿಟಿಗೆ ಸೂಟ್ ಆಗ್ತಾಯಿಲ್ಲ ಸುಮ್ಮನೆ ಮಾಡ್ತಾ ಇದ್ದೀನಿ ಇರಬಾರ್ದು. ನನಗೆ ಕಾನ್ಫಿಡೆನ್ಸ್ ಇರಬೇಕು, ಓಕೆ ನನಗೆ ಇದು ಇಷ್ಟ ಆಯಿತು ಅಂತ. ಅವಳು ಗೌತಮಿ ಹೇಳ್ದಂಗೆ ತುಂಬ ಸತಿ ಹೋಟೆಲ್ ಇಂಡಸ್ಟ್ರಿ ಎಷ್ಟು ಕಷ್ಟಪಡ್ತಾರೆ ಅಂತ ನಮಗೆ ಗೊತ್ತು. ಒಂದು ಸ್ಟಾಫ್ ಮೇಂಟೈನ್ ಮಾಡಬೇಕಾದ್ರೆ ಏನೇ ಒಂದು ಫೀಡ್ಬ್ಯಾಕ್ ಇದ್ದರೂ ಡೈರೆಕ್ಟಾಗಿ ಓನರ್ಗೆ ಹೇಳ್ತೀನಿ ಹೊರತು ನಾನು ಅದನ್ನು ಇನ್ಸ್ಟಾಗ್ರಾಮಿಗೆ ಹಾಕಕ್ಕೆ ಹೋಗಲ್ಲ, ಇಷ್ಟ ಆಗದಿರೋದು. ಬಟ್ ಹೇಗೆ ಪಿಕ್ ಮಾಡ್ತೀನಿ ಅಂದರೆ ಸೋ ಮೆನಿ ಟೈಮ್ಸ್ ಇನ್ವೈಟ್ ಬರುತ್ತೆ, ಇನ್ವೈಟಲ್ಲೂ ಚೂಸ್ ಮಾಡ್ತೀನಿ ಯಾವುದು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ, ನನಗೆ ಆ ಒಂದು ಕ್ಯುಸೀನ್ ಸೆಟ್ ಆಗುತ್ತೆ, ಇದೆಲ್ಲ ಯೋಚನೆ ಮಾಡ್ತೀನಿ. ಅಫ್ಕೋರ್ಸ್ ನನಗೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಇಷ್ಟ ಸರ್. ಬರೀ ಊಟ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಕೇದಿ ಹಟ್ಟಿ ಅಂತ ಮೊನ್ನೆ ಹೋಗಿದ್ವಿ, ಇಷ್ಟು ದೊಡ್ಡ ನಾನ್ ಇತ್ತು. ಸೊ ಆ ಥರ ಏನೋ ಒಂದು ಹೊಸದಾಗಿ ನಮ್ಮ ಆಡಿಯನ್ಸಿಗೆ ಕೊಡಬೇಕು ಅಂತ ಯಾವಾಗಲೂ ನಾನು ಟ್ರೈ ಮಾಡ್ತಾ ಇರ್ತೀನಿ. ಫ್ಯಾಂಟಾಸ್ಟಿಕ್. ನೋಡಿ, ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಬಂದಿರೋದು ಎಷ್ಟು ಅಡ್ವಾಂಟೇಜಸ್ ಆಗಿಬಿಟ್ಟಿದೆ ಅಂದರೆ ನಿಮ್ಗೆ ಏನು ಬೇಕಾದ್ರೂ ಯುವರ್ ಇನ್ಫಾರ್ಮೇಷನ್ ಇಸ್ ಆನ್ ದ ಫಿಂಗರ್ ಟಿಪ್. ವೆನ್ ವಿ ಸ್ಟಾರ್ಟೆಡ್ ಬ್ಲಾಗಿಂಗ್, ನಾನು ಹೇಳ್ತಾರೆ 1992ನೇ ಇಸ್ವಿನಲ್ಲಿ, ಆವಾಗ ನೀವೆಲ್ಲ ಹುಟ್ಟೇ ಇರಲಿಲ್ಲ. ಆವಾಗ ಒಂದು ಏರಿಯಾಗೆ ಹೋದರೆ ಆ ಏರಿಯಾಲಿರೋ ಹೋಟ್ಲಲ್ಲೆಲ್ಲ ಹೋಗಿ ತಿಂತಾ ಇದ್ವಿ. ಹೌದು, ತಿಂದ್ಬಿಟ್ಟು ಆ ಹೋಟ್ಲಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿ ಅದನ್ನು ರೆಕಮೆಂಡೇಶನ್ಗೆ ಮಾಡ್ಕೊಳ್ತಿದ್ವಿ. ಈಗ ಹಂಗಲ್ಲ, ನೋಡ್ಬಿಟ್ಟು ಇದೆಲ್ಲ ಹೇಳ್ತಾರೆ ಇಲ್ಲಿ ಹೋಗೋಣ ಅಂತ ಸರ್ ಕರೆಕ್ಟ್. ಅದು ಈಗ ರಿವ್ಯೂ ಇಲ್ಲದೆ ಅಂತೂ ಐ ಥಿಂಕ್ 90% ಜನ ಎಲ್ಲೂ ಹೋಗಲ್ಲ. ಆ್ಯಂಡ್ ಒಂದೇ ಸಂದರ್ಭ ಪ್ರಾಬಬ್ಲಿ ವೆರಿ ರೇರ್ಲಿ ಏನು ನೋಡದೆ ಹೋಗೋದಂದರೆ, ಈಗ ಬ್ಲಡ್ ಟೆಸ್ಟ್ ಕೊಟ್ಟು ಬಂದರೆ ಡಯಾಗ್ನೋಸ್ಟಿಕ್ಸ್ ಪಕ್ಕ ಹಸುವಾಗಿದೆ ನಾಡು ತಿನ್ಕೊಂಬನ್ನಿ ಅಂದರೆ ಸುಮ್ಮನೆ ಯಾವುದಿದೆಯೋ ಅದು ಹೋಗ್ತಾರೆ ಅಷ್ಟೇ ಹೊತ್ತು. ಬೇರೆ ತಿನ್ನೋಕ್ಕೆ ಅಂತ ಹೋದಾಗ ರಿವ್ಯೂ ನೋಡಿದೆ ಈಗ ತುಂಬ ಕಮ್ಮಿ ಜನ. ಆಗೆಲ್ಲ ನೀವು ಸುಮ್ಮನೆ ಈ ಥರ ಹೋದಾಗ ಅಲ್ಲಿ ತಿಂದೆ ಬಂದೆ ಅಂತ ಇಲ್ವೇ ಇಲ್ಲ. ಈಗ ನಿಮ್ಮ ಜನ್ರೇಷನ್ಗೆ ಅದು ನೀವು ಹೇಗೆ ಮಾಡ್ತಾ ಇದ್ರಿ ಸರ್? ನೀವು ಈ ಥರ ನಾವಿವಾಗ ರಿವ್ಯೂ ಹಾಕ್ತೀವಿ. ವೆನ್ ಐ ಸ್ಟಾರ್ಟೆಡ್ ಬ್ಲಾಗಿಂಗ್ ಇವೆಲ್ಲ ಏನಿರಲಿಲ್ಲ. ಇನ್ಫ್ಯಾಕ್ಟ್ ಇಂಟರ್ನೆಟ್ಟೇ ಇರಲಿಲ್ಲ ಅವಾಗೆಲ್ಲ. ಆವಾಗ ನಾವು ಒಂದು ಏರಿಯಾ, ಫಾರ್ ಎಕ್ಸಾಂಪಲ್ ಇವಾಗ ಮಲ್ಲೇಶ್ವರಂ ಅಂದರೆ ಮಲ್ಲೇಶ್ವರಂ 11th ಕ್ರಾಸ್ ಟು 15th ಕ್ರಾಸ್ ಯಾವ್ಯಾವ ಹೋಟ್ಲಿದೆ ಎಲ್ಲ ಒಂದು ದಿವಸ ಹೋಗಿ ಕವರ್ ಮಾಡ್ತೀವಿ. ಆ ಹೋಟ್ಲಲ್ಲಿ ಯಾವುದೋ ಒಂದು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತಲ್ಲ, ಅದನ್ನು ಮಾರ್ಕ್ ಮಾಡ್ಕೊಳ್ತಿದ್ದೆ. ಸೊ ಅದ್ರ ಬಗ್ಗೆ ಬರಿತಾ ಇದ್ದೆ. ಐ ಯೂಸ್ ಟು ರೈಟ್ ಇನ್ ದ ಪೇಪರ್ಸ್, ಬ್ಲಾಗಿಂಗ್ ಬರೀತಿದ್ದೆ. ಆಮೇಲೆ ಅದನ್ನು ವಿಜುವಲ್ ಆಗಿ ತೋರ್ಸೋಕ್ಕೆ ಶುರು ಮಾಡಿದೆ ವೆನ್ ಐ ಸ್ಟಾರ್ಟೆಡ್ ದ ಕುಕ್ಕರಿ ಶೋ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆಮೇಲೆ ಬೇರೆ ಯಾವ್ದಾದ್ರು ಊರಿಗೆ ಹೋದರೆ ಅಲ್ಲಿ ಊರಿನಲ್ಲಿ ಕೇಳೋದು ಈ ಊರಲ್ಲಿ ತಿನ್ನಕ್ಕೆ ಏನು ಚೀಸ್ ಅದನ್ನು ಹೋಗಿ ಟೇಸ್ಟ್ ಮಾಡೋದು, ಆ ಥರ. ದಟ್ಸ್ ಹೌ ವಿ ಸ್ಟಾರ್ಟೆಡ್.
ಬಟ್ ಆಮೇಲೆ ಅಫ್ಕೋರ್ಸ್ ಲಾಟ್ ಆಫ್ ಪೀಪಲ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಆ್ಯಂಡ್ ರಿವ್ಯೂ ಸ್ಟಾರ್ಟೆಡ್ ಕಮಿಂಗ್, ಇನ್ಫಾರ್ಮೇಷನ್ ಸಿಗೋಕ್ಕೆ ಶುರುವಾಯಿತು. ಈಗ ನಿಮ್ಮಂಥ ಸ್ನೇಹಿತರೆಲ್ಲ ಇದ್ದಾರೆ, ಸರ್ ಅಲ್ಲಿ ಹೋಗಿದ್ವಿ ಅಲ್ಲಿ ಚೆನ್ನಾಗಿತ್ತು ಅಂತಂದರೆ ನಾವು ಅಲ್ಲಿ. ನೀವು ಒಂದು ರೆಸ್ಟೋರೆಂಟ್ ಹೋದಾಗ ಫಸ್ಟ್ ಏನು ನೋಡ್ತೀರಾ ರೆಸ್ಟೋರೆಂಟಲ್ಲಿ? ಅಂದರೆ ಅಪಿಯರೆನ್ಸ್ ವೈಸ್ ಆಗ್ಬೋದು, ಜನ ಇರೋದನ್ನು ನೋಡೋದಾಗ್ಬೋದು, ಅಥವಾ ಏನೋ ಆಕ್ಸೆಸಿಬಿಲಿಟಿ ಟು ದ ರೆಸ್ಟೋರೆಂಟು, ಯಾವುದನ್ನು ನೋಡ್ತೀರಾ ನೀವು ಒಂದು ರೆಸ್ಟೋರೆಂಟ್ ನೋಡ್ಬೇಕಾದ್ರೆ ಫಸ್ಟ್ ಟು ಸೆಲೆಕ್ಟ್ ಎ ರೆಸ್ಟೋರೆಂಟ್? ಫಸ್ಟ್ ಹೋಗಿದ ತಕ್ಷಣ ಕ್ಲೀನ್, ಇಷ್ಟು ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿದೆ, ಟೇಬಲ್ ಗ್ಲಾಸ್ ಚೇರ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಸೊ ದಟ್ ಈಸ್ OCD ಪ್ರಾಬ್ಲಮ್. ಐ ಮೀನ್ ದಟ್ ಈಸ್ OCD ಪ್ರಾಬ್ಲಮ್. ಅಂದರೆ ಹೈಜೀನ್ ತುಂಬ ಇಂಪಾರ್ಟೆಂಟು. ಸೊ ಫಸ್ಟ್ ನೋಡೋದೇ ಅದು ಕ್ಲೀನ್ ಆಗಿದೆ. ಜೀವನದಲ್ಲಿ ತುಂಬಾ ಒಳ್ಳೊಳ್ಳೆ ತಿಂಡಿಗಳನ್ನ ಮಿಸ್ ಮಾಡ್ತೀನಿ. ನಾನು ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿ ತಿಂತೀನಿ. ನನಗೆ ಆಕ್ಚುಲಿ ಪಾನಿಪುರಿ, ಗೋಬಿ ಮಂಚೂರಿನೇ ಇಷ್ಟ. ತುಂಬಾ ಜನ ತುಂಬಾ ಮಿಸ್ ಮಾಡ್ಕೋತೀವಿ. ಸರ್ ನಾನು ಸರ್ವಿಸ್ ಪ್ರಾಮಿನೆನ್ಸ್ ಕೊಡ್ತೀನಿ ಸರ್. ನನಗೆ ಒಂದೊಂದ್ಸತಿ ಊಟ ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ, ನಗ್ನಗ್ತಾ ಸರ್ವ್ ಮಾಡಬೇಕು ನನಗೆ. ನನಗೆ ತಗೊಳ್ಳಿ ಅಂತ ಚೆನ್ನಾಗಿರೋದು ಕೊಟ್ಟರು ನಾನು ತಿನ್ನಲ್ಲ ಸರ್. ನಾನು ಒಂದ್ಸಲ ಒಂದು ಹೋಟ್ಲಿಗೆ ಹೋಗಿದ್ದೆ, ನೀರು ತಂದು ಕುಕ್ತ ನೀರು ಏನು ಕೊಡ್ಲಿ ಅಂತ ಒಂದು 15,000 ಕೊಟ್ಟಿರಪ್ಪ. ಅದೇ ನಾನು ಹೇಳಿದ್ದು, ಸರ್ವಿಸ್ ಇಸ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಫಾರ್ ಮೀ. ಆಫ್ ಕೋರ್ಸ್, ಇಫ್ ಯು ಡೋಂಟ್ ನೋ ಟು ಹೌ ಟು ಸ್ಮೈಲ್ ಡೋಂಟ್ ಓಪನ್ ಎ ಶಾಪ್ ಅಂತ ಹೇಳಿ. ಎಕ್ಸಾಕ್ಟ್ಲಿ. ವೆರಿ ಗುಡ್. ನೀವೇನು ನೋಡ್ತೀರಾ? ನನಗೆ ಜನ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಫುಡ್ ಚೆನ್ನಾಗಿದೆ ಅಂತ ಸರ್. ಜನ ಇದ್ರೆ ಅದ್ ಮಸಾಲಾ ಪುರಿ ಚಿಕ್ಕ ಗಾಡಿ ಆಗ್ಲಿ ಫುಟ್ಪಾತ್ ಅಲ್ಲಿ ಇದ್ರು ನಾನು ಹೋಗಿ ತಿಂತೀನಿ ಸರ್. ಅದ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಫುಡ್ ಈಸ್ ಇಂಪಾರ್ಟೆಂಟ್. ಇವಾಗ ನಮ್ ರೀಲ್ಸ್ ನೋಡಿದಾಗ ಜನ ಅಲ್ಲಿ ಇರ್ತಾರೆ, ಬ್ಲಾಗರ್ ಮಾಡಿದಾಗ, ಯಾಕೆಂದ್ರೆ ಜನ ಇರೋ ಕಡೆನೆ ತೆಗ್ದಿರ್ತಾರೆ ಕೆಲವರು. ಅದನ್ನ ನಂಬ್ಕೊಳಕ್ ಆಗೋದಿಲ್ಲ. ಒಂದ್ಸರಿ ಹೋದ್ರೆ ಗೊತ್ತಾಗೋಗುತ್ತಲ್ವ ಸರ್. ಜನ ಇದ್ದಾರೆ ಅಂದರೆ ಫುಡ್ ಚೆನ್ನಾಗಿದೆ ಅಂದರೆ ಆರಾಮಾಗಿ ತಿನ್ಕೊಂಡು ಬರ್ತೀವಿ. ಜನ ಇದ್ದಾರೆ ಅಂದರೆ ಫುಡ್ ಚೆನ್ನಾಗಿದೆ ಅಂತ ನನ್ನ ಪ್ರಕಾರ. ಸರ್ ನಾನು ರಿವ್ಯೂ ಮಾಡೋವಾಗ ಏಸ್ಥೆಟಿಕ್ಸ್ ಪ್ರೆಸೆಂಟೇಷನ್ನು, ಆಮೇಲೆ ಫುಡ್ ಚೆನ್ನಾಗಿದೆ ಅಂತ ಅದೇ ನಾ ಹೇಳ್ದಂಗೆ ಕ್ರೌಡ್ ಜಾಸ್ತಿ ಇದ್ದರೆ ಅಲ್ಲಿ ಫುಡ್ ಚೆನ್ನಾಗಿರುತ್ತೆ. ಆಮೇಲೆ ಏಸ್ಥೆಟಿಕ್ಸ್ ಅಂದರೆ ಬರೀ ಪಾಶ್ ಪ್ಲೇಟು ಇಂಟೀರಿಯರ್ಸ್ ಅಂತಲ್ಲ. ಈಗ ನೀವು ಹೇಳ್ದಂಗೆ ಚಿಕ್ಕ ದರ್ಶಿನಿ ಆದರೂ ಕೂಡ ಅದರದ್ದೇ ಆದ ಒಂದು ಪರ್ಸ್ನಾಲಿಟಿ ಇರಬೇಕು ಆ ರೆಸ್ಟೋರೆಂಟ್ಗೆ. ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ಸ್? ಇಡ್ಲಿ ದೋಸೆ ಕೊಟ್ಟರು ಎಷ್ಟೊಂದು ಜನ ಕೊಡ್ತಾರೆ, ಬಟ್ ಆ ಇಡ್ಲಿ ದೋಸೆ ಕೊಡೋದ್ರಲ್ಲಿ ಓವರ್ ಆಲ್ ಪ್ಯಾಕೇಜು, ಏಸ್ಥೆಟಿಕ್ಸು, ಆಮೇಲೆ ಸರ್ವಿಸು ಸರ್. ಸರ್ವಿಸ್ ಮುಖ್ಯ. ಜನರಲಿ ಫುಡ್ ಬ್ಲಾಗಿಂಗ್ ಮಾಡೋರು ಇನ್ವೇರಿಯಬ್ಲಿ ಹೆಲ್ತ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಅಂದರೆ ಬೇಸಿಕ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ. ನಿಮಗೆ ಆ ಥರದ್ದು ಆಗಿದೆಯಾ? ಅಂದರೆ ಜನ ಏನು ದಪ್ಪ ಆಗ್ತಿದೆಯಾ ಅಂತ ಹೇಳಿದ್ದಾಗಲಿ, ಅಥವಾ ಬಾಡಿ ಶೇಮಿಂಗ್ ಮಾಡಿದ್ದಾಗಲಿ, ಅಥವಾ ನೀವು ತಿಂತಾ ಇದ್ದೀನಿ ಸಣ್ಣ ಆಗಬೇಕು ಅಂತ ಎಕ್ಸಸೈಸ್ ಮಾಡೋದು, ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನನಗೆ ತುಂಬ ಜನ ಕೇಳ್ತಾರೆ, ಹೆಂಗೆ ನೀನು ಪ್ಲ್ಯಾನ್ ಮಾಡ್ತೀಯಾ, ಈ ಥರ ದಿನ ಹೋಗಿ ತಿಂತಾ ಇರ್ತೀಯ, ನೀನು ಮಾಡೋದೇ ತಿಂತಾ ಇರ್ತೀಯ, ಅದ್ರ ಜೊತೆಗೆ ಇವಾಗ ಆಚೆ ತಿನ್ನೋದು ರೂಢಿ ಮಾಡ್ಕೊಂಡಿದ್ಯಾ ಹೆಂಗೆ ಅಂತ. ನಾನು ಹೇಳೋದು ಸಿಂಪಲ್. ಇವಾಗ ಮಧ್ಯಾಹ್ನ ಹೋಗ್ತೀನಿ ಲಂಚ್ಗೆ ಅಂದರೆ ನಾನು ಬೆಳಿಗ್ಗೆ ಬರೀ ಫ್ರೂಟ್ಸ್ ತಿಂತೀನಿ ಸರ್. ಯಾಕೆಂದರೆ ಐ ಎಮ್ ಎ ಫುಡ್ಡಿ. ಅಲ್ಲಿ ಹೋಗಿ ಸುಮ್ಮನೆ ಒಂದು ಬಾಯ್ಗೆ ತಿಂದು ಫೋಟೋ ತೆಗಿಯೋ ಬುದ್ಧಿ ನನಗಿಲ್ಲ. ನಾನು ಹೋದ್ಮೇಲೆ ಪ್ರಾಪರಾಗಿ ತಿನ್ನಬೇಕು, ಪ್ರಾಪರಾಗಿ ತಿನ್ನಬೇಕು. ರಿವ್ಯೂ ಹೆಂಗೆ ಕೊಡ್ತೀನಿ ನಾನು ತಿಂದಿಲ್ಲ ಅಂತಂದರೆ? ಹಾಗಾಗಿ ತಿರ್ಗಾ ರಾತ್ರಿ ಐ ವಿಲ್ ಅವಾಯ್ಡ್. ಇವಾಗ ಮಧ್ಯಾಹ್ನ ತಿಂದಿರೋದ್ರಿಂದ ರಾತ್ರಿ ಕೂಡ ಸ್ವಲ್ಪ ಬಿಸಿ ನೀರು ಕುಡಿದ್ಬಿಡ್ತೀನಿ, ಅಥವಾ ಮಜ್ಜಿಗೆ ಕುಡಿತೀನಿ. ತಿರ್ಗಾ ಏನಾದರೂ ಬೇಕಿದ್ರೆ ಫ್ರೂಟ್ಸೇ ತಿಂತೀನಿ, ಅಥವಾ ಹಶ್ವಾಗ್ತಾ ಇದ್ರೆ ಫುಡ್ಡು ತಿಂತೀನಿ ಸರ್. ನಾನು ಆರಾಮಾಗಿ ತಿಂತೀನಿ ಸರ್, ಯಾಕೆ ಸುಳ್ಳು ಹೇಳಬೇಕು. ಪುಟ್ಟನೆಲ್ಲ ಆ ಥರ ಏನು ಆಗಿಲ್ಲ. ಬಟ್ ಕೆಲವ್ರು ಹೇಳ್ತಾರೆ ನೀನೀಗ ದಪ್ಪ ಆಗ್ತಾ ಇದೆಯಾ ಆಚೆ ತಿನ್ನೋ, ಬಟ್ ನನಗೆ ಹೊಟ್ಟೆ ಊರಿಗೆ ಹೇಳ್ತಾರೆ ಅಂತ ಅನ್ನಿಸ್ತು ಸರ್. ಹೇಳ್ತಾರೆ, ತುಂಬ ಜನ ಹೇಳ್ತಾರೆ ಹೌದಾ ಓಕೆ ಅಂತ ಅಂದ್ಬಿಟ್ಟು. ಬಟ್ ನಾನು ತಿಂತೀನಿ, ಯಾವುದು ನಾನೇನು ಚೇಂಜಸ್ ಮಾಡ್ಕೊಳ್ಳೋದಿಲ್ಲ. ಸರ್ ಜಿಮ್ ಅಂತೂ ಹೋಗ್ತೀನಿ, ರೆಗ್ಯುಲರ್ ಇಲ್ಲ ಬಟ್ ಹೋಗ್ತೀನಿ. ಬಟ್ ಬೆಳಗ್ಗೆ ಓಟ್ಸ್, ಮಧ್ಯಾಹ್ನ ಲಂಚ್ಗೆ ಹೋಗ್ಬೇಕು ಅಂದರೆ ಬೆಳಗ್ಗೆ ಓಟ್ಸು, ಫ್ರೂಟ್ಸ್ ಎಲ್ಲ ಬ್ಯಾಲೆನ್ಸಿಂಗ್ ಮೀಲ್ಸ್. ಮತ್ತು ಕ್ವಾಂಟಿಟಿ ವೈಸ್ ನಾನು ಎಲ್ಲ ಟೇಸ್ಟ್ ಮಾಡ್ತೀನಿ. ಕಮ್ಮಿ ಕ್ವಾಂಟಿಟಿ ಟ್ರೈ ಮಾಡ್ತೀನಿ. ಫುಲ್ ಹೆವಿಯಾಗಿ ಹೊಟ್ಟೆ ತುಂಬ ತಿನ್ನಲ್ಲ, ಸ್ವಲ್ಪ ಕ್ವಾಂಟಿಟಿ ಖಾಲಿ ಇರಬೇಕು ಹೊಟ್ಟೆದಲ್ಲಿ. ಸೊ ಡೈಜೆಷನಿಗೆ ಟೈಮ್ ಆಗುತ್ತೆ ಅಂತೇಳಿ. ಇಲ್ಲಾಂದರೆ ಮಧ್ಯಾಹ್ನ ಚೆನ್ನಾಗಿ ಹೆವಿ ಮೀಲ್ಸ್ ಮಾಡಿದರೆ 6 o'clock ಒಳಗೆ ನಂದು ಡಿನ್ನರ್ ಮುಗಿಸಿ, ಸೊ ಇಂಟರ್ಮೀಡಿಯೇಟ್ ಬೆಳಗ್ಗೆ 9-10 ಡೈಜೆಷನ್ಗೆ ಟೈಮ್ ಕೊಡ್ತೀನಿ. ಓಕೆ ನವ್ಯ, ಯು ಆರ್ ವೆರಿ ಇಂಪಾರ್ಟೆಂಟ್ ಸರ್. ಆ್ಯಕ್ಚುಲಿ ಸೊ ನಾನು ಲೈಕ್
ಯಾ ಸಾಂಗ್ ಹೋಗ್ತೀನಿ ಎಸ್, ಬಟ್ ನನಗೆ ಯಾವಾಗಲೂ ಬಾಡಿ ಶೇಮಿಂಗ್ ಆಗೇ ಇದೆ. ನಾನು 120 ಕಿಲೋಸ್ ಇದ್ದೆ ಬ್ಲಾಗಿಂಗ್ ಎಲ್ಲ ಬರಕ್ ಮುಂಚೆ. ಸೊ ಬಹಳ ಕಷ್ಟಪಟ್ಟು 35 ಕಿಲೋಸ್ ಐ ಹ್ಯಾಡ್ ರೆಡ್ಯೂಸ್ಡ್. ನಾನು 108 kgs ಇದ್ದೆ. ಇಲ್ಲ, ನೀವೇ ಇನ್ಸ್ಪಿರೇಷನ್ ಸರ್. ಹಾ, ಸೊ ಬಟ್ ಅದೇನು ಅಂತಾರಲ್ಲ, ತಿಂಡಿ ಪೋತಿ ಫುಡ್ಡಿ ಮತ್ತೆ ಫುಡ್ ಬ್ಲಾಗಿಂಗ್ಗೆ ಬಂದೆ. ಡೆಫಿನೆಟ್ಲಿ ಫುಡ್ ಬ್ಲಾಗಿಂಗಲ್ಲಿ ಇದೊಂದು ಡಿಸಡ್ವಾಂಟೇಜ್ ಇದ್ದೇ ಇದೆ. ಫುಡ್ಡೀಸ್ಗೆ ಎಸ್ಪೆಷಲಿ ನಾನು 10 kg ಜಾಸ್ತಿ ಆಗಿದ್ದೀನಿ. ಇವಾಗಲೂ ಕಷ್ಟ ಆಗ್ತದೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಬಟ್ ಏನಂದರೆ ಜನ ಹೆಂಗಿದ್ರು ಮಾತಾಡ್ತಾರೆ. ಸಣ್ಣ ಇದ್ದರೆ ನಿಮ್ಗೇನು ಕಾಯಿಲೆನ ಅಂತಾರೆ, ದಪ್ಪ ಇದ್ದರೆ ಏನು ತುಂಬ ತಿಂತಾ ಇದೆಯಾ ಅಂತಾರೆ. ಸೊ ಜನಕ್ಕೆ ನಾನು ಯಾವತ್ತೂ ಬಾದರ್ ಮಾಡಿಲ್ಲ ಸರ್. ಬಟ್ ಹೆಲ್ತ್ಗೆ ಐ ಆಮ್ ಗಿವಿಂಗ್ ಪ್ರಯಾರಿಟಿ. ಫಿಟ್ಟಾಗಿರಬೇಕು ಅಂತ ಎವ್ರಿ ಡೇ 2 hours ವರ್ಕೌಟ್ ಮಾಡ್ತೀನಿ. ತಿನ್ನೋದಂತೂ ಬಿಡಲ್ಲ ಸರ್. ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ ಸರ್. ನಂಗೆ ಮೊದಲಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದಿದ್ದೆ. ಇನ್ಫ್ಯಾಕ್ಟ್ ಡಾಕ್ಟರೇ ಗ್ಯಾಸ್ಟ್ರೈಟಿಸು, IBS ಎಲ್ಲಾನು ಫಸ್ಟ್ ಚಿಕ್ಕವಳಿರುವಾಗಿಂದ ಸ್ವಲ್ಪ ಜನರೇಟ್ ಅದೇ ಸರ್, ಚಿಕ್ಕವಳಿರುವಾಗಿಂದ ಹೆಂಗೂ ಇದ್ದೇ ಇದೆ ಪ್ರಾಬ್ಲಮ್ಮು. ತಿಂಡಿ ಬೇಕಾದಾಗ ಸ್ವಲ್ಪ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಡಾಕ್ಟರೇ ನಂಗೆ ಹೇಳಿದ್ರು, ನೀನು ಒಂದು ಫುಡ್ ಡೈರಿ ಮೇಂಟೈನ್ ಮಾಡು, ಸೊ ದಟ್ ನೀನು ಏನು ತಿಂದಿದ್ಯಾ ಅಂತ ಗೊತ್ತಾದರೆ ನೆಕ್ಸ್ಟ್ ಟೈಮ್ ನಿಮಗೆ ಈ ಥರ ಸ್ಟಮಕ್ ಇಶ್ಯೂಸ್ ಬಂತು ಅಂದರೆ ಯು ವಿಲ್ ಟ್ರೇಸ್ ಬ್ಯಾಕ್, ಟ್ರೈ ಟು ಎಲಿಮಿನೇಟ್ ದಟ್ ಅಂತ. ಸೊ ಇನ್ಫ್ಯಾಕ್ಟ್ ದಟ್ ವಾಸ್ ಒನ್ ಮೋರ್ ರೀಸನ್ ವೈ ಐ ಸ್ಟಾರ್ಟೆಡ್ ಮೈ ಫುಡ್ ಡೈರಿ ಬ್ಲಾಗ್ ಆಗಿ. ಬಟ್ ಆಮೇಲೆ ಅದ್ರ ಪಾಡಿಗೆ ಅದು ಸರ್ ಹಾಗೇನು ಹಂಗಂತ ನಾನು ಹೊರಗೆ ತಿನ್ನೋದಂತೂ ಬಿಡೋಕ್ಕಾಗಲ್ಲ. ಇಟ್ಸ್ ಮೇ ಬಿ ಈಗ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಪೋರ್ಷನ್ ಕಂಟ್ರೋಲು, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅವೆಲ್ಲ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಗೇನ್ ಈ ಥರ ಇನ್ಫ್ಲೂಯೆನ್ಸರ್ಸ್ ನೋಡಿ ಒಂದು ಸ್ವಲ್ಪ ಇನ್ಸ್ಪೈರ್ ಆಗತ್ತೆ ಅವಾಗಿವಾಗ. ಆದರೆ ಕೆಲವು ಸರ್, ಈಗ ಫಾರ್ ಎಕ್ಸಾಂಪಲ್ ಮಸಾಲೆ ಪುರಿ ಅಥವಾ ಅಯ್ಯಂಗಾರ್ ಬೇಕ್ರಿ ಸ್ನ್ಯಾಕ್ಸ್ ಇವೆಲ್ಲ ನೋಡಿಬಿಟ್ರೆ ನಂಗೆ ಒಂಥರ ಮನ್ಸಿಗೆ ಕಂಟ್ರೋಲ್ ಹಿಡಿಬೇಕು ಅನಿಸೋದೇ ಇಲ್ಲ. ಸೊ ತಿನ್ನೋದು ಲಕ್ಕಿದ್ರೆ ಏನೂ ಆಗಲ್ಲ. ಈ ಗ್ರಹಚಾರ ಕೆಟ್ಟರೆ ಸ್ವಲ್ಪ ಒಂಚೂರು ಹೊಟ್ಟೆ ಅಪ್ಸೆಟ್ ಆಗುತ್ತಷ್ಟೇ. ಅದು ಬಿಟ್ಟರೆ ವೆಯ್ಟ್ ಕಂಟ್ರೋಲಲ್ಲಿ ಇಡೋಕ್ಕೆ ಅದೇ ಸರ್, ಪೋರ್ಷನ್ ಕಂಟ್ರೋಲು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಈಗಂತೂ ನಂಗೆ ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ಹಿಂದೆ ಓಡೋದ್ರಲ್ಲೇ ಎಲ್ಲ ಎನರ್ಜಿ ಬರ್ನ್ಔಟ್ ಆಗುತ್ತೆ. ಸೊ ಇಟ್ಸ್ ಆಲ್ ಗುಡ್ ಫಾರ್ ನೌ. ಏನಂದರೆ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ನೀವು ಎಲ್ಲ ಕಡೆ ರಿವ್ಯೂ ಮಾಡ್ತೀರಾ, ಎಸ್ಪೆಷಲಿ ನಾವು ವಿ ಆರ್ ಸೌತ್ ಇಂಡಿಯನ್. ಸೊ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸು ನಮಗೆ ಮೇನ್ ಆಗುತ್ತೆ, ಅದು ಆ ಫುಡ್ಡೇ ಮೇನ್ ರಿವ್ಯೂ ಮಾಡೋದು. ಸೊ ದರ್ಶನಿಗಳಿದೆ, ಫೈನ್ ಡೈನಿಂಗ್ ಇದೆ. ಸೊ ಈ ಫೈನ್ ಡೈನಿಂಗ್ ಸೌತ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಒನ್ ಆಫ್ ದ ಟಾಪ್ ರೆಸ್ಟೋರೆಂಟ್ ಇಸ್ ಪಾಕಶಾಲಾ, ಬಿಕಾಸ್ ಯು ಗೆಟ್ ಫ್ಯಾಂಟಾಸ್ಟಿಕ್ ಫುಡ್ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ವಾಟ್ ಫುಡ್ ವುಡ್ ಯು ಲೈಕ್ ಟು ರಿವ್ಯೂ ಇನ್ ಪಾಕಶಾಲಾ? ಇಡ್ಲಿ ಸಾಂಬಾರ್, ವಡೆ, ಸಾಂಬಾರ್, ಪಾಕಶಾಲಾ ಸಾಂಬಾರ್ ಅಂಡ್ ಬಿಸಿಬೇಳೆ ಬಾತ್ ಸರ್. ನಂಗೆ ನಾರ್ತ್ ಇಂಡಿಯನ್ ತುಂಬಾ ಇಷ್ಟ. ಪಾಕಶಾಲಾದು ಪಾಲಕ್ ಪನ್ನೀರು ಅದೆಲ್ಲ ಬಹಳ ಇಷ್ಟ. ಅದೊಂದು ಥಾಲಿ ಬರುತ್ತೆ, ಚೆನ್ನಾಗಿರುತ್ತಾ? ಮಧ್ಯಾಹ್ನ ಲಂಚ್ಗೆ ಟೈಮಿಗೆ ಹೋದ್ರೆ ಥಾಲಿ, ಬೆಳಗ್ಗೆ ಹೋದ್ರೆ ವಡೆ ಸಾಂಬಾರ್ ಫಸ್ಟ್. ನನಗಂತೂ ಇಡ್ಲಿ ಸಾಂಬಾರ್ ಹೇಳ್ಬೇಕಂದ್ರೆ ನನಗೆ ನಮ್ಮ ಯಜಮಾನ್ರಿಗೆ ಏನು ತೊಗೊಂಡಿಲ್ಲ ಅಂದರೂ ಅವ್ರು ಎಲ್ಲಾದರೂ ಹೋಗಲಿ, ಆನ್ ದ ವೇ ಎಲ್ಲಾದರೂ ಊರಿಗೆ ಹೋಗ್ಬೇಕಂದ್ರೆ ಹೈವೇಲಿ ನಿಲ್ಸೋದೇ ಪಾಕಶಾಲಲ್ಲಿ. ಫಸ್ಟ್ ಇಡ್ಲಿ ಸಾಂಬಾರ್, ಸಿಂಗಲ್ ಇಡ್ಲಿ ಸಾಂಬಾರ್ ಡಿಪ್, ಆಮೇಲೆ ಒಂದು ವಡಾ ಸಾಂಬಾರ್ ಡಿಪ್ ಕಂಪಲ್ಸರಿ ತೊಗೊಂತೀವಿ. ಅದು ಬಿಟ್ಟರೆ ಬಿಸಿಬೇಳೆ ಬಾತ್. ಇನ್ನು ನೆಕ್ಸ್ಟು ಜಾಸ್ತಿ ಹೋಗಲ್ಲ, ಇಡ್ಲಿಗೆ ನಾವಲ್ಲಿ ಸ್ಯಾಟಿಸ್ಫೈ ಆಗೋಗಿರುತ್ತೆ. ಎಲ್ಲ ನಂತರನೇ ಇಲ್ಲ. ಹೇಳ್ದಂಗೆ ನಾರ್ತ್ ಇಂಡಿಯನ್ ಕರೀಸು, ಕುಲ್ಚಾ ಇವೆಲ್ಲ ತುಂಬಾ ಲೈಕ್ 90s ಅಲ್ಲಿ ಹೆಂಗೆ ಅಥೆಂಟಿಕ್ ಆಗಿ ಹೆಲ್ತಿಯಾಗಿ ಸಿಗೋದು. ಐ ಥಿಂಕ್ ದ ಕ್ಲೋಸೆಸ್ಟ್. ನನಗೆ JP ನಗರ್ ಪಾಕಶಾಲಾದಲ್ಲಿ ಮಸಾಲ್ ಪುರಿ ರೀಸೆಂಟ್ ಆಗಿ ಟ್ರೈ ಮಾಡಿದೆ. ಈ ಗ್ರೀನ್ ಕಲರ್ ಮಸಾಲ್ ಪುರಿ, ಈಗೆಲ್ಲ ರೆಡ್ ಎಲ್ಲೋದ್ರು ಗಾಡಿಲಿ ರೆಡ್, ಬಟ್ ಗ್ರೀನ್ ಕಲರ್ ಅಥೆಂಟಿಕ್ ನಮ್ಮ ಸೌತ್ ಇಂಡಿಯನ್ ಮಸಾಲ್ ಪುರಿ ಟೇಸ್ಟ್ ಇದೆಯಲ್ಲ. ಬೆಂಗಳೂರು ಮಸಾಲ್ ಪುರಿ ಇಲ್ಲ, ನಮ್ಮೂರ್ ಕಡೆ ಎಲ್ಲ ಗ್ರೀನ್ ಕಲರ್ ಮಸಾಲ್ ಪುರಿ ಒರಿಜಿನೇಷನ್ ಬೆಂಗಳೂರು. ನೀವು ಬೇರೆ ಇಲ್ಲ, ನಮ್ಮೂರಲ್ಲೆಲ್ಲ ಗ್ರೀನ್ ಕಲರ್ ಅಲ್ಲ. ಕರ್ನಾಟಕ ಬಿಟ್ಟು ಹೊರಗಡೆ ಹೋದ್ರೆ ಸಿಗಲ್ಲ. ರೋಡಲ್ಲೂ ಇರುತ್ತೆ ಇಲ್ಲಿ ಮಸಾಲಾ ಪುರಿ. ಬೇರೆ ಊರಿಗೆ ಹೋದ್ರೆ ಒಂದು ಮಸಾಲ್ ಪುರಿ ತಿನ್ಬೇಕಂದ್ರೆ ಎಷ್ಟು ಹುಡುಕ್ಬೇಕು. ನಿಜವಾಗ್ಲೂ ಬ್ಯಾಂಗ್ಳೂರ್ ಬೆಸ್ಟ್. ಪಾಕಶಾಲಾದಲ್ಲಿ JP ನಗರಲ್ಲಿ ಮಸಾಲ್ ಪುರಿಗೆ ನಾನು ಫ್ಯಾನ್. ಮಸಾಲ್ ಪುರಿ ತಿನ್ನೋಕೆ ಅಲ್ಲಿಗೆ ಹೋಗ್ತೀನಿ, ನೀವೆಲ್ಲ ಟ್ರೈ ಮಾಡಿ, ಫೋನ್ ಮಾಡಿ ಹೆಂಗಿತ್ತು. ಫ್ಯಾಂಟಾಸ್ಟಿಕ್, ಭಾಳ ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಕೂಡ ಪಾಕಶಾಲಾದಲ್ಲಿ ಈ ಇಡ್ಲಿ ಸಾಂಬಾರಿನ ಪ್ರಿಯ ನಾನು. ಇದು ಯಾವಾಗ ಶುರುವಾಯಿತು ಅಂದರೆ 1991ನೇ ಇಸ್ವಿನಲ್ಲಿ ಅಡಿಗಾಸ್ ಅಂತ ಇತ್ತು. ಅಡಿಗಾಸ್ ಫಸ್ಟು ಗಾಂಧಿ ಬಜಾರಲ್ಲಿ ವಾಸುದೇವ್ ಅಡಿಗ ಅವ್ರು ಶುರು ಮಾಡಿದ್ದು. ಒಂದು ದಿವಸ ಬೆಳಗ್ಗೆ 6:30 ಹೋದೆ. ವಾಸುದೇವ್ ಅಡಿಗ ನನ್ನ ಸ್ನೇಹಿತ. ಸೊ ಹಾಗಾಗಿ ಪರಿಚಯ ಆಗಿದ್ದು ನನಗೆ.
ಸೊ ಹೋದೆ, ಬಂದರೆ ಚಂದ್ರು ಏನು ಕೊಡಲಿ, ಏನಿದೆ ಅದು, ಬಿಸಿ ಬಿಸಿ ಇಡ್ಲಿ ಸಾಂಬಾರು ಕೊಡ್ತೀನಿ ತಿನ್ನಿ ಸಖತ್ತಾಗಿರುತ್ತೆ ಅಂದರು. ಕೊಡಿ ಅಂತೆ. ನನ್ನ ದೃಷ್ಟಿಲಿ ಏನೋ ಒಂದು ಇಡ್ಲಿ ಕೊಡ್ತಾರೆ, ಒಂದು ಕಪ್ಪಲ್ಲಿ ಸಾಂಬಾರು ಹಾಕ್ಕೊಡ್ತಾರೆ ಅಂತ. ಅವರು ಸೀದಾ ಸಾಂಬಾರು ತೆಗೆದು ಹಿಂಗೆ ಉಯ್ದು ಕೊಟ್ಟರು. ಯಾವತ್ತೂ ತಿಂದಿರಲಿಲ್ಲ. ನಾನು ಸ್ವಲ್ಪ ಗಾಬರಿ ಆಯ್ತು, ಏನು ಹಿಂಗೆ ಕೊಡ್ತಿದ್ದೀರಾ ಅಂದರೆ, ಇದಕ್ಕೆ ಡಿಪ್ ಅಂತ ಹೇಳಿ ಕರಿತೀವಿ, ತಿನ್ನಿ ಅಂದರು. ಆವತ್ತು ಫಸ್ಟ್ ನಾನು ಡಿಪ್ ಇಡ್ಲಿ ಸಾಂಬಾರು ತಿಂದಿದ್ದು. ಇವತ್ತಿಗೂ ನಾನು ಪಾಕಶಾಲೆಗೆ ಹೋದರೆ ಫಸ್ಟ್ ಒಂದು ಇಡ್ಲಿ ಸಾಂಬಾರು ಫಸ್ಟ್, ಆಮೇಲೆ ಮಿಕ್ಕಿದ್ದೆ. ಕರೆಕ್ಟ್ ಸರ್. ಆ್ಯಂಡ್ ವಾಸುದೇವ್ ಅಡಿಗಾಸು ಜಯನಗರ್ 4th ಬ್ಲಾಕ್ ಅಲ್ಲ, ಅದು ಹಿಂದ್ಗಡೆನೆ ನಮ್ಮ ಮನೆ ಇದ್ದಿದ್ದು. ಸೊ ನಾ ಸ್ಕೂಲ್ ಬಸ್ಸಿಗೆ ಕಾಯ್ತಾ ಇರುವಾಗ ಹಿಂಗೆ ಬ್ಯಾಗ್ ಹಾಕೊಂಡಿದ್ರೆ ರೋಡೆಲ್ಲ ಸಾಂಬಾರ್ ಘಮ ಘಮ ಅಡಿಗಾಸಿಂದ ಬರೋದು ಸರ್. ಆಮೇಲೆ ನಾವೆಲ್ಲ ಚಿಕ್ಕ ಚಿಕ್ಕ ಪಾಕೆಟ್ ಮನಿ ಕೊಟ್ಟಾಗ ಅವಾಗ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಫೋರ್ಡೆಬಲ್ ಇದು. ಸೊ ನಾವೆಲ್ಲ ಸ್ಕೂಲಲ್ಲಿ ಬರ್ಡೇಗೆ ಟ್ರೀಟ್ ಎಲ್ಲ ಕೊಡಿಸ್ಬೇಕಾದಾಗ ಅಡಿಗಾಸ್ಗೆನೆ ಹೋಗ್ತೀವಿ. 2nd ಫ್ಲೋರಲ್ಲಿ ಫೈನ್ ಡೈನಿಂಗ್ ಇತ್ತು. ಈವನ್ ದೋ ಇಟ್ ವಾಸ್ ಅ ವೆರಿ ಸ್ಮಾಲ್ ಪ್ಲೇಸ್, 2nd ಫ್ಲೋರಲ್ಲಿ ಫೈನ್ ಡೈನಿಂಗ್ ಇದ್ದಿದ್ದು. ಅಲ್ಲಿ ಹೋಗಿ ನಾರ್ತ್ ಇಂಡಿಯನ್ ಪೀಸ್ ಪಲಾವ್ ಎಲ್ಲ ತುಂಬ ಚೆನ್ನಾಗಿ ಫ್ಯಾಂಟಾಸ್ಟಿಕ್. ಈಗ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಫುಡ್ ಬ್ಲಾಗಿಂಗ್ ಮಾಡಬೇಕಾದ್ರೆ. ತುಂಬ ಚಾಲೆಂಜಸ್ಗಳು ಸಿಗುತ್ತೆ. ಅಂದರೆ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಬರೋದಾಗಲಿ, ಅಥವಾ ಏನೋ ನೀವು ಅಲ್ಲಿ ಹೋದಾಗ ಏನು ಇವ್ರು ಬಿಟ್ಟು ತಿನ್ನಕ್ಕೆ ಬಂದಿದ್ದಾರೆ ಅಂತ ರಿಯಾಕ್ಟ್ ಮಾಡೋದಾಗಲಿ, ಈ ಥರದ್ದು ತುಂಬ ಆಗುತ್ತೆ. ಹೌ ಡು ಯು ಫೇಸ್ ದೋಸ್ ಚಾಲೆಂಜಸ್? ಆಗಿದೆ ಆ ಥರ. ಬ್ಲಾಗರ್ಸ್ ಅಂದರೆ ಸ್ವಲ್ಪ ಸರ್ವಿಸ್ನಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸರ್. ಯಾಕೆಂದರೆ ನಾವು ಫ್ಯಾಮಿಲಿ ಅಂತ ಹೋದಾಗ ತುಂಬ ಚೆನ್ನಾಗಿರುತ್ತೆ ಸರ್ವಿಸು. ಬ್ಲಾಗರ್ಸ್ ಅಂದಾಗ ಸ್ವಲ್ಪ ಚೇಂಜಸ್, ಅದೊಂಥರ ನೋವು ಆಗುತ್ತೆ. ಮಾಡಬೇಕಾ ಇದು ಬ್ಲಾಗಿಂಗ್ ಮಾಡಬೇಕಾ, ನಾವು ಬಂದಿರೋದು ಅವ್ರಿಗೆ ಹೆಲ್ಪ್ ಆಗೋಕ್ಕೇನೆ. ನಮ್ಮ ಅಡ್ವಾಂಟೇಜ್ ಏನೂ ಇಲ್ಲ ಸರ್ ಅಲ್ಲಿ. ಯಾಕೆಂದರೆ ಕೆಲವರು ಪೇಮೆಂಟ್ ತೊಗೋತಾರೆ, ಕೆಲವರು, ನಾನಂತೂ ತೊಗೊಳೋದೇ ಇಲ್ಲ. ನಾನು ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು. ಈ ಥರ ಮಾಡಿಬಿಟ್ರೆ ತಿನ್ಬೇಕಾ, ಇದು ಬೇಕಿತ್ತಾ ನನಗೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ದಟ್ಸ್ ಓಕೆ, ನಮ್ದು ಇದ್ದಿದ್ದೆ ಅವ್ರಿಗೆ ಹೆಲ್ಪ್ ಆಯ್ತಾ ಅಷ್ಟೇ ಸಾಕು, ಒಂದು ಸೈಡ್ ಚೆನ್ನಾಗದೆ ಸಾಕು ಅಂತ ಇದು ಮಾಡ್ತೀವಿ. ನಮ್ಮ ಯಜಮಾನ್ರಂತೂ ಎಲ್ಲೂ ಬರೋದೇ ಇಲ್ಲ. ಬ್ಲಾಗಿಂಗ್ ಅಂದ್ರೇ ಅವ್ರಿಗೆ ಬೇಡ ನೀನು ಹೋಗಿ ಬಾ ಅಂತಂತಾರೆ. ಮೋಸ್ಟ್ಲಿ ಅವ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ಅವ್ರು ನನ್ನನ್ನು ಕಳ್ಸೋದಿಲ್ವೇನೋ ನೆಕ್ಸ್ಟ್ ಟೈಮು. ಹಾಗಾಗಿ ಅವ್ರು ಬರೋದೇ ಇಲ್ಲ. ಆಗುತ್ತೆ, ಬಟ್ ಈಸಿಯಾಗಿ ತೊಗೊಳ್ತೀನಿ, ನೋವು ಆಗುತ್ತೆ, ಹೇಳಬೇಕು ಅಂತ ಅನಿಸುತ್ತೆ, ಬಟ್ ಅವರೇ ತಿಳ್ಕೊಳ್ಬೇಕು ಅಂತಲೂ ಅನಿಸುತ್ತೆ ಸರ್ ಒಂದೊಂದ್ಸರಿ. ಮುಂಚೆ ಇನ್ವೈಟ್ ಬಂದಾಗ ಏನಾಗಿರ್ತಿತ್ತು ಅಂದರೆ, ನೀವು ಬನ್ನಿ ನಮ್ಗೆ ರಿವ್ಯೂ ಮಾಡಿ, ರಿವ್ಯೂ ತೊಗೊಳ್ಳಿ. ನನಗೆ ಬ್ಲಾಗಿಂಗ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದಾಗ ಸರ್, ಆ ಗುಡ್ ಓಲ್ಡ್ ಡೇಸ್ ಬಿಫೋರ್ ಕೋವಿಡ್ ಐ ಆಮ್ ಟಾಕಿಂಗ್ ಅಬೌಟ್, ನಿಮಗೆ ಒಂದು ಯಾವುದೋ ರೆಸ್ಟೋ ಬಾರ್ ಆದರೂ ಸರಿ, ರೆಸ್ಟೋರೆಂಟ್ ಆದರೂ ಸರಿ, ಬಿಫೋರ್ ಸರ್ವಿಂಗ್ ಫಾರ್ ದ ಕಸ್ಟಮರ್ ಸೆಲೆಕ್ಟೆಡ್ ಆ್ಯಂಡ್ ಪಿಕ್ಸ್ ಬ್ಲಾಗರ್ಸ್ನ ಕರೆಸಿ ರಿವ್ಯೂ ಮಾಡೋರು. ಐ ಮೀನ್ ಚೆಫ್ ಬಂದು ಎಕ್ಸ್ಪ್ಲೇನ್ ಮಾಡೋರು, ಸಿ ದಿಸ್ ಆಲ್ ದ ಇಂಗ್ರೀಡಿಯೆಂಟ್ಸ್, ನಾವು ಇದನ್ನು ಮಾಡಿರೋ ಡಿಶ್ಶು, ಇದು ಏನಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇದನ್ನು ಟೇಸ್ಟ್ ಕೊಡ್ತಾ ಇದ್ದೀವಿ, ಯು ಗಿವ್ ಅಸ್ ದ ರಿವ್ಯೂ. ನಮಗೆ ಫಾರ್ಮಲ್ಲಿ ರಿವ್ಯೂ ಮಾಡಿ ರೇಟಿಂಗ್ ಕೊಟ್ಬಿಟ್ಟು ಬರಬೇಕಿತ್ತು. ಈವನ್ ರೆಸ್ಟೋರೆಂಟಿಗೆ ಬಿಫೋರ್ ಲಾಂಚಿಂಗ್ ಫಾರ್ ದ ಕಸ್ಟಮರ್ಸ್ ಬ್ಲಾಗರ್ಸ್ ಹತ್ರ ರಿವ್ಯೂ ತೊಗೊಳೋರು, ಈ ಸಾಂಬಾರನ್ನ ಈ ಥರ ಟ್ರೈ ಮಾಡಿದ್ದೀವಿ, ಇದು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತೆಲ್ಲ. ಆ ಡೇಸಿಂದ ಈ ಡೇಸಿಗೆ ನಾನು ನೋಡ್ತಾ ಇದ್ರೆ ಹೆಂಗೆ ಗೊತ್ತಾ, ಮ್ಯಾನೇಜರ್ ಬಂದ್ಬಿಟ್ಟು, ಓಹ್ ಬ್ಲಾಗರ್ಸ್ ಬಂದಿದ್ದಾರೆ, ಏನೋ ಕೊಡೋದೇನೋ ಕೊಟ್ಟು ಕಳಿಸಿ, ಏನೋ ತಿನ್ಬಿಟ್ಟು ಹೋಗ್ತಾರೆ ಕಳಿಸಿ ಅನ್ನೋ ಥರನೇ ನಮ್ಮ ಮುಂದೆನೇ ಆನ್ ಫೇಸ್ ಹಂಗೆ ರೆಸ್ಪಾನ್ಸ್ ಇರುತ್ತೆ. ಅವಾಗ ಹೆಂಗೆ ಈಗೋ ಅರ್ಟ್ ಆಗುತ್ತೆ ಅಂದರೆ, ನಾವು ನಮ್ಮ ಪ್ಯಾಷನಿಗೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ಪ್ಯಾಷನಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ, ದಟ್ ಈಸ್ ಗುಡ್. ನೀವು ಬೆಳೀತಾ ಇದ್ದೀರಾ, ನಾವು ಬೆಳೀತಾ ಇದ್ದೀವಿ. ನಾವು ಬ್ಲಾಗಿಂಗ್ ಜರ್ನಿಲಿ ನಾವು ಮಾಡಿರೋ ಕೆಲಸ, ಇವ್ರಿಗೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬಿಸ್ನೆಸ್ ಆಗ್ತಾ ಇದೆ ಅಂದರೆ ನಮಗೆಲ್ಲೋ ಒಂದು ಕಡೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವು ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯಿತು ಅಂತ. ಬಟ್ ಈಗ ಕೊಡ್ತಾ ಇರೋ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ, ಇಟ್ಸ್ ಓಕೆ, ಸಮ್ಟೈಮ್ಸ್ ನಾನೇ ಪೇ ಮಾಡಿಬಿಟ್ಟು ಫೋನ್ಪೇ ಏನೋ ಒಂದು ಪೇ ಮಾಡಿಬಿಟ್ಟು ನನಗೆ ಬೇಡ ಇಟ್ಸ್ ಓಕೆ ಅಂತ ಬಂದಿರೋ ಎಕ್ಸ್ಪೀರಿಯನ್ಸು ಸಹ ಇದೆ ಸರ್. ಆ್ಯಂಡ್ ನೀವು ಹೇಳ್ದಂಗೆ ನೆಗೆಟಿವ್ ಕಮೆಂಟ್ಸು ಐ ಥಿಂಕ್ ದಟ್ ಹ್ಯಾಸ್ ಲೆಡ್ ಟು ಅ ಲಾಟ್ ಆಫ್ ರಾಂಗ್ ಥಿಂಗ್ಸ್ ಇನ್ ದ ಸೊಸೈಟಿ. ಸೊ ಸೋಷಿಯಲ್ ಮೀಡಿಯಾನ ಬಹಳ ಜವಾಬ್ದಾರಿಯಿಂದ ನಾವು ಯೂಸ್ ಮಾಡಬೇಕು ಅಂತ ನಾನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್, ಆ್ಯಸ್ ಅ ಬ್ಲಾಗರ್, ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಮೈಸೆಲ್ಫ್. ಆ್ಯಂಡ್ ಗೌತಮಿ ಹೇಳ್ದಂಗೆ, ರೂಪಾ ಅವ್ರು ಹೇಳ್ದಂಗೆ, ಡೆಫಿನೆಟ್ಲಿ ಸ್ವಿಚ್ ಆಗಿದೆ. ನಮಗೆ ಮುಂಚೆ ಇದ್ದಿದ್ದು ಒಂದು ಗೌರವಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದು ಯಾಕೆ ಅಂದರೆ ಒಂದು 10-15 ಜನದಿಂದ ಎಲ್ಲರಿಗೂ ಅದು ಅಫೆಕ್ಟ್ ಆಗ್ತಾ ಇದೆ. ಡೆಫಿನೆಟ್ಲಿ ನಾವು ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನೇಟಿಂದ ಈ ಫೀಲ್ಡಿಗೆ ಬಂದಿರೋದು ಸರ್. ನಿಮ್ಮನ್ನೆಲ್ಲ ನಾವು ಇದಾಗಿ ಇಟ್ಕೊಂಡು, ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು. ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಈಗ ಎವ್ರಿ ರೋಡಲ್ಲಿ ರೋಲ್ಸ್ ರಾಯ್ಸ್ ನಿಂತರೆ ಆ ರೋಲ್ಸ್ ರಾಯ್ಸ್ ಬೆಲೆ ಕಮ್ಮಿ ಆಗತ್ತೆ. ಹಾಗಾಗಿದೆ ಇವಾಗ ನಮ್ಮ ಪರಿಸ್ಥಿತಿ. ಅಂದ್ರೆ ನಾನು ಬೋತ್ ದ ವೇಸ್ ರಾಂಗ್ ಅಂತ ಹೇಳ್ತಾ ಇಲ್ಲ ಸರ್. ರೆಸ್ಟೋರೆಂಟಲ್ಲಿ ನಮ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದು ನಾನು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬ್ಯಾಕ್ ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬೇಸ್ಡ್ ಆನ್ ದಟ್
ಈಗ ನಾನು ಪ್ಯಾಷನ್ ಇಟ್ಕೊಂಡಿರೋ ಬ್ಲಾಗರು. ಬಟ್ ಈಗ ಬರ್ತಾರ ಬ್ಲಾಗರ್ಸ್ ಎಲ್ಲ ಕಮರ್ಷಿಯಲ್. ಓಕೆ, ಯು ಪೇ ಮಿ ದಿಸ್ ಮಚ್, ಐ ವಿಲ್ ಕಮೆಂಟ್. iPhone ಇದ್ರೆ ನಾನು ಬ್ಲಾಗರ್. ನೀವೊಂದು ಸುಮ್ಮನೆ ಒಂದು ಗೋಬಿ ವಿಡಿಯೋ ಹಾಕಿ 1 ಮಿಲಿಯನ್ ಆಯ್ತಾ, ನೆಕ್ಸ್ಟ್ ವಿಡಿಯೋ ಒಂದು ಏನೋ ಒಂದು ಬಿರಿಯಾನಿ ಹಾಕುವ 2 ಮಿಲಿಯನ್ಸ್ ಆಯ್ತಾ, ನೀವು ಬ್ಲಾಗರ್. ನಿಮ್ಗೆ ಅದ್ರ ಬಗ್ಗೆ ಏನ್ ಪ್ಯಾಷನ್, ಏನಕ್ಕೆ ಆ ಇಂಗ್ರೀಡಿಯೆಂಟ್ಸ್ ಹಾಕಿ ಅಷ್ಟು ಟೇಸ್ಟ್ ಆಗಿ ಬಂದಿದೆ, ಇದಕ್ಕೆ ಉಪ್ಪು ಜಾಸ್ತಿ ಆಗಿದ್ರು ಓಕೆ ಚೆನ್ನಾಗಿತ್ತು ಅಂತ ಹೇಳಿ ನೆಗೆಟಿವ್ ಆಗಿ ಕೊಡೋ, ಐ ಮೀನ್ ಈ ಕಡೆನೂ ಬ್ಯಾಲೆನ್ಸಿಗೆ ತಪ್ತಾ ಇದೆ. ಹಂಗಾಗಿ ಈ ಕಡೆ ನಮಗೆ ಟ್ರೀಟ್ ಮಾಡೋದು ಬ್ಯಾಲೆನ್ಸ್ ತಪ್ತಾ ಇದೆ. ಪ್ಯಾಷನ್ ಇಟ್ಕೊಂಡ್ ಬಂದವ್ರನ್ನ ನಿಮ್ಗೆ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡಕ್ಕೆ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ ನಮಗೆ ನಾವೇನೆ. ಬಿಕಾಸ್ ತುಂಬ ಕ್ರೌಡ್ ಆಗ್ತಾ ಇದೆ, ಇನ್ಫಾರ್ಮೇಷನ್ ಇಲ್ಲನೇ ಬ್ಲಾಗಿಂಗ್ ಕಂಟೆಂಟ್ ಮಾಡ್ತಾ ಇದ್ದೀರಾ, ಅದರಿಂದ ಜನಕ್ಕೂ ಈ ಥರ ಆಗ್ತಾ ಇದೆ, ನಮಗೆ ಸಿಗೋ ಮರ್ಯಾದೆನೂ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಜನರು ನೆಗೆಟಿವ್ ಆಗಿ ಹಾಕೋದಂತೂ ನಾನು ಯಾವತ್ತೂ ಕೇರೆ ಮಾಡಲ್ಲ ಸರ್. ಬಿಕಾಸ್ ನಂಗೇನು ಅನ್ಸುತ್ತೆ ಅಂದರೆ, ಯಾರೋ ಅವ್ರ ಗಂಡನ ಜೊತೆ ಜಗಳ ಕಾದಿರ್ತಾರೆ, ಯಾರೋ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಜಗಳ ಕಾಡಿರ್ತಾರೆ, ಅವ್ರ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರಿಗಿನ್ನೇನು ಮಾಡೋಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಏನೋ ಒಂದು ಹಾಕ್ತಾರೆ, ಅದನ್ನ ನಾವು ಯಾವತ್ತೂ ಮನ್ಸಿಗೆ ತಗೋಬಾರ್ದು ಅಂತ ನನ್ನ ಒಂದು ಸಜೆಷನ್. ನೀ ಜನರಲಿ ಈಗ ಯುವರಲ್ಲಿ ಟೆಲಿಂಗ್ ಭಾಳಷ್ಟು ಜನ ದುಡ್ಡು ಇಸ್ಕೊಂಡು ಫುಡ್ ಬ್ಲಾಗಿಂಗ್ ಮಾಡ್ತಾರೆ. ದಟ್ ಈಸ್ ಎಲ್ಲರ ಮನಸ್ಸಲ್ಲೂ ಅದೇ ಅಭಿಪ್ರಾಯ, ಇವ್ರು ದುಡ್ಡು ಇಸ್ಕೊಂಡು ಮಾಡ್ತಾರೆ ಅಂತ. ಬಟ್ ಭಾಳ ಜನ ದುಡ್ಡು ಇಸ್ಕೊಳ್ಳಲ್ಲ. Yes sir, 100%. I can vouch for that. It is only for passion. But do you have other sources of income? ಅಂದರೆ ನೀವು ಬೇರೆ ಕೆಲಸಗಳು ಮಾಡ್ತಾ ಇದ್ದೀರಾ ನೀವೆಲ್ಲ. How do you manage doing this? Because this ನೀವು ದುಡ್ಡು ಇಸ್ಕೊಳ್ಳೋದಾದ್ರು ಯು ಸ್ಪೆಂಡ್ ಮನಿ. ಈಗ ಯಾವುದೋ ಒಂದು ಹೋಟ್ಲ್ಗೆ ಹೋಗ್ಬೇಕು ಅಂದರೆ ಯು ಸ್ಪೆಂಡ್ ಟ್ರಾನ್ಸ್ಪೋರ್ಟ್ ಸ್ಪೆಂಡ್ ಮಾಡ್ತೀರಾ, ಅಲ್ಲಿ ಹೋಗ್ತೀರಾ, ತಿಂತೀರಾ. ಮೋಸ್ಟ್ ಆಫ್ ದ ಟೈಮ್ಸ್ ಯು ಪೇ ಫಾರ್ ದಟ್ ಆ್ಯಂಡ್ ಕಮ್, ಸೊ ಯು ಹ್ಯಾವ್ ಟು ಪೇ ಫಾರ್ ದಟ್. ಅದಾದ್ಮೇಲೆ ಯು ಸ್ಪೆಂಡ್ ಯುವರ್ ಟೈಮ್ ಟು ಎಡಿಟ್ ದಟ್ ವಿಡಿಯೋ. We are investing on the gadgets actually. Investing. So what is your how do you manage that economics? ಅಂದರೆ ನನಗೆ ನಾನು ಹೌಸ್ ವೈಫ್ ಸರ್, ನನಗೆ ಯಾವ ಇನ್ಕಮ್ಮು ಇಲ್ಲ, ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊಳ್ಳೋದು. ಬಟ್ ಅವ್ರಿಗೆ ನಾನು ಮಾಡ್ತಾ ಇರೋದು ತುಂಬ ಇಂಟ್ರೆಸ್ಟ್ ಇದೆ, ಹಾಗೆ ಎನ್ಕರೇಜ್ ಮಾಡೋದ್ರಿಂದ ಇದುವರೆಗೂ ಬೇಡ ಅಂತಂದಿಲ್ಲ. ನೀನು ದುಡ್ಡು ಇಸ್ಕೊಂಬೇಡ, ನಿನಗೆ ಫುಡ್ ಪ್ಯಾಷನ್ ಇರೋದ್ರಿಂದ ನೀನು ಮಾಡು, ದುಡ್ಡು ಇಸ್ಕೊಳ್ಳಂಗಿದ್ರೆ ನೀನು ಹೋಗಲೇಬೇಡ ಅಂತಾರೆ. ಹಾಗಾಗಿ ನನಗೂ ಅದೇನು ಇಷ್ಟ ಇಲ್ಲ. ನನ್ನ ಆಸೆಗೆ ನಾನು ಮಾಡ್ತಾ ಇರೋದು ಬಿಸ್ನೆಸ್ಗೋಸ್ಕರ ಅಂತೂ ಅಲ್ಲ, ಬಿಕಾಸ್ ನನ್ನ ಹಸ್ಬೆಂಡ್ ನಂಗೆ ತುಂಬ ಸಪೋರ್ಟ್ ಇದ್ದಾರೆ. ಬಟ್ ಈ ನಡುವೆ ತುಂಬ ಒಂದೊಂದ್ಸರಿ ದೂರ ಇರೋವಾಗ ಕ್ಯಾಬ್ಗೆ ನಂದೊಂದು ಏನಂದರೆ, ನನಗೆ ಮೆಟ್ರೋ ಅವೆಲ್ಲ ಹೋಗಲ್ಲ ಸರ್, ನಾನು ಆಟೋ ಅಥವಾ ಕ್ಯಾಬೆ. ಹಾಗಾಗಿ ಒಂದೊಂದ್ಸರಿ 500-1000 ಆಗುತ್ತೆ. ಒಂದು ಸರಿ 2 ಸರಿ ರೀ ನಾನು ಇವಾಗ 1000 ರೂಪಾಯಿ ಗೂಗಲ್ ಪೇ ಮಾಡಿದ್ದೀನಿ ಆಟೋಗೆ ಅಂದರೆ, ಒಂದು ಸರಿ ಇಲ್ಲ ಇನ್ನೊಂದು ಸರಿ ಅದು ಪ್ರಿಕ್ ಆಗುತ್ತೆ ಅವ್ರಿಗೆ, ಏನು ಇಷ್ಟಿಷ್ಟು ಆಟೋಗೆ ಕೊಡ್ತಾ ಇದೆ, ಅಲ್ಲೋಗಿ ತಿನ್ನೋ 200 ರೂಪಾಯಿಗೆ ಅಂತ. ಅಂಥ ಟೈಮ್ನಲ್ಲಿ ಈ ನಡುವೆ ಸ್ವಲ್ಪ ನಾನು ಯಾರಾದರೂ ನಾವು ಟ್ರಾವೆಲ್ ಅಲೋಯನ್ಸ್ ಕೊಡ್ತೀವಿ ಅಂದರೆ ಐ ಅಗ್ರಿ, ಸರಿ ಕೊಡಿ ಅಂತ. ಬಟ್ ಪೇಮೆಂಟ್ ಇಸ್ಕೊಳ್ಳೋದಿಲ್ಲ, ಬ್ಲಾಗಿಂಗ್ ಪೇಮೆಂಟ್ ಇಸ್ಕೊಳ್ಳಲ್ಲ, ಹೋಗಿ ಮಾಡಿಬಿಟ್ಟು ಬರ್ತೀನಿ. ಓಕೆ ಸರ್, ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಬ್ಲಾಗಿಂಗಿಗೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ಈಗ ರೆಸ್ಟೋರೆಂಟ್ ದರ್ಶಿನಿ ಟೈಪ್ ಆಫ್ ರೆಸ್ಟೋರೆಂಟ್ ಆದರೂ ಸರಿ, ಕ್ವಿಕ್ಕಾಗಿ ಮಾಡ್ತಾರೋ ಕಾನ್ಸೆಪ್ಟ್ ಬರ್ತಾ ಇದೆಯಲ್ಲ, ಈಗ ಅಲ್ಲೆಲ್ಲ ಹೋಗಿ ನೀವು 5000 ಕೊಡಿ 10,000 ಕೊಡಿ ನಾನು ಒಂದು ವೀಡಿಯೋಗೆ ಅಂತ ಯು ಕಾಂಟ್ ಎಕ್ಸ್ಪೆಕ್ಟ್. ಬಿಕಾಸ್ ಬೋತ್ ದ ಸೈಡ್ ನಾನು ಯೋಚನೆ ಮಾಡಿದಾಗ ಅಲ್ಲಿ ಅವ್ರಿಗೆ ಮಾರ್ಜಿನ್ ಅನ್ನೋದು ಬರೋದು ಲೆಸ್. ಈಗ ಹೆಂಗೆ ಟೆಕ್ನಾಲಜಿ, ನಿಮ್ಮ ಜಮಾನದಲ್ಲಿ ನ್ಯೂಸ್ ಪೇಪರು, ನಮ್ಮ ಜಮಾನ ರೀಲು, ಈ ರೀಲಿಗೆ ಓಕೆ ಅವಾಗ ರೆಸ್ಟೋರೆಂಟ್ಸ್ವರೆಗೂ ಈ ಥರ ಎಲ್ಲ ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಅಂದರೆ ವಿ ಆರ್ ಮಿಸ್ಸಿಂಗ್ ಸಮಥಿಂಗ್ ಅನ್ನೋ ಆ ಕಡೆನೂ ಟೆಕ್ನಾಲಜಿ ಅವ್ರಿಗೂ ಒಂಥರ ಅದು ಮನಸ್ಸಲ್ಲಿರುತ್ತೆ ಅಂತ ದೇ ವಿಲ್ ಅಪ್ರೋಚಸ್. ಬನ್ನಿ ನಮ್ಮದು ಒಂದು 4-5 ರೀಲ್ ಹೋದರೆ ನಮ್ಮದು ಬ್ರ್ಯಾಂಡಿಂಗ್ ಬೆಳೆಯುತ್ತೆ ಅಂತ ಆ ಕಡೆನೂ ಆಸೆ ಇರುತ್ತೆ. ಈ ಕಡೆ ನಮಗೂ ಪ್ಯಾಷನ್ ಇದೆ, ನಮಗೂ ಕಂಟೆಂಟ್ ಕ್ರಿಯೇಷನಿಗೆ ಎಲ್ಲ ಟ್ರೆಂಡಲ್ಲಿ ನಾವು ಟ್ರೆಂಡ್ ಆಗೋಣ ಅನ್ನೋದು ನಮಗೂ ಇರುತ್ತೆ. ಸೊ ಬೋತ್ ದ ವೇಸ್ ಬ್ಯಾಲೆನ್ಸ್ ಮಾಡಿದಾಗ ಈ ಕಡೆ ದರ್ಶಿನಿ ಆ ಥರ ರೆಸ್ಟೋರೆಂಟ್ಸಿಗೆ ನಾವೊಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ನಮ್ದೊಂದು ಸಪೋರ್ಟ್ ಮಾಡುತ್ತೆ. ಫಸ್ಟ್ 2 ವೀಡಿಯೋಸ್ ನೀವು ಹೋಗಿ ಆರಾಮಾಗಿ ಸಪೋರ್ಟ್ ಮಾಡ್ತೀರಾ. ಒಂದ್ಸತಿ ಅವ್ರ ಬಿಸ್ನೆಸ್ ಗ್ರೋ ಆದಾಗಲೂ ಬೋತ್ ದ ವೇಸ್ ನೀವು ಸಮಥಿಂಗ್ ಯು ಪೇ ಅಸ್, ಲೈಕ್ ಗ್ಯಾಜೆಟ್ಸಿಗೆ ಇನ್ವೆಸ್ಟ್ ಮಾಡಿರ್ತೀವಿ. ಈಗ ಎಡಿಟಿಂಗ್ ಸಾಫ್ಟ್ವೇರ್ ಎಲ್ಲ ನಿಮಗೆ ಐಫೋನಲ್ಲಿ ಪೇಯ್ಡ್ ವರ್ಷನ್ಸ್ ಇಸ್ ಮೋರ್ ದೆನ್ ಫ್ರೀ ಆಗಿ ಬರೋದು. ಸೊ ಒಂದು ಒಳ್ಳೆ ವಾಯ್ಸ್ ಓವರ್ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಮೈಕಿಗೆ ಹೌ ಮಚ್ ವಿ ಆರ್ ಸ್ಪೆಂಡಿಂಗ್ ಫಾರ್ ದಟ್. ನೀವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 9 to 5 ಜಾಬಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮು, ನಾನು ಇದಕ್ಕೆ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ರೆ ಅಫ್ಕೋರ್ಸ್ ನನಗೂ ಲಾಸ್ ಅಲ್ವಾ. ಸೊ ನೀವು ಒಂದ್ಸತಿ ಇಂಪ್ರೂವ್ ಆದಮೇಲೆ ಯು ಪೇ ಆಸ್ ಮಿನಿಮಲ್ ಅಮೌಂಟ್. ರೆಸ್ಟೋರೆಂಟ್ ದರ್ಶಿನಲ್ಲೆಲ್ಲ ಅಟ್ಲೀಸ್ಟ್ 2000-3000 ನೀವು ನನಗೆ ಕೊಟ್ಟರೆ ನನ್ನ ಟ್ರಾವೆಲ್ ನನ್ನ ಗ್ಯಾಜೆಟ್ಸಿಗೆ ಈಕ್ವಲ್ ಆಗುತ್ತೆ. ಸೊ ಈ ಕಡೆ ನೀವು ರೆಸ್ಟೋ ಪಬ್ ಅಲ್ಲೆಲ್ಲ ಹೋದಾಗ ದೇರ್ ಇನ್ಕಮ್ ಇಸ್ ಡಿಫ್ರೆಂಟ್. ಸೊ ಅಲ್ಲಿ ನೀವು ಅಟ್ಲೀಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5,000 to 6,000. ಅದನ್ನೇ ನೀವು ದರ್ಶಿನಿಯವ್ರ ಹತ್ರ 10,000 ಕೊಡು 20,000 ಕೊಡು ಅಂತ ಈ ಕಡೆಯಿಂದ ಡಿಮ್ಯಾಂಡ್ ಮಾಡೋದು ತಪ್ಪು. ಬಟ್ ಆ ಕಡೆಯಿಂದನೂ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು. ನೀವು ಗ್ರೋ ಆಗಬೇಕಾದ್ರೆ ನಮ್ಮನ್ನು ಬೆಳೆಸಿ, ನಾವು ನಿಮ್ಮನ್ನು ಬೆಳೆಸ್ತೀವಿ. ಬೋತ್ ದ ವೇಸ್ ಈಕ್ವಲ್ ಆಗಿ ಲೆಟ್ಸ್ ಗ್ರೋ ಟುಗೆದರ್. ಸರ್, ಐ ಹ್ಯಾವ್ ಅ ಫುಲ್ ಟೈಮ್ ಜಾಬ್. ನಾನು HR ಮ್ಯಾನೇಜರಾಗಿ ಒಂದು ಆಟೋಮೋಟಿವ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಅಫ್ಕೋರ್ಸ್ ಸ್ಟೆಪ್ಪಿಂಗ್ ಔಟ್ ಆ್ಯಸ್ ಅ ಪ್ರೊಫೆಷ್ನಲ್ ಬ್ಲಾಗರ್ ಈಸ್ ಜಸ್ಟ್ ಅ ಸೈಡ್ ಹಸಲ್. ಅದರಿಂದ ನಾನು
ಐ ಸ್ಟಾರ್ಟೆಡ್ ಆಫ್ ಆ್ಯಸ್ ಅ ಪ್ಯಾಷನ್ ಆ್ಯಂಡ್ ನಾನೇ ಹೋಗಿ ತಿಂದಿರೋ ರೆಸ್ಟೋರೆಂಟ್ಸ್ ಇಷ್ಟಪಟ್ರೇ ನಾನು ಮೋಸ್ಟ್ ಆಫ್ ದ ಟೈಮ್ ಬ್ಲಾಗ್ ಮಾಡೋದು. ಬಟ್ ಇವಾಗ ಐ ಡೂ ರಿಯಲೈಸ್, ಇವಾಗ ನಮ್ಮ ಕಂಟೆಂಟ್ ನೋಡಿ ಎಷ್ಟೊಂದು ಜನ ರೆಸ್ಟೋರೆಂಟ್ಸ್ ಅವರು ರೆಕಗ್ನಿಷನ್ ಕೊಡ್ತಿದ್ದಾರೆ ನನ್ನ ಬ್ಲಾಗ್ಗೆ. ಸೊ ಅದರಲ್ಲಿ ಕೆಲವರು ರೀಚ್ ಔಟ್ ಆಗ್ತಾರೆ, ಸರ್ ಸೊ ಕೆನ್ ಯು ಪ್ರಮೋಟ್ ಅಸ್ ಅಂತ. ಸೊ ಇಟ್ ಡಿಪೆಂಡ್ಸ್. ಈ ಥರ ಜೆನ್ಯೂನ್ ಆಗಿ ವಿಮೆನ್ ಆಂಟ್ರಪ್ರಿನರ್ಶಿಪ್ ಅಥವಾ ಸ್ವಲ್ಪ ಕಷ್ಟಪಟ್ಟು ಮೇಲೆ ಬರ್ತಿದ್ರೆ ಐ ವಿಲ್ ಡೆಫಿನೆಟ್ಲಿ ನಾಟ್ ಲುಕ್ ಎಟ್ ದ ಮಾನಿಟರಿ ಆ್ಯಂಗಲ್. ಇನ್ನು ಉಲ್ಟಾ ನನಗೆ ಐ ಫೀಲ್ ಹ್ಯಾಪಿ. ಯಾರೋ ಇವಾಗ ಎಷ್ಟೊಂದು ಜನ ನಾವು ಅನ್ಕೋತೀವಿ ಸರ್, ಓ ಇದ್ರದ್ದೊಂದು ಬಿಸ್ನೆಸ್ ಶುರು ಮಾಡಿಬಿಡೋಣ, ವರ್ಕ್ ಆಗುತ್ತೆ. ಬಟ್ ಎಲ್ಲರಿಗೂ ಆಗಲ್ಲ ಅದು. ಪಾಪ ಯಾರಾದರೂ ಒಂದು ಸ್ಟೆಪ್ ಮುಂದೆ ತೊಗೊಂಡು ಅದನ್ನು ಶುರು ಮಾಡಿದರೆ, ಫುಡ್ ಲವರ್ ಆಗಿ ಐ ಶುಡ್ ಪ್ರಮೋಟ್ ದಟ್. ಸೊ ಅದು ನಂಗೆ ನ್ಯಾಚುರಲಿ ಬರುತ್ತೆ. ಬಟ್ ಗೌತಮಿ ಹೇಳ್ದಂಗೆ ಸ್ವಲ್ಪ ಕಮರ್ಷಿಯಲ್ ಮೈಂಡೆಡ್ ಆಗಿ ಸ್ಟ್ರಾಟಜಿಕ್ ಆಗಿ PR ಬೇಕು ಆ ಥರ ಅನ್ನೋರು ಅಪ್ರೋಚ್ ಮಾಡಿದ್ರೆ ಐ ಕ್ಲೇಮ್ ಮೈ ಫೇರ್ ಶೇರ್ ಆಫ್ ಕಾಂಪನ್ಸೇಷನ್ ಫಾರ್ ದಿ ಎಡಿಟಿಂಗ್ ಆ್ಯಂಡ್ ಟೈಮ್ ಇನ್ವೆಸ್ಟೆಡ್. ಟೈಮ್ ಇಸ್ ಮನಿ ಸರ್. ಸೊ ಇಫ್ ಇಟ್ ರಿಕ್ವೈರ್ಸ್ ಯುವರ್ ಟೈಮ್ ಟು ಕಮ್ ಆ್ಯಂಡ್ ಡೆಲಿವರ್ ದ ಕಂಟೆಂಟ್ ಇನ್ ದೇರ್ ರಿಕ್ವೈರ್ಡ್ ಫಾರ್ಮ್ಯಾಟ್, ದೆನ್ ದಟ್ ಈಸ್ ವೆನ್ ಐ ಚಾರ್ಜ್ ದೆಮ್ ಸರ್. ಐ ಮೀನ್ ಅವರೆಲ್ಲ ಹೇಳ್ದಂಗೆ ಸೇಮ್ ಪಾಯಿಂಟ್ ಸರ್. ಬಟ್ ನನ್ನ ಪ್ರಕಾರ ಏನಂದರೆ ತುಂಬ ಒಂದೊಂದಷ್ಟು ಸಣ್ಣ ಬಿಸ್ನೆಸ್ ಇರುತ್ತೆ ಅಥವಾ ಒಂದೊಂದು ಹೋಟೆಲ್ ಲಾಸಲ್ಲಿರುತ್ತೆ. ಅಂಥದಕ್ಕೆಲ್ಲ ದೇರ್ ಆರ್ ಟೈಮ್ಸ್ ದಟ್ ಏನೇ ಮಾಡಿದ್ರೂ ಚಾರ್ಜ್ ಮಾಡಿರಲ್ಲ, ಬಾರ್ಟರೇ ಮಾಡಿರ್ತೀನಿ. ಬಟ್ ಗೌತಮಿ ಹೇಳ್ದಂಗೆ, ರೂಪಾ ಅವ್ರು ಹೇಳ್ದಂಗೆ, ದೀಪ್ತಿ ಹೇಳ್ದಂಗೆ, ನಾವು ಅಲ್ಲಿ ಹೋಗಬೇಕಾದ್ರೆ ಎಫರ್ಟ್ಸ್ ಇದೆ, ಟೈಮ್ ಇದೆ, ಎನರ್ಜಿ ಇದೆ. ಇದಕ್ಕೆಲ್ಲ ಒಂದೊಂದಷ್ಟು ಟೈಮ್ಸು ಒಂದು ಲೆವೆಲ್, ಒಂದು ಹಂತಕ್ಕೆ ನಾವು ತಲುಪಿದ ಮೇಲೆ ನಮಗೆ ಒಂದು ರಿವಾರ್ಡ್ ಅಂದರೆ ಏನಿಲ್ಲ, ನಾವು ಅದಕ್ಕೆ ಅಂತ ಬದುಕ್ತಾ ಇಲ್ಲ. ನನಗೆ ಐ ವರ್ಕ್ ಫುಲ್ ಟೈಮ್ ಕಾರ್ಪೊರೇಟ್ ಎಂಪ್ಲಾಯಿ, ಐ ಆಮ್ ಅ ಫೈನಾನ್ಷಿಯಲ್ ಲೀಡ್ ಇನ್ ಅ ಕಾರ್ಪೊರೇಟ್ ಆರ್ಗನೈಸೇಷನ್. ಬಟ್ ಏನಂದರೆ ಅದೊಂದು ರಿವಾರ್ಡ್ ಆ್ಯಂಡ್ ರೆಕಗ್ನಿಷನ್ ಅಂತಾರಲ್ಲ, ರೆಕಗ್ನಿಷನ್ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ರಿವಾರ್ಡು ಆ ಒಂದು ಬಿಸ್ನೆಸ್ಸು ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಅವ್ರು ನಮಗೆ ಕೊಟ್ಟರೆ ನಮಗೊಂದು ಇನ್ನೂ ಒಂದು ಜಾಸ್ತಿ ಬೆಳೆಯೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಅಂತ ನಾನು. ಸೊ ಈಗ ಬರುವ ಫುಡ್ ಬ್ಲಾಗರ್ಸ್, ಎಸ್ಪೆಷಲಿ ಫೀಮೇಲ್ ಫುಡ್ ಬ್ಲಾಗರ್ಸ್ಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಬರೀ ಬ್ಲಾಗಿಂಗನ್ನು ಪ್ರೊಫೆಷನಾಗಿ ತೊಗೋಬೇಡಿ. ಸೈಡ್ ಹಸಲ್ ಕೆಲಸ ಬಿಟ್ಬಿಟ್ಟು ನಾನು ಇದನ್ನೇ ಮಾಡ್ತೀನಿ, ನಾನು ಯೂಟ್ಯೂಬ್ ಮಾಡ್ತೀನಿ, ನಾನು ಚಾನ್ಸೇ ಇಲ್ಲ. ಒಂದು ಸ್ಟೇಬಲ್ ಇನ್ಕಮ್ ಅಂತ ಇರಲೇಬೇಕು. ಸ್ಟೇಬಲ್ ಇನ್ಕಮ್ ಅಂತ ಇದ್ದ ಮೇಲೆ ಇದನ್ನೆಲ್ಲ ನಾವು ಬಾಕಿ ಎಲ್ಲ ಚೇಂಜ್ ಮಾಡ್ಕೊಂಡಿರ್ಬೋದು ಅಂತಂದು. ಇಲ್ಲದೇ ನನಗೇನು ಅನಿಸುತ್ತೆ ಅಂದರೆ, ನಾನು ಯಾಕೆ ಇನ್ಸ್ಟಾಗ್ರಾಮ್ ಬಂದೆ ಅಂದರೆ ಸರ್, ಅದು ಒಂದು ಖುಷಿ ಕೊಡಲಿ ಅಂತ ಬಂದೆ. ಬಟ್ ಅದೇ ನಂಗೆ ಸ್ಟ್ರೆಸ್ ಕೊಟ್ಟರೆ ಏನು ಪ್ರಯೋಜನ, ಏನು ದುಡಿದ ಪ್ರಯೋಜನ, ಪೀಸ್ ಆಫ್ ಮೈಂಡ್ ಇಲ್ಲದೆ ಇದ್ಮೇಲೆ. ಸೊ ಸ್ಟ್ರೆಸ್ಗೆ ಜಾಬ್ ಇದೆ, ಇದು ಹ್ಯಾಪಿನೆಸ್ಸು ಪೀಸ್ ಆಫ್ ಮೈಂಡ್ ಮಾತ್ರ ಅಂತ, ಅದಕ್ಕೆ ಮಾತ್ರ ಬ್ಲಾಗಿಂಗ್ ತೊಗೋಬೇಕು. ಸರ್ ನಾನು ಹೇಳೋದು ಏನಂದರೆ, ಪ್ಯಾಷನ್ನಿಂದ ಮಾಡಬೇಕು ಏನು ಮಾಡಿದ್ರೂ. ಅದರಲ್ಲಿ ನಿಮ್ಮದಾದ ಒಂದು USP ಇರಬೇಕು. ಯು ಶುಡ್ ಬ್ರಿಂಗ್ ಔಟ್ ಯೋರ್ ಪರ್ಸ್ನಾಲಿಟಿ ಇನ್ ಯೋರ್ ಬ್ಲಾಗ್. ಯಾಕೆಂದರೆ ರೆಸ್ಟೋರೆಂಟ್ಸ್ ಸೇಮ್, ಸರ್ವ್ ಮಾಡೋ ಡಿಶಸ್ ಸೇಮ್. ಸೊ ನೀವು ಎಷ್ಟು ಜನ ಅಂತ ಅದೇ ವಿಡಿಯೋ ತೋರಿಸಿದ್ರೆ ವೈ ವುಡ್ ಪೀಪಲ್ ವಾಚ್ ದ್ಯಾಟ್ ಆರ್ ಗೆಟ್ ಇನ್ಫ್ಲೂಯೆನ್ಸ್ ಫ್ರಮ್ ಇಟ್? ಸೊ ಏನೋ ವಾಟ್ ಈಸ್ ಇಟ್ ದಟ್ ಯು ಆರ್ ಡೆಲಿವರಿಂಗ್ ವಿತ್ ಯೋರ್ ಪರ್ಸ್ನಾಲಿಟಿ? ಸೊ ಎಲ್ಲ ಅಪ್ಕಮಿಂಗ್ ಫೀಮೇಲ್ ಬ್ಲಾಗರ್ಸಿಗೆ ನಾನು ಇದೇ ಅಡ್ವೈಸ್ ಕೊಡೋದು ಸರ್, ಹ್ಯಾವ್ ಯೋರ್ ಬಿಟ್ ಆಫ್ ಟಚ್ ಇನ್ ಇಟ್ ಅಂತ. ಎಲ್ಲರೂ ಮಾಡ್ತಾರೆ ಅಂತ ನೀವು ಮಾಡಕ್ ಹೋಗ್ಬಿಡಿ. ಈಗ ನಮ್ಮ ಮನೆ ಪಕ್ಕದ ಮನೆಯವ್ರು ರೀಲ್ ಹಾಕ್ತಿದ್ದಾರೆ, ನಾನು ರೀಲ್ ಹಾಕ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇದು ಮಾಡಬೇಕು ಅಲ್ಲ. ಫಸ್ಟು ಪ್ಯಾಷನ್ ದಟ್ ಈಸ್ ಓಕೆ, ಬಟ್ ನಾಲೆಡ್ಜ್ ಇಸ್ ಮೇನ್ ಇಂಪಾರ್ಟೆಂಟ್ ಸರ್. ವಿತೌಟ್ ನಾಲೆಡ್ಜು, ವಿತೌಟ್ ಸ್ಕಿಲ್ಸು ನೀವು ಏನು ಮಾಡಿದ್ರು ವೇಸ್ಟು. ಇಟ್ಸ್ ನಾಟ್ ಇನ್ ದ ಬ್ಲಾಗಿಂಗ್, ಎನಿ ಅದರ್ ಥಿಂಗ್ಸ್ ಆಲ್ಸೋ. ಮಾಡಿದ್ರು ಜೆನ್ಯೂನ್ ಆಗಿ ಮಾಡಿ, ಎರಡು ಕಡೆನೂ ನಿಯತ್ತಾಗಿ ಡೆಲಿವರೇಬಲ್ ಮಾಡಿ. ದುಡ್ಡು ಸಿಗ್ತಾ ಇದೆ ಅಂತೇಳಿ ರಾಂಗ್ ಅಪ್ಡೇಟ್ ಮಾಡಬೇಡಿ, ದುಡ್ಡು ಸಿಗ್ತಾ ಇಲ್ಲ ಅಂತ ರೈಟ್ ಅಪ್ಡೇಟ್ ಮಾಡಬೇಡಿ. ಬೋತ್ ದ ವೇಸ್ ಜೆನ್ಯೂನ್ ಆಗಿ ನಾಲೆಜ್ ಇಟ್ಕೊಂಡು ಈ ಕೆಲ್ಸಕ್ಕೆ ಬನ್ನಿ. ಅಂಡ್ ತುಂಬಾ ದುಡ್ಡು ಸಿಗ್ತಿದೆ ಅಂತ ಮಿಸ್ಕನ್ಸೆಪ್ಷನ್ ಇಟ್ಕೊಳ್ಬೇಡಿ. ಇಲ್ಲ ಸರ್, ದಟ್ ಈಸ್ ಆಕ್ಚುಲಿ ಹೇಳ್ಬೇಕಂದ್ರೆ, ಏನೋ ನೀನ್ ಬ್ಲಾಗರ್, ತುಂಬಾ ದುಡಿತಾ ಇದೆಯಾ, ಹಿಂಗೆಲ್ಲ ಎಲ್ಲ ಫ್ರೀ ಅಲ್ವಾ? ಫ್ರೀ ನಾನೇ ಪ್ರಾಡಕ್ಟ್ ಅಲ್ಲಿ ಏನ್ ಫ್ರೀ? ಏನ್ ಫ್ರೀ ಫುಡ್ ತಿಂತೀರಾ? ನಿಮ್ಗೆ ಕಂಪ್ಲೇಂಟ್ ಇದೆ ಸೀರಿಯಸ್ಲಿ ಸರ್, ತುಂಬಾ ರಾಂಗ್. ಎಲ್ಲಾದ್ರೂ ಫ್ರೀ. ಆದ್ರೆ ನಮಗೆ ಗೊತ್ತು, ನಾವು ಪೇ ಮಾಡೇನೆ. ಏನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ಫ್ರೀ ಆಗಿ 2 ಇಡ್ಲಿ ತಗೊಳಕ್ ಆಗ್ತಾರೆ, ಎಷ್ಟು ಇರುತ್ತಾ? ಫ್ರೀ ಆಗಿ ತಿನ್ನಕ್ಕಾಗತ್ತೆ 2 ಇಡ್ಲಿನೂ? ಸ್ಟ್ರೆಸ್ಸು ನಾವು ಪಡೋ ಕಷ್ಟ. ಒಂದು ವಿಡಿಯೋ ಎಡಿಟಿಂಗ್ಗೆ 2 ಅವರ್ಸ್ ಕುತ್ಕೋತೀವಿ, ಒಂದು ಕಂಟೆಂಟ್ ಕ್ರಿಯೇಷನ್ಗೆ 3 ಅವರ್ಸ್, ಕಂಟೆಂಟ್ ಎಂಗೇಜ್ಮೆಂಟ್ಗೆ 3 ಅವರ್ಸ್, ಪ್ರೀ ಎಂಗೇಜ್ಮೆಂಟ್ ಇಸ್ ಅಗೇನ್ 2 ಅವರ್ಸ್. ಸೊ ಯಾವುದೂ ಫ್ರೀ ಅಲ್ಲ. ಎಲ್ಲರೂ ಹೇಳ್ದಂಗೆ 100% ನಿಜ.
ದುಡ್ಡಿಗೆ ಅಂತ ಬಂದ್ರೆ ಅವ್ರಿಗೆ ಖುಷಿ ಇರಲ್ಲ, ಖುಷಿಗೆ ಅಂತ ಬಂದ್ರೆ ಖುಷಿ ಸಿಗತ್ತೆ. ರಿವ್ಯೂ ಮಾಡಕ್ ಹೋಗಿ ಏನೇನೋ ಮಿಕ್ಸ್ಡ್ ಕಾಕ್ಟೇಲ್ ತರ ಎಲ್ಲ ತಿಂದಿರ್ತೀವ, ಬ್ಲೋಟ್ ಆಗಿ ಎಷ್ಟು ಹೆಲ್ತ್ ಇಶ್ಯೂಸ್, ಪಿಂಪಲ್ಸ್, ಹುಡ್ಗಿರ್ ಮುಂಚೆನೆ ನಾವೆಲ್ಲ ಕಾನ್ಶಿಯಸ್, ಅದ್ರಲ್ಲಿ ಬೇರೆ ಈ ಎಕ್ಸ್ಟ್ರಾ ಕಾನ್ಶಿಯಸ್. ಈ ಪಿಂಪಲ್ ಹೋಗಿ ಡರ್ಮೋಟ್ ಹತ್ರ ಇಷ್ಟು ಪೇ ಮಾಡು, ಟ್ರೀಟ್ಮೆಂಟ್ ತಗೋ, ಎಲ್ಲ ಖರ್ಚೆ ಸರ್. ನಮ್ಗೆ ಏನು ಇನ್ಕಮ್ ಇಲ್ಲ ಇದ್ರಲ್ಲಿ ಹೇಳ್ಬೇಕಾದ್ರೆ, ಬರೀ ಖರ್ಚೆ. ಆಮೇಲೆ ಇನ್ನೊಂದು ನಮ್ಮ ಹುಡುಗಿರ್ದು ಒಂದಿದೆ, ಇದು ಐ ಮೀನ್ ಅಫ್ಕೋರ್ಸ್ ನಾವೆಲ್ಲ ಗ್ಯಾಂಗ್ ಸೇರಿದಾಗ ಮಾತಾಡ್ತೀವಿ. ಒಂದ್ ವಿಡಿಯೋದಲ್ಲಿ ಹಾಕಿರೋ ಬಟ್ಟೆ ಇನ್ನೊಂದು ಶರ್ಟ್ ಹಾಕಿರೋ ಎಪಿಸೋಡ್ ಇನ್ನೊಂದು ಹಾಕಕ್ಕಾಗಲ್ಲ, ಮತ್ತೆ ಹೋಗು ಬಟ್ಟೆಗೆ ಇನ್ವೆಸ್ಟ್ ಮಾಡೋ. ನಾವು ಒಂದ್ ಅಡಿಗೆಗೆ ಹಾಕಿದ್ದು ಇನ್ನೊಂದು ಅಡಿಗೆ ನಾವು ಅದೇ ಸರ್. ಎಷ್ಟ್ ಖರ್ಚು ಸರ್ ನಮ್ಗೆ ಇದ್ರಲ್ಲಿ. ನೋಡಿ ಹುಡುಗಿರು ಹೊಸ ಬಟ್ಟೆ ಆಕ್ಸೆಸರೀಸ್ ಹಾಕ್ಬೇಕು, ಎಲ್ಲಾದ್ರ ಮೇಲೂ ಕಾನ್ಶಿಯಸ್ ಆಗಿರ್ಬೇಕು. ಹೆಲ್ತ್ ಮೇಂಟೈನ್ ಮಾಡ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಸ್ಕಿನ್ ಇಂಟರ್ನಲಿ ಆಗಿ ನಾವು ಗ್ಲೋ ಬರ್ಬೇಕು ಅಂದ್ರೆ ಒಳ್ಳೆ ಫುಡ್ ತಿನ್ಬೇಕು. ನಾವೆಲ್ಲ ಈ ತರ ಫುಡ್ ತಿಂದು ಎಲ್ಲ ಕಡೆನೂ ಖರ್ಚೆ ಸರ್. ನಮ್ಗೆ ಇನ್ಕಮ್ ಅಂತೂ ಇಲ್ಲ ಸರ್. ಬಟ್ ಖುಷಿ ಇದೆ. ಇದೊಂದು ಹೇಳ್ತೀನಿ ಸರ್, ಈ ಬರೀ ದುಡ್ಡಿಲ್ದೇ ಇದ್ರೆ too many things are there which doesn't have a price tag ಅಂತಾರೆ. ಒಂದು ಗೌರವ, ಪ್ರೀತಿ. ಎಷ್ಟೊಂದು ರೆಸ್ಟೋರೆಂಟ್ಗೆ ನಾವು ಹೋದ ತಕ್ಷಣ ನಮ್ಗೊಂದು ಕೊಡೋ ಗೌರವ, ಒಂದು ವಿಶ್ವಾಸ, ಒಂದು ಪ್ರೀತಿ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅದೆಲ್ಲ ಇದರಲ್ಲಿ ಯಾರು ನೀನು ಎಷ್ಟು ದುಡಿತಿ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಇಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ, ಇಷ್ಟು ಜನ ನಂಗೆ ಅದಕ್ಕೆಲ್ಲ ಬರ್ದ್ಕೊಡ್ಲ. ಈವನ್ ನಾವು ಅದನ್ನ ದುಡ್ಡಲ್ಲ ಎಲ್ಲ ಅಳಿಯಕ್ಕಾಗಲ್ಲ. ಈಗ ಬರ್ತೀವಲ್ಲ, ಇದೊಂಥರ ನೆಟ್ವರ್ಕಿಂಗ್. ಓಕೆ, ನವ್ಯ ಇದ್ದಾಳೆ ಅಂದ್ರೆ ಒಂದು ಫನ್ನು, ದೀಪ್ತಿ ಇದ್ದಾಳೆ ಅಂದ್ರೆ ನಾಲೆಡ್ಜ್, ಇವ್ರಿದ್ರೆ ಏನ್ ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತೇನಾರು ಬ್ಯಾಟಿಂಗ್ ಮಾಡೋಣ, ಎಲ್ಲಿ ಹೋಗೋಣ ಸರ್, ಉತ್ರಳ್ಳಿಗೆ ಬಂದ್ವಿ ಅಂದ್ರೆ ಎಷ್ಟು ಸುತ್ತಬೋದು. ಯಾರು ಲಾಂಚಿಗೆ ಬರ್ತಾರೆ ಚಂದ್ರು ಸರ್ ಅಂದ್ರೆ ವಿ ಆರ್ ಆಲ್ವೇಸ್ ಎಕ್ಸೈಟೆಡ್. ಯು ರಿಮೆಂಬರ್ ಅವರ್ ಗುಡ್ ಓಲ್ಡ್ ಡೇಸ್. ಸ್ಯಾಟರ್ಡೆ ಸಂಡೇ ಬ್ರೇಕ್ಫಾಸ್ಟ್ಗೆ ಅಂತ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಫುಲ್ ರೆಸ್ಟೋರೆಂಟ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾನೆ ಇರ್ತಿದ್ವಿ. ಒಂದ್ ಜಾಗ ಅಲ್ಲ, ಒಂದ್ 10-15 ಜಾಗ ಸರ್. ನೆನಪಿದೆಯಾ ನಿಮ್ಗೆ ಕೋವಿಡ್ ಟೈಮ್? ಇನ್ಸ್ಟಂಟ್ ಕನೆಕ್ಷನ್ ಸರ್. ಪೀಪಲ್ ಹೂ ಲವ್ ಫುಡ್ ಆರ್ ಆಲ್ವೇಸ್ ದ ಬೆಸ್ಟ್ ಪೀಪಲ್ ಅನ್ನೋ ತರ ಅದೊಂಥರ ಇನ್ಸ್ಟಂಟ್ ಕನೆಕ್ಷನ್ ಆಗೋಗತ್ತೆ. ಇವಾಗ ನೀವು ಅಷ್ಟೇ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಲೈಕ್ ನಾವು ನೋಡಿರ್ತೀವಿ ಸ್ಕ್ರೀನ್ ಮೇಲೆ ಹೌ ಮಚ್ ಯು ಲವ್ ಆರ್ ರೆಲಿಶ್ ದ ಫುಡ್ ಯು ಈಟ್ ಅಂತ. ಅದೇ ಥರ ನೀವು ತಿನ್ನೋದು ನೋಡಿ ನಾವು ಎಂಜಾಯ್ ಮಾಡ್ಕೊಂಡು ತಿಂದಿರ್ತೀವಿ. ಆ್ಯಂಡ್ ವೆನ್ ವಿ ಆ್ಯಕ್ಚುಲಿ ಕಮ್ ಟುಗೆದರ್ ಆಸ್ ಅ ಗ್ರೂಪ್ ಆರ್ ಮೀಟ್ ಇನ್ ಪರ್ಸನ್, ಅದೊಂಥರ ನಿಜವಾಗ್ಲೂ ಇನ್ಸ್ಟೆಂಟ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಆಮೇಲೆ ನಂದೊಂದು ಓನ್ ಎಕ್ಸ್ಪೀರಿಯನ್ಸ್. ರೆಸ್ಟೋರೆಂಟ್ಗೆ ಹೋಗಿ ನೀವು ಒಂದು 3,000-4,000 ಬಿಲ್ ಕೊಟ್ಬಿಟ್ಟು ಪೇ ಮಾಡಿದಾಗ ಸಿಗೋ ಖುಷಿ, ಆಸ್ ಎ ಬ್ಲಾಗರ್ ಹೋಗಿ ಫಾರ್ ಎಕ್ಸಾಂಪಲ್ ಪಾಕಶಾಲಾಗೆ ಬಂದರೆ ಹಿಂಗೆ ನಮ್ಮನ್ನು ಅವ್ರು ಟ್ರೀಟ್ ಮಾಡ್ತಾರೆ. ವೈಜಂತಿ ಶೀಸ್ ಸರ್ ಆದರೂ ಸರಿ, ಮ್ಯಾಮ್ ಆದರೂ ಸರಿ, ನಾವು ಹೆಂಗೆ ನೆಟ್ವರ್ಕಿಂಗ್ ಮಾಡ್ತೀವಲ್ಲ. ಪಾಕಶಾಲಾ ನಾನು ಐ ಮೀನ್ ಬೆಂಗಳೂರಿಗೆ ಬಂದಾಗ ಅಡಿಗ ಸಿತ್ತು ಕೋರ್ಮಂಗ್ಲ, ನನ್ನ ಆಫೀಸ್ ಆಪೋಸಿಟ್ಟು. ನನ್ನ ಮಧ್ಯಾಹ್ನ ಲಂಚ್ ಅಲ್ಲೇ ಬಿಸಿಬೇಳೆ ಬಾತು, ಚಿತ್ರಾನ್ನ ದಿನ ಒಂದೊಂದು ತಿಂತಾ ಇದ್ದಿದ್ದು. ಆ ಡೇಸಲ್ಲಿ ನಾವು ದುಡ್ಡು ಕೊಟ್ಟು ಆಸ್ ಎ ಕಸ್ಟಮರ್ ಹೋಗಿ, ಈಗ ಒಂದು ಬ್ಲಾಗರ್ ಆಗಿ ರೆಸ್ಟೋರೆಂಟಿಗೆ ಬಂದಾಗ ನಮ್ಗೆ ಅವ್ರು ನಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಒಂಥರ ಬಟರ್ಫ್ಲೈ ಮೂಮೆಂಟು. ಆವಾಗ ಓನರ್ ಬಂದು ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ನಾವು ಅವ್ರ ಜೊತೆ ಒಂದು ಬಾಂಡಿಂಗಲ್ಲಿ ಇದ್ದೀವಿ. ಅವ್ರು ನಮಗೆ ಒಂದು ನೆಟ್ವರ್ಕಿಂಗ್. ಈ ಬ್ಲಾಗಿಂಗ್ ಜರ್ನಿ ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂತಂದ್ರೆ, ಗುಡ್ ಫ್ರೆಂಡ್ಸ್, ಈಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಫುಡ್ ಫ್ಯಾಮಿಲಿ ಅನ್ನೋದೇ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಈಗ ನಿಮ್ ಜೊತೆ ಆದ್ರೆ ಸರಿ, ನಾವು ಸಿಲಿಲೆಲ್ಲ ಸೀರಿಯಲ್ ನೋಡ್ಬೇಕಾದ್ರೆ, ನೀವು ನಮ್ ಜೊತೆ ಕುತ್ಕೊಂಡು ತಿನ್ಬೇಕಾದ್ರೆ ಬಟರ್ಫ್ಲೈ ಮೂಮೆಂಟ್ ಮಾಡಿದ್ರು ಈಗ್ಲೂ ಅದು ಒಂಥರ ಪಿಂಚ್ ಮೀ ಅನ್ನೋ ತರ ಮೊಮೆಂಟ್ ಆಗತ್ ನಿಮ್ ಜೊತೆ ಕುತ್ಕೊಂಡು ಮಾತಾಡೋದು. ಅದು ದುಡ್ಡು ಕೊಟ್ಟು ಸಂಪಾದನೆ ಅದು ಹಂಗೆ ಬಂದಿರೋದು. ಈಗ ನಾನು ಒಂದು ಪಾಕಶಾಲೆಯಲ್ಲಿ ಸಿಗುವಂತ ಒಂದು ಐಟಮ್ ಕೊಡ್ತೀನಿ, ಬರೆದು ಕೊಡ್ತೀನಿ. ಅದನ್ನ ಮೈಮ್ ಮಾಡಬೇಕು, ಬೇರೆಯವ್ರಿಗೆ ಗೆಸ್ ಮಾಡಬೇಕು. ಆಗ್ಬೋದಾ? ಡಮ್ ಶರಾಟ್ಸ್ ತರ. ಓಕೆ, ಮತ್ತೆ ಮಾತ್ಗೀತ ಆಡಂಗಿಲ್ಲ, ಹಂಗಲ್ಲ ಅದಲ್ಲ ಇದು ಅಂತೆಲ್ಲ ಹೇಳಂಗಿಲ್ಲ. ಬರೀ ಇಲ್ಲಿ ಕೂತ್ಕೊಂಡೆ ಆಕ್ಷನ್ ಮಾಡಬೇಕು. ಓಕೆನಾ? ಆಲ್ ರೈಟ್. ನಾವೇ ನೋಡ್ಕೊಂತ ಇದ್ದಾಳೆ ಅಲ್ಲಿ, ನಾವೇ ಕಣ್ಣು ಮುಚ್ಕೋ. ಒಂದು ಕ್ಲೂ ನಾನೇ ಕೊಡ್ತೀನಿ. ಓಕೆ, ಇದು ಪಾಕಶಾಲಾದಲ್ಲಿ ಸಿಗುವಂಥ ಒಂದು ನಾರ್ತ್ ಇಂಡಿಯನ್ ಡಿಶ್. ಓಕೆ, ಭಾಳ ಚೆನ್ನಾಗಿರುತ್ತೆ. ಐ ರೇಟ್ ಇಟ್ ಒನ್ ಆಫ್ ದ ಟಾಪ್ ಡಿಶಸ್ ಆಫ್ ಪಾಕಶಾಲಾ. ಓ ನವ್ಯ, ಕರೆಕ್ಟಾಗಿ ಮಾಡು. ಮಾಡ್ತೀಯಾ? ನನ್ನ ಫೇವ್ರೆಟ್. ಓ, ನಿನ್ನ ಆಕ್ಟಿಂಗ್ ಸ್ಕಿಲ್ಸ್ ನ ತಗೊಂಬ ಹೊರಗಡೆ. ಸಿಂಗಿಂಗ್ ಸ್ಕಿಲ್ಸ್ ಅಲ್ಲ, ನಾವು ಆಕ್ಟಿಂಗ್. ಫುಡ್ ಯಾವತ್ತೂ ಮಾಡಿರ್ಲಿಲ್ಲ ಸರ್, ಫಸ್ಟ್ ಟೈಮ್. ಲೆಟ್ಸ್ ಗಿವ್ ಇಟ್ ಅ ಟ್ರೈ. 3 letters. 3 letters. 3 words. 3 words. Okay. First one.
ಅರ್ಧ ಅದರಲ್ಲಿ ಫಸ್ಟ್ ಪಾರ್ಟ್. ಫಸ್ಟ್ ವರ್ಡ್ ಹಾಫ್ ಮಾಡಿದ್ಯಾ? ಅರ್ಧದಲ್ಲಿ ಸೆಕೆಂಡ್ ಪಾರ್ಟ್. ನೀರು. ಪನ್ನೀರ್. ನೀರು. ನೀರು ಫಸ್ಟ್ ವರ್ಡ್ ಈಗ. ನೀರ್ ದೋಸೆ ಅಲ್ಲ, ಏನು ಫ್ರೈ ಮಾಡ್ತಾ ಇರೋದಾ? ಉರಿತಾ ಇರೋದು. ಸಮ್ ನೀರು. ಪನ್ನೀರ್. ಪನ್ನೀರ್. ಪನ್ನೀರ್ ಬಟರ್ ಮಸಾಲ. ಸಾರಿ, ಟೆಕ್ನಿಕಲ್ ಇಶ್ಯೂ. ಪನ್ನೀರ್ ಅಂದ್ರೆ ತಣ್ಣೀರ್ ಅಂತ. ನಾನ್ ಒನ್ ಆಗಿದ್ದು. ಅದೇ ನೆಕ್ಸ್ಟ್ ಇದು ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ರಿಫ್ರೆಶಿಂಗ್ ಡ್ರಿಂಕ್ಸ್ ಯು ಗೆಟ್ ಹಿಯರ್. ಓ ವಾವ್, ನನಗೆ ತುಂಬಾ ಇಷ್ಟ ಇದು. ಓ, ಎಲ್ಲರ ಫೇವರೇಟ್ಸ್ ಇದೆ. Two words. One word. First word. Goal. ಗೋಲಿ ಸೋಡಾ. ಪ್ರಸಾದ, ಐ ಮೀನ್ ತೀರ್ಥ. ಪಂಚಾಮೃತ. ಸೆಕೆಂಡ್ ವರ್ಡ್. ಮಜ್ಜಿಗೆ. ಮೊಸರು. ಮಸಾಲ ಲಸ್ಸಿ. ಇದೇನು? ಕೋಕೋನಟ್. ಸೆಕೆಂಡ್ ವರ್ಡ್. ಅರ್ಧ. Second half. ಅಯ್ಯೋ, ಡ್ಯಾನ್ಸಿಂಗ್ ಮಜ್ಜಿಗೆ. Pepper. ಲಸ್ಸಿ. Dance. ಸೋಡಾ. So. Second word ಅಲ್ಲಿ first half. Drive. ಮಜ್ಜಿಗೆ ಹಾಲು. ಶುಗರ್ ಕೇನ್. ಮಿಲ್ಕ್ ಶೇಕ್. ಓಕೆ. ಕೋಕೋನಟ್ ಮಿಲ್ಕ್ ಶೇಕ್. ಲಿಚ್ಚಿ ಮಿಲ್ಕ್ ಶೇಕ್. Milk shake. Okay. First, second one is milk shake. First one you written. ಮ್ಯಾಂಗೋ ಮಿಲ್ಕ್ ಶೇಕ್. Lollipop. ಲಿಚ್ಚಿ ಮಿಲ್ಕ್ ಶೇಕ್. ಇರು ವೆನಿಲಾ ಮಿಲ್ಕ್ ಶೇಕ್. ಕಟ್ ಮಾಡೋದು. ವೆನಿಲಾ ಮಿಲ್ಕ್ ಶೇಕ್. ರಾಗಿ. ಬ್ರೋ ಮಿಲ್ಕ್ ಶೇಕ್ ಬ್ರೋ. ರಾಗಿದು ಬರುತ್ತೆ ಮಿಲ್ಕ್ ಶೇಕ್. ಇರು, ಫಸ್ಟ್ ವರ್ಡ್ ಏನೋ ತೋರಿಸ್ತಾ ಇದೆ. ಪೇಪರ್ ಅರಿ. ಅಲ್ಸ್ನಟ್ ಮಿಲ್ಕ್ ಶೇಕ್. ಜಾಕ್ ಫ್ರೂಟ್ ಮಿಲ್ಕ್ ಶೇಕ್. ಸಪೋಟ. ಅಲ್ಲ, ಹಿಂಗ ದೌಡಲ್ಲಿ ಇಟ್ಕೊಂಡು ತಿನ್ನೋದು ಯಾವ್ದು? ದೌಡಲ್ಲಿ ಇಟ್ಕೊಂಡು ತಿನ್ನೋದು. ಮಿಲ್ಕ್ ಶೇಕ್ ಅನ್ನೋದು ಕರೆಕ್ಟ್ ಇದೆ. ಫಸ್ಟ್ ವರ್ಡ್ ಗೆಸ್ ಮಾಡ್ಬೇಕಲ್ವಾ? ಟೈಮ್ ಅಪ್. ಫಸ್ಟ್ ಒಂದು ಫ್ರೂಟ್ಸಾ? ಕೋಕೋನಟ್. ಟೆಂಡರ್ ಕೋಕೋನಟ್. ಕೇಕ್ ಮಿಲ್ಕ್ ಶೇಕ್. ಇದು ಕೇಕ್. ವೆನಿಲಾ ಮಿಲ್ಕ್ ಶೇಕ್. ಪಿಸ್ತಾ. ಬಾದಾಮ್. ಕಟ್ ಮಾಡಿ ಕೇಕ್ ತಿನ್ನಿಸ್ತೀವಿ. ಕೇಕ್ ಮಿಲ್ಕ್ ಶೇಕ್. ಇದು ಯಾವ ಮಿಲ್ಕ್ ಶೇಕ್? ಹೆಲ್ಪ್ ಮಾಡಿ. ಕ್ಲೂ ಪ್ಲೀಸ್. ಕ್ಲೂ. ಸರಿ, ತೋರಿಸ್ಬಿಡ್ತೀನಿ. ಮಿಲ್ಕ್ ಶೇಕ್. ಚಾಕ್ಲೇಟ್ ಮಿಲ್ಕ್ ಶೇಕ್. ಅಯ್ಯೋ, ಹಿಂಗ ಅಂದಿದ್ರೆ ಆಗಿಲ್ಲ. ಚಾಕ್ಲೇಟ್. ಬಾಯಲ್ಲಿ ಇಟ್ಕೊಳ್ಳೋ ಬದಲು ಹಿಂಗ ಅಂದಿದ್ರೆ ಆಗೋ. ಮಿರ್ಚಿ ಮಿಲ್ಕ್ ಶೇಕ್. ಸರ್, ಚಾಕ್ಲೇಟ್ ಅಂದಿದ್ ನಾನು. ಮಿರ್ಚಿ ಮಿಲ್ಕ್ ಶೇಕ್ ಅಂತ. ಚಾಕ್ಲೇಟ್ ಮಿಲ್ಕ್ ಶೇಕ್. ಅಲ್ಲ, ಆಮೇಲೆ ಫಸ್ಟ್. ಥ್ಯಾಂಕ್ ಯು ಸರ್. ಈಸಿ. ಇವ್ರು ಹಿಂಗೆಲ್ಲ ತೋರಿಸ್ತಿದ್ದಾರೆ. ಬ್ರೋ, ಈಗ ಯಾರು ತಿಂತಾರೆ ಎಕ್ಲೇರ್ಸ್ ಕಾಲ ಹೋಗಿ ಡೈರಿ ಮಿಲ್ಕ್ ಕಾಲನು. ಓಕೆ. This is one of the top South Indian dishes of Pakashala. ಓ, ನನ್ನ ಫೇವರೇಟ್. ಈಸಿ ಅನ್ಸುತ್ತೆ. ಸರ್ ಫೇವರೇಟ್ ನನ್ನ ಫೇವರೇಟ್. ಸುಮ್ಮನೆ ಹಂಗೆ ಗೆಸ್ ಮಾಡ್ಬಿಡು. ಬಿಸಿಬೇಳೆ ಬಾತ. ಎಷ್ಟು ವರ್ಡ್ಸ್ ಹೇಳು ಬೇಬ್? ದೋಸೆ. 4 words. ದೋಸೆ. ಮಸಾಲೆ. ಪುಡಿ ಮಸಾಲ ದೋಸೆ. ಪುಡಿ ಮಸಾಲ ದೋಸೆ. ಬಟರ್. ಬೆಣ್ಣೆ. ಓಪನ್ ಮಸಾಲ ದೋಸೆ. ಓಪನ್ ಮಸಾಲ ದೋಸೆನಾ? ಓಪನ್ ಬಟರ್ ಮಸಾಲ. ಓಪನ್ ಬಟರ್ ಮಸಾಲ ದೋಸೆ. Where is the butter? ಬಟರ್ ಅನ್ನೋಷ್ಟ್ರಲ್ಲಿ ಅವಳೆ ಅಲ್ಲ, ಇವ್ರು ಬಟರ್ ಹೇಳಿದ್ರು, ಇವ್ರು ಮಸಾಲ ದೋಸೆ ಅಂದ್ರು, ಇವ್ರು ಓಪನ್ ಅಂದ್ರು. ಓಪನ್ ಬಟರ್ ಮಸಾಲ ದೋಸೆ. ಒನ್ ವರ್ಡ್ ಗೊತ್ತಾಗ. ಓ ಎಸ್ ಸರ್, ಓಪನ್ ಬಟರ್ ಮಸಾಲ ದೋಸೆ. ಸೂಪರ್ ಆಗಿರುತ್ತೆ. ನೀವು 3 ಜನನು ಗೆಸ್ ಮಾಡಿದೀರಾ. ಸೂಪರ್.
ಈಗ ಪಾಕಶಾಲಾ ಈಸ್ ಆಲ್ಸೋ ವೆರಿ ಫೇಮಸ್ ಫಾರ್ ಇಟ್ಸ್ ಚೈನೀಸ್ ಐಟಮ್ಸ್. ಓಕೆ, ಆ ಚೈನೀಸ್ ಐಟಮಲ್ಲಿ ಒಂದು ಚೈನೀಸ್ ವರ್ಡ್ಸ್ ಹೇಳಿ ರೂಪಾ ಫಸ್ಟ್. ಹೌ ಮೆನಿ ವರ್ಡ್ಸ್? ಟೂ ನೂಡಲ್ಸ್, ಚಿಲ್ಲಿ, ಇದು ಚಿಲ್ಲಿ ಪನ್ನೀರ್, Mushroom? ಚಿಲ್ಲಿ ಬೇಬಿಕಾರ್ನ್. Yes. ಹೌದಾ? ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲ ಫಸ್ಟ್ ಕ್ಲಾಸಾಗಿ ಆ್ಯಕ್ಟ್ ಮಾಡ್ತೀರಾ. ಎಲ್ರಿಗೂ ಒಂದು ಚಾನ್ಸ್ ಹೋಗತ್ಲಾಗೆ. ಓಕೆ, ನಾವು ವಿಲ್ ಗೋ ಟು ಅದರ್ ಎಕ್ಸ್ಟೆನ್ಷನ್ ಆಫ್ ದಿಸ್. ಓಕೆ, ನಾನು ಒಂದು ಐಟಮ್ ಹೇಳ್ತೀನಿ ಪಾಕಶಾಲಾ ಸಿಗೋದು, ಅದನ್ನು ಯು ಹ್ಯಾವ್ ಟು ರಿಲೇಟ್ ಇಟ್ ಟು ಒನ್ ಹೀರೋ. ಆಮೇಲೆ ಯು ಶುಡ್ ಗಿವ್ ಎನ್ ಎಕ್ಸ್ಪ್ಲನೇಷನ್. ಆಯ್ತು. ಯಾಕೆ ಯು ರಿಲೇಟೆಡ್? ಲವ್ಲಿ ಲವ್ಲಿ. ಫಾರ್ ಎಕ್ಸಾಂಪಲ್ ಐ ಗಿವ್ ಯು ಒನ್ ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ ಇವಾಗ. ದೂದ್ ಪೇಡ ಅಥವಾ ಸ್ವೀಟ್, ಚಾಕ್ಲೇಟ್ ಮಿಲ್ಕ್ ಶೇಕ್ ಅಂತ ಹೇಳ್ತೀನಿ. ಸೊ ಗಣೇಶ್. ದಿಗಂತ್. ದಿಗಂತ ದೂದ್ ಬೇಡ. ದೂದ್ ಪೇಡ ಆ ಥರ. ಓಕೆ, ಮಸಾಲೆ ದೋಸೆ. ಪುನೀತ್ ರಾಜ್ಕುಮಾರ್ ಸರ್, ವೈ? ಅವ್ರು ಎಲ್ಲ ಥರ ಮಸಾಲೆನೂ ಇರುತ್ತೆ. ಲೈಕ್ ಫಸ್ಟ್ ಬ್ಯಾಟರ್ ಬಂದಾಗ ನಿಮ್ಗೆ ಅದರಲ್ಲಿ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಒಂಥರ ಸೋಬರ್, ಲೈಕ್ ಇಟ್ಟು ಮಸಾಲೆ ದೋಸೆ, ಅದ್ರ ಮೇಲೆ ಸ್ವಲ್ಪ ಆಲೂಗಡ್ಡೆ ಪಲ್ಯ, ಎಕ್ಸ್ಟ್ರಾ ಚಟ್ನಿ, ಆ ಖಾರ ಮಸಾಲೆ, ತುಪ್ಪ ಹಾಕ್ದಾಗ ಪುನೀತ್ ರಾಜ್. ಹೌದು, ಇಟ್ ಫೀಲ್ಸ್ ಲೈಕ್ ಅ ವಾವ್. ಮಸಾಲೆ ದೋಸೆ ಎಲ್ಲರಿಗೂ ಇಷ್ಟ ಆಗೋದು, ನಮ್ಮ ಪುನೀತ್ ಸರ್ ಎಲ್ಲರಿಗೂ ಇಷ್ಟ ಆಗೋದು. ಐ ವಿಲ್ ಅಕ್ಸೆಪ್ಟ್ ದಟ್ ಲಾಸ್ಟ್ ಲೈನ್. ಎಲ್ಲರಿಗೂ ಇಷ್ಟ ಆಗೋದು ಮಸಾಲೆ ದೋಸೆ. ಫ್ಯಾಂಟಾಸ್ಟಿಕ್. ಓಕೆ, ಈಗ ಅನದರ್ ಇಂಪಾರ್ಟೆಂಟ್ ಥಿಂಗ್, ಫ್ರೈಡ್ ರೈಸ್. ಸರ್, ಫ್ರೈಡ್ ರೈಸ್ ಅಂದರೆ ಐ ವಾಂಟ್ ಟು ಕಂಪೇರ್ ಇಟ್ ಟು ಶಂಕರ್ನಾಗ್ ಸರ್. ಶಂಕರ್ನಾಗ್ ಸರ್ ಯಾಕೆ ಅಂತಂದರೆ ಫ್ರೈಡ್ ರೈಸ್ದು ಕ್ವಾಲಿಟಿ ಏನಂದರೆ ಕ್ರಿಸ್ಪಿ ಆನ್ ದಿ ಔಟ್ಸೈಡ್, ತಿಂದ ತಕ್ಷಣ ಇಟ್ಸ್ ಅ ಲಾಟ್ ಆಫ್ ಫ್ಲೇವರ್ಸ್ ಔಟ್ ಬರ್ಸ್ಟ್ ಆಗುತ್ತೆ. ಸೊ ಶಂಕರ್ನಾಗ್ ಸರ್ ಸಿಕ್ಕಾಪಟ್ಟೆ ಶಾರ್ಪ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಪರ್ಸ್ನಾಲಿಟಿ. ಅದು ಅವ್ರ ಪ್ರತಿಯೊಂದು ಕಂಟೆಂಟಲ್ಲೂ ಗೊತ್ತಾಗುತ್ತೆ ಅವ್ರ ಡೈರೆಕ್ಟೋರಿಯಲ್ ವೆಂಚರ್ಸಲ್ಲಿ. ಸೊ ವೆರಿ ಶಾರ್ಪ್, ಇಂಟೆಲಿಜೆಂಟ್, ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಆಮೇಲೆ ಫ್ಲೇವರ್ಸ್ ಅಂತಂದರೆ ಅಫ್ಕೋರ್ಸ್ ಅವ್ರದ್ದು ಎಷ್ಟು ವೆರೈಟಿ, ಮಾಲ್ಗುಡಿ ಡೇಸಿಂದ ಹಿಡಿದು ಅಥವಾ ಒಂದು ಮುತ್ತಿನ ಕತೆ, ಆ ಥರ ತುಂಬ ಡೀಪ್ ಟಾಪಿಕ್ಸ್ ಆರ್ ಯುನೋ ಕೇಟರಿಂಗ್ ಟು ಡಿಫ್ರೆಂಟ್ ಮಾಸಸ್. ಸೊ ಮಕ್ಕಳಿಗೂ ಇಷ್ಟ ಫ್ರೈಡ್ ರೈಸು, ಅಜ್ಜಿರ್ಗೂ ಇಷ್ಟ, ಮಿಡ್ಲ್ ಏಜ್ ಅವ್ರಿಗೂ ಇಷ್ಟ. ಐ ಥಿಂಕ್ ಶಂಕರ್ನಾಗ್ ಸರ್. ಅಕ್ಸೆಪ್ಟೆಡ್. ಥ್ಯಾಂಕ್ ಯು. ಶಂಕರ್ನಾಗ್ ಅಂದ ತಕ್ಷಣ ಐ ಗೋ ಡೌನ್ ಮೈ ಮೆಮೊರಿ ಲೇನ್ ಬಿಕಾಸ್ ಐ ಹ್ಯಾವ್ ಬೀನ್ ವೆರಿ ಫಾರ್ಚುನೇಟ್. ನಾನು ಶಂಕರ್ನಾಗ್ ಜೊತೆ ಒಂದಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ, ಆ್ಯಂಡ್ ಐ ಹ್ಯಾವ್ ಆಲ್ಸೋ ವರ್ಕ್ಡ್ ಇನ್ ಮಾಲ್ಗುಡಿ ಡೇಸ್. ಓಕೆ, ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ನಾವು ಮಾಲ್ಗುಡಿ ಡೇಸ್ ಶೂಟಿಂಗ್ ನಡೆಯುವಾಗ ಮೇಲ್ಕೋಟೆನಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಮೇಲ್ಕೋಟೆನಲ್ಲಿ ಒಂದು ಸೀಕ್ವೆನ್ಸ್ ಏನಂದರೆ ಗಿರೀಶ್ ಕಾರ್ನಾಡು ಮತ್ತು ಸರ್ವಮಂಗಳ ಅಂತ ಒಬ್ಬಳು ಆರ್ಟಿಸ್ಟ್ ಇದ್ದರು, ಅವರಿಬ್ಬರದ್ದು ಒಂದು ಸೀನು. ಓಕೆ, ಆ ಮೇಲ್ಕೋಟೆ ಕಲ್ಯಾಣಿ ಮೆಟ್ಲ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರುವಂಥ ಸೀನು. ಸೊ ಅದನ್ನು ಮೆಟ್ಲ್ ಮೇಲೆ ಅವ್ರನ್ನ ಕೂಡಿಸಿ ಕೆಳಗಡೆ ಕ್ಯಾಮ್ರಾ ಇಟ್ಟು ಎಲ್ಲ ಶೂಟ್ ಮಾಡಿದ್ರೆಲ್ಲ ಆದರು. ಆಮೇಲೆ ಸಡನ್ಲಿ ಹಿ ಗಾಟ್ ಅನ್ ಐಡಿಯಾ, ಇದಿರುತ್ತಲ್ಲ ನೀರಿರುತ್ತಲ್ಲ, ನೀರು ಫೋರ್ಗ್ರೌಂಡಲ್ಲಿ ಬರುವಂಗೆ ಕಲ್ಯಾಣಿ ಒಳಗಡೆ ಕ್ಯಾಮ್ರಾ ಇಟ್ಟು ಟ್ರಾಲಿ ಹಾಕಬೇಕು ಅಂತ, ಬರೀ ಕ್ಯಾಮ್ರಾ ಇಡೋದಲ್ಲ, ಟ್ರಾಲಿ ಹಾಕಬೇಕು ಅಂತ ಎಲ್ಲ ತಲೆ ಕಟ್ಸ್ಕೊಂಬಿಟ್ರು. ಹೆಂಗೆ ಇದನ್ನು ಸಾಧ್ಯ? ಬಿಕಾಸ್ ಕ್ಯಾಮ್ರಾ ಮ್ಯಾನು, ಕ್ಯಾಮ್ರಾ, ಟ್ರಾಲಿ, ವೆಯ್ಟು, ನೀರಲ್ಲಿ ಹೆಂಗೆ ಅಂತ ಅದು ಇಲ್ಲ, ಹೆಂಗೆ ಅನ್ನೋದು ಎಲ್ಲರಿಗೂ ಟೆನ್ಷನ್. ಎಲ್ಲರೂ ತಲೆ ಕೆಡ್ಸ್ಕೊಂಬಿಟ್ರು ಹೆಂಗೆ ಇದನ್ನು ಮಾಡೋದು ಅಂತ. ನಂಗೆ ಬೇಕು ಅಂತದ್ದು. ಕೊನೆಗೆ ಯಾರಿಗೂ ತಲೆ ಹೊಳಿಲಿಲ್ಲ, ಇವರೇನೆ ಬೈಲಿ ಅಂತ ಪ್ರೊಡಕ್ಷನ್ ಇರ್ತದ್ರು. ಹೋಗಿ 8 ಕಬ್ಬಿಣದ ಡ್ರಮ್ ತೊಗೊಂಬ, ಅವಾಗೆಲ್ಲ ಕಬ್ಬಿಣದ ಡ್ರಮ್ ಸಿಗೋದು, ಕುಚ್ಚಲ ಇರೋದು. ಕಬ್ಬಿಣದ ಡ್ರಮ್ ತೊಗೊಂಡು ಮೇಲ್ಗಡೆ ಇದನ್ನು ಸೀಲ್ ಮಾಡಿಸ್ಬಿಡು, ಫುಲ್ಲು ಸೀಲ್ ಮಾಡಿಸ್ಬಿಟ್ಟು ಆ ಥರದ್ದು 8 ಡ್ರಮ್ ತೊಗೊಂಬ ಅಂದರು. ಸೊ 8 ಡ್ರಮ್ ತಂದು ಆ ಡ್ರಮ್ನ ಕಟ್ಟಿ ಒಂದು ರ್ಯಾಫ್ಟ್ ಥರ ಮಾಡಿದ್ರು. ಅದ್ರ ಮೇಲೆ ಟ್ರಾಲಿ ಟ್ರ್ಯಾಕ್ ಹಾಕಿದ್ರು, ಅದ್ರ ಮೇಲೆ ಟ್ರಾಲಿ ಇಟ್ಟರು. ಓಕೆ, ಈ ಕಡೆ ಒಂದು ಹಗ್ಗ, ಆ ಕಡೆ ಒಂದು ಹಗ್ಗ ಕಟ್ಟಿದ್ರು. ಕ್ಯಾಮ್ರಾಮೆನ್ನ ಅದ್ರ ಮೇಲೆ ಕೂಡಿಸಿ, ಓಕೆ, ಹಗ್ಗದಲ್ಲಿ ಟ್ರಾಲಿ ಜೀನಿಯಸ್ ಸರ್, ನಿಜವಾಗ್ಲೂ ಏನು ಅಮೇಜಿಂಗ್. 10 years ಅಡ್ವಾನ್ಸ್ ಇದ್ರು ಅವರು. ವೆರಿ ಟ್ರೂ, ಎಕ್ಸಾಕ್ಟ್ಲಿ, ವೆರಿ ಅಹೆಡ್ ಆಫ್ ಹಿಸ್ ಟೈಮ್. And now I am very fortunate that you work with. And ಇನ್ನೊಂದು ಗೊತ್ತಾ, ಅವ್ರ ಹುಡ್ದಬ್ಬ, ಅವರ ಮ್ಯಾರೇಜ್ ಆನಿವರ್ಸರಿ ಸೇಮ್ ಡೇಟ್, ನವೆಂಬರ್ 9th. ಇನ್ನೊಂದು ಗೊತ್ತಾ, ನನ್ನ ಮ್ಯಾರೇಜ್ ಆನಿವರ್ಸರಿನೂ ನವೆಂಬರ್ 9th. So nice.
ಸರ್ ನೀವು ಅವಾಗಿಂದನೂ ಫುಡ್ಡಿನೇ ಅಲ್ವಾ, ಸೊ ಶಂಕರ್ನಾಗ್ ಸರ್ ಜೊತೆ ಏನಾದ್ರು ಫುಡ್ ಎಕ್ಸ್ಪ್ಲೋರ್ ಮಾಡಿದ್ದು, ಹಳೆ ಹೋಟೆಲ್ಸ್ ಎಲ್ಲ ಹೋಗಿ ಬಟ್ ಶಂಕರ್ನಾಗ್ ವಿ ಯೂಸ್ ಟು ಮೀಟ್ ಫಾರ್ ಸಮ್ ನಾಟಕದ ಕೆಲಸಗಳಿಗೆ ಅಥವಾ ಏನೋ ಈ ಮಾಲ್ಗುಡಿ ಡೇಸ್ ಕೆಲಸಗಳಿಗೆ ವಿ ಯೂಸ್ ಟು ಮೀಟ್ ಇನ್ ಹಿಸ್ ಫಾರಮ್. ಹಿ ವುಡ್ ಕುಕ್ ಆ್ಯಂಡ್ ಎಲ್ಲರಿಗೂ ಚೆನ್ನಾಗಿ ತಿನ್ಸೋರು. ದಟ್ ವಾಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಅಫ್ಕೋರ್ಸ್ ಗುಂಡಾಕ್ ಅವರು, ಆಲ್ ದಟ್ ವುಡ್ ಬಿ ದೇರ್. ಬಟ್ ಜನರಲಿ ಫುಡ್ ವಾಸ್ ಅ ಮೇಜರ್ ಥಿಂಗ್. ಆ್ಯಂಡ್ ಅರುಂಧತಿನಾಗ ಯಾವಾಗಲೂ ವಿ ಯೂಸ್ ಟು ಹ್ಯಾವ್ ಅ ಕ್ಯಾಂಪ್ ಫೈರ್. ಕ್ಯಾಂಪ್ ಫೈರ್ ಮಾಡಿಬಿಟ್ಟು ಸುತ್ತ ಕುತ್ಕೊಂಡು ಹರಟೆ ಹೊಡ್ಕೊಂಡು ತಿನ್ನೋದು ಪಾರ್ಟಿ ಮಾಡ್ತಾಯಿದ್ವಿ. ಅರುಂಧತಿನಾಗ ಒಂದು ಮಾಡೋರು ಅವರು ಈ ಆಲೂಗಡ್ಡೆ ಇರ್ತಲ್ಲ, ಆಲೂಗಡ್ಡೆಗೆ ಅಲ್ಯೂಮಿನಿಯಂ ಫಾಯಿಲಲ್ಲಿ ಚೆನ್ನಾಗಿ ಸುತ್ತಬಿಟ್ಟು ಆ ಬೆಂಕಿಲಿ ಹಾಕ್ಬಿಡೋರು. ಓಕೆ, ಅದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಬೆಂಕಿಲಿ ಬೆಂದಿರುತ್ತೆ, ಅದನ್ನ ತೆಗೆದು ಅದನ್ನೆಲ್ಲ ಓಪನ್ ಮಾಡಿ ಸಿಪ್ಪೆ ತೆಗೆದು ಅದಕ್ಕೆ ಒಂದು ಮಸಾಲೆ ಹಾಕ್ಕೊಡೋರು. ಹಂಗಾದ್ರೆ ಈ ಮೆನುನ ಪಾಕಶಾಲಾದಲ್ಲಿ ಚಿಲ್ಲಿ ಬೇಬಿ ಕಾರ್ನ್. ಸುದೀಪ್ ವೈ ಬೇಬಿ ಕಾರ್ನ್? ಚಿಲ್ಲಿಗೆ ಮಾತ್ರ ಸರ್. ಚಿಲ್ಲಿ ಯಾಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡ್ತೀವಲ್ವಾ ಸರ್, ಆ ಖಾರ ಹೆಂಗಿರುತ್ತೆ ಅವ್ರ ಡೈಲಾಗ್ ಡೆಲಿವರಿ ಅಂದ್ರೆ ಅಲ್ಲಿ ಆ ಮೆಂಬರ್ಸ್ ಯಾರಿರ್ತಾರೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಬೇಬಿ ಕಾರ್ನ್ ಆಗ್ಬಿಡ್ತಾರೆ. ಆತರ ಚಿಲ್ಲಿ ನನ್ನ ಫೇವ್ರೇಟ್ ಸರ್ ಅವ್ರು ಸುದೀಪ್ ಅವರು. ಡಿಶ್ ಮೋಸ್ಟ್ ಇಂಪಾರ್ಟೆಂಟ್ ಡಿಪ್ ಇಡ್ಲಿ ಸಾಂಬಾರ್. ಚಂದ್ರು ಸರ್, I am not a hero, man. You are. Anyway, thank you. Why? ಬಿಕಾಸ್ ಡಿಪ್ ಇಡ್ಲಿ ಸಾಂಬಾರು ಚಂದ್ರು ಸರ್ ಫೇವ್ರೇಟ್. ಅದಲ್ಲದೆ ಇಡ್ಲಿ ನೋಡೋಕೆ ಸೋಬರ್ ಆಗಿರುತ್ತೆ, ಸಾರು ಹಾಕ್ದಾಗ ಬರೋ ಟೇಸ್ಟೇ ಬೇರೆ. ಹಂಗೆ ನೀವು ಒಂದೊಂದು ಅಡ್ಗೆ ಬಗ್ಗೆ ಹೇಳ್ಬೇಕಾದ್ರೆ ಅದ್ ತಿನ್ಬೇಕು ಅನ್ಸ್ತಾ ಅದ್ ಹೇಗಿರುತ್ತೋ ಗೊತ್ತಿಲ್ಲ. ನೀವು ಆ ಎಕ್ಸ್ಪ್ರೆಷನ್ ಕೊಡ್ತೀನಿ ನೋಡಿ, ಹಂಗೆ ಇಡ್ಲಿ ಸಪ್ಪೆ ನೀವು ಕೊಡೋ ಎಕ್ಸ್ಪ್ರೆಷನ್ ಸಾಂಬಾರು. ಸಾಂಬಾರ್ ಹಿಂಗ್ ಹಾಕ್ತಾ ಇದ್ರಂಗೆ ಸರ್ ಇವಾಗ ಅಂದಾಗ ಡಿಶ್ ಹೆಂಗನಲ್ಲಿ ತಿನ್ಬೇಕು ಅನ್ಸ್ಬಿಡುತ್ತೆ. ಡೈರೆಕ್ಟ್ ಆಗಿ ಹೃದಯಕ್ಕೆ ಬಾಣ ಬಿಟ್ಬಿಟ್ಟಿಲ್ಲ. ಹೀರೋ ಯಾಕಂದ್ರೆ ನೀವು ಕೊಡೋ ಇನ್ನೋವೇಟಿವ್ ಡಿಶಸ್ ನೇಮ್ ಹೆಸರು. ಹೌದು ಮಸ್ತಾನಿ, ಅದು ಇದು ಹೌದು, ರಂಗೀಲಾ ರಸಂ, ಪಾವನ ಪುಳಿಯೋಗರೆ. ಹೌದು, ನಾನು ಹಂಗೆ ಕರೆಯೋದು ಸರ್ ಇವಾಗೆಲ್ಲ ನಿಮ್ ಡಿಶ್ ನೋಡಾದ್ಮೇಲೆ. ಅದು ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ ಐಡಿಯಾಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಲವ್ ಆ್ಯಂಡ್ ಅಫೆಕ್ಷನ್. ನೋಡಿ, ಎರಡು ವಿಚಾರ ಮನಸ್ಸಿಗೆ ಭಾಳ ಖುಷಿ ಕೊಡುತ್ತೆ ಯಾವಾಗಲೂ, ಇನ್ವೇರಿಯಬ್ಲಿ ಎಲ್ರಿಗೂ ಕೊಡುತ್ತೆ. ಒಂದು ಫುಡ್ ಅಂದರೆ ಊಟದಿಂದ ಒಬ್ಬ ಮನಸ್ಸನ್ನು ಗೆಲ್ಲಬಹುದು, ಅವ್ರ ಮನಸ್ಸನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ ಫುಡ್. ಇನ್ನೊಂದು ಮ್ಯೂಸಿಕ್. ಸೊ ಆಲ್ವೇಸ್ ಫುಡ್ ಆ್ಯಂಡ್ ಮ್ಯೂಸಿಕ್ ಆರ್ ರಿಲೇಟೆಡ್. ಇವಾಗ ನಾನು ಅಡುಗೆ ಮಾಡ್ತಾ ಇರ್ತೀನಿ, ನನಗೆ ಅಡುಗೆ ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತಾ, ಅದು ಪರಿಮಳ ನನಗೆ ಬರಬೇಕು. ಸಾಮಾನ್ಯವಾಗಿ ಅಡುಗೆ ಮಾಡೋರಿಗೆ ಪರಿಮಳ ಬರೋಲ್ಲ, ಹೊರಗಡೆ ಹೋಗುತ್ತೆ ಪರಿಮಳ. ಅಡುಗೆ ಮಾಡೋರಿಗೆ ಬರೋಲ್ಲ ಅದು ಪರಿಮಳ, ಬಟ್ ಕೆಲವು ಸರ್ತಿ ಬರುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ಅಡುಗೆ ಅಂತ ಅರ್ಥ. ಸೊ ನನಗೆ ಆ ಥರ ಪರಿಮಳ ಬಂದ ತಕ್ಷಣ ನನಗೆ ಗೊತ್ತಿಲ್ಲದಿರ ಗಮ್ಮ ಘಮ್ಮ ಘಮ್ಮಡಿಸ್ತಾವ ಮಲ್ಲಿಗೆ, ನೀವು ಹೊರಟಿದ್ದೀಗ ಎಲ್ಲಿಗೆ, ಗಮ್ಮ ಘಮ್ಮ ಘಮ್ಮಡಿಸ್ತಾವ ಮಲ್ಲಿಗೆ ಅಂತ ಹಾಡು ಬಂದ್ಬಿಡುತ್ತೆ ಬಾಯಿಂದ. ಹಾಗೇನೆ ನಿಮಗೂ ಯಾವುದಾದ್ರು ಊಟ ತಿನ್ನಬೇಕಾದ್ರೆ ಅಥವಾ ಅಡುಗೆ ಮಾಡಬೇಕಾದ್ರೆ ಅಥವಾ ಸುಮ್ಮನೆ ಊಟ ಅಂದರೆ ನಮಗೆಲ್ಲ ಒಂದು ನೆನಪಾಗುವಂಥ ಒಂದು ಮೆಮೊರಿ, ಒಂದು ಸಾಂಗು, ಅಜ್ಜಿ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಹಾಡು ಹೇಳಿದ್ರು ಅಥವಾ ಆ ಥರದ್ದು ಏನಾದ್ರು ಮೆಮೊರೀಸ್ ಇದೆಯಾ? ಅಂದರೆ ಫುಡ್ ಆ್ಯಂಡ್ ಮ್ಯೂಸಿಕ್ನ ರಿಲೇಟ್ ಮಾಡೋ ಹಾಗೆ ಇದೆ ಸರ್. ನಮ್ಮ ಅಜ್ಜಿ ಆ್ಯಕ್ಚುಲಿ ನಂಗೆ ತುಂಬ ವೇಗಾಗಿ ನೆನಪಿದೆ. ಅದಾದ್ಮೇಲೆ ನಂಗೆ ಅದೇ ಹಾಡು ಹೇಳ್ಕೊಟ್ಟು ನಂಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರೋದು ಈ ಸಾಂಗಲ್ಲಿ. ಸೆರೆಲ್ಯಾಕ್ ಮಾಡ್ತಾಯಿದ್ರು. ಸೆರೆಲ್ಯಾಕು ಇದು ದೇವ್ರ ನಾಮ, ನಮ್ಮ ಅಜ್ಜಿನೇ ನಂಗೆ ಹೇಳ್ಕೊಡೋರು. ಸೊ ಅಂಬಿಗ ನಾನೇನ ನಂಬಿದೆ ಅಂತ. ಸೊ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ, ತುಂಬಿದ ಹರಿಗೋಲಂಬಿಗ, ಅದ ಕುಂಬತ್ತು ಚಿತ್ರಗಳಂಬಿಗ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ಸೂಪರ್ 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 ಸೂಪರ್. ನನಗೆ ಸರ್ ಪಾಕಶಾಲಾಲಿ ಸಮ್ಮರ್ ಸ್ಪೆಷಲ್ ಉಡುಪಿ ಮೃಷ್ಟಾನ್ನ ಭೋಜನ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಫ್ಯಾಂಟಾಸ್ಟಿಕ್. ನಾನು ಬೆಳೆಯೋವಾಗ ನಮ್ಮ ಮನೇಲಿ ಸ್ವಲ್ಪ ಉಡುಪಿ ತೀರ್ಥಹಳ್ಳಿ ಅಡುಗೆ ಇನ್ಫ್ಲುಯೆನ್ಸ್ ಜಾಸ್ತಿ. ಯಾಕೆಂದರೆ ನಮ್ಮದು ಉಡುಪಿ ಕೃಷ್ಣ ಮಠದಲ್ಲಿ
ಕೃಷ್ಣಂಗೆ ನೈವೇದ್ಯ ಕೊಡುವಾಗ ದ್ವಾದಶ ಸ್ತೋತ್ರ ಅಂತ ಒಂದು ಹಾಡು ಹೇಳ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ತಾತ ಫುಲ್ ಎಲಾಬ್ರೇಟ್ ದೇವ್ರ ಪೂಜೆ ಮಾಡೋರು, ನಮ್ಮ ಅಜ್ಜಿ ಮಡೀಲಿ ಅಡುಗೆ ಮಾಡೋರು. ಆವಾಗ ದ್ವಾದಶ ಸ್ತೋತ್ರ ದಿನ ಹೇಳೋರು ಸರ್ ಮನೇಲಿ. ಸೊ ನನಗೆ ಒಂಥರ ಡಿವೈನ್ ಆಗಿ ನೈವೇದ್ಯ ಆಫರ್ ಮಾಡೋವಾಗ ಈ ಹಾಡು ತುಂಬ ಜ್ಞಾಪಕ ಬರುತ್ತೆ. ಹೇಳಮ್ಮ. ವಂದಿತಾ ಶೇಷವಂದ್ಯೋರ್ವೃಂದಾರಕಂ ಚಂದನಾ ಚರ್ಚಿತೋದಾರಪೀನಾಂಸಕಂ ಇಂದಿರಾ ಚಂಚಲಾಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಕೃಷ್ಣಾರ್ಪಣಮಸ್ತು ಅಂತ. ಗೌತಮಿ, ಸರ್ ನನ್ನ ಲೈಫಲ್ಲಿ ನಿನ್ನ ಹಾಡು ಕೇಳಿಲ್ಲ. ನಾನು ಇವಾಗ ತುಂಬಾ ಎಕ್ಸೈಟ್ಮೆಂಟ್ ನನಗೆ, ಗೌತಮಿ ಹಾಡು ಕೇಳಬೇಕು ಅಂತ. ಯಾವ ಹಾಡು ಹಾಡು ಹೇಳಕ್ಕೆಲ್ಲ ಬರಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ. ನಾವು ಕೋರಸ್ ಹಾಡ್ತೇವೆ. ಎಲ್ಲರೂ ಕಿವಿ ಮುಚ್ಕೊಳ್ತೀರಾ? ಕಿವಿ ತೆಕ್ಕೊಂತೀನಿ. ನಾನು ಅಷ್ಟೇ ಕೋರಸ್ ಕೋರಸ್. ಸರ್ ನಂಗೆ ಬಾಳೆ ಎಲೆಲಿ ಜಾಸ್ತಿ ಐಟಮ್ ಬಡಿಸಿರ್ತಾರೆ ಗೊತ್ತಾ ಊಟ, ಅದ್ ನೋಡಿದ್ರೆ ವಾವ್ ತಿನ್ಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಮದ್ವೆ ಮನೆಗೆ ಅಮ್ಮ ಏನಾದ್ರು ಕರ್ಕೊಂಡು ಹೋದ್ರೆ ಮದ್ವೆ ಗಂಡು ಹೆಣ್ಣು ಹೆಂಗಿದಾರೋ ಸೆಕೆಂಡ್ ಡೇ ಮದ್ವೆ 12 ಗಂಟೆ ಆಯ್ತಾ ಬಾಳೆ ಎಲೆಲಿ ಊಟ ಕೊಡ್ತಾರ, ಅದು ಹೋಳ್ಗೆ ಪೇಣಿ ಊಟ ಆಯ್ತಾ ಸೂಪರ್ ಆಗಿರುತ್ತೆ. ನನಗೆ ಈ ಮೂಮೆಂಟ್ ಅಲ್ಲಿ ನೆನಪಾಗ್ತಾ ಇರೋದೇ ಅಪ್ಪು ಸರ್ ಸಾಂಗು ಬಾರೆ ಬಾರೆ ಕಲ್ಯಾಣ ಮಂಟಪ. ಆ ಸಾಂಗು ನಾನು ರಿಲೇಟ್ ಮಾಡ್ತೀನಿ. ಹಾಡು ಹೇಳಕ್ ಬರಲ್ಲ. ನಾವು ನಿನ್ ಜೊತೆ ಹಾಡ್ತೀವಿ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ, ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ. ನನಗೆ ಇವಾಗ ನೀವು ಹೇಳ್ತೀರಾ ಅಡುಗೆ ಮಾಡ್ತಾ ಇರೋವಾಗ ನಮ್ಗೆ ಯೂಶಲಿ ವಾಸನೆ ಬರಲ್ಲ, ಆಚೆ ಇರೋರಿಗೆ ಬರುತ್ತೆ. ವಾಸನೆ ಅಲ್ಲ, ಸಾರಿ, ಪರಿಮಳ. ಬಾತ್ರೂಮಿನಲ್ಲಿ ವಾಸನೆ, ಅಡುಗೆ ಮನೆಯಲ್ಲಿ ಸುವಾಸನೆ, ಪರಿಮಳ ಬರಲ್ಲ. ಆದರೆ ಊಟ ಮಾಡೋವಾಗ ಮಾತ್ರ ಟೇಸ್ಟ್ ಅಂತೂ ಗೊತ್ತಾಗುತ್ತೆ. ಆವಾಗ ನನಗೊಂದು ಹಾಡು ಜ್ಞಾಪಕ ಬರುತ್ತೆ. ಆಹಾ ಏಮಿ ರುಚಿ ತಿನರಾ ಮೈ ಮರಚಿ, ರೋಜು ತಿನ್ನ ಮರಿ ತೀರನಿ ದಾಹಮಿದಿ ಅಂದ್ರೆ ಗೊತ್ತಾಯ್ತಾ ಸರ್? ಆಮೇಲೆ ತಿಂದು ಮೈ ಮರ್ತ್ ಬಿಡು ಅಂತ. ತಿಂದು ಮೈಯ ಮರಿ ದಿನಾ ತಿಂದ್ರು ದಿನ ತಿನ್ನು ನೀನು ತೀರನಿ ದಾಹಮಿದಿ ಅಂದ್ರೆ ದಾಹ ತೀರದೇ ಇಲ್ಲ. ತೀರದು ನಿನ್ಗೆ. ಇನ್ನೂ ಒಂದು ಸಾಂಗ್ ಸರ್, ಪಾಕಶಾಲಾ ಅಂದ್ರೆ ಇಡ್ಲಿ ಸಾಂಬಾರ್. ಅಡಿಗಾಸಿಂದಾನೆ ನಮ್ಗೆ ಇಡ್ಲಿ ಸಾಂಬಾರ್ ಹುಚ್ಚು ಬಂದಿರೋದು. ನಮ್ಮ ಯಜಮಾನ್ರಿಗೆ ಫೇವ್ರೆಟ್ ಆಗಿರೋದ್ರಿಂದ ಒಂದು ಹಾಡು ಡೆಡಿಕೇಟ್ ಮಾಡ್ತೀನಿ. ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಾಣೆಗೂ. ಇಡ್ಲಿ ಸಾಂಬಾರ್, ಪಾಕಶಾಲಾ ಇಡ್ಲಿ ಸಾಂಬಾರ್ ಯಾವತ್ತಿಗೂ ಬಿಡಲ್ಲ. Anyway, it was so wonderful talking to you. ನೀವೆಲ್ಲ you are wonderful bloggers. ಎಷ್ಟೋ ಸಮಸ್ಯೆಗಳನ್ನು ಎದುರಿಸಿ ನೀವು ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ, ಆ್ಯಂಡ್ ಯು ಡೂ ಇಟ್ ಔಟ್ ಆಫ್ ಪ್ಯಾಷನ್. ಆ್ಯಂಡ್ ನಾನು ಭಾಳ ಜನ ಫುಡ್ ಬ್ಲಾಗರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ನಾನು ನಿಮಗೆಲ್ಲ ಹೇಳೋದೇನೆಂದರೆ, ಇಂಥವ್ರನ್ನ ನೋಡಿ ಇನ್ಸ್ಪಿರೇಷನ್ ತೊಗೋಬೇಕು ನೀವು. ಬ್ಲಾಗಿಂಗ್ ಈಸ್ ಸಮಥಿಂಗ್ ದಟ್ ಕಮ್ಸ್ ಫ್ರಮ್ ದ ಹಾರ್ಟ್. ಇಫ್ ಯು ಡೋಂಟ್ ಫೀಲ್ ಲೈಕ್ ಇಟ್, ಯು ಕ್ಯಾನಾಟ್ ಡೂ ಇಟ್. ಅದು ಅನಿಸ್ಬೇಕದು, ಒಳಗಡೆ ಬರಬೇಕದು, ಅದು ಬಂದಾಗಲೇ ಮಾಡೋದು. ಇಲ್ಲರೆ ಯು ವಿಲ್ ಬಿ ಎ ಫೇಕ್ ಬ್ಲಾಗರ್. ಸೊ ಯಾವಾಗಲೂ ನೀವು ಬ್ಲಾಗಿಂಗನ್ನು ನಾನು ಮಾಡ್ತೀನಿ ಅಂತ ಹೋದರೆ, ಯು ಶುಡ್ ಹ್ಯಾವ್ ಎ ಪ್ಯಾಷನ್ ಫಾರ್ ಇಟ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕು, ಒಂದು ಸ್ವಲ್ಪ ತಿಳ್ಕೋಬೇಕು. ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ what works when you do a video, what doesn't work, how we have to project a particular dish. ಇದೆಲ್ಲವನ್ನು ನೀವು ತಿಳ್ಕೋಬೇಕು. ಅದನ್ನು ಇವರು ನೋಡಿ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋದು. ಇವರ ಪೇಜಸ್ಗಳನ್ನ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಐ ಆಮ್ ಶ್ಯೂರ್ ಈ ಎಪಿಸೋಡು ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಪಾಕಶಾಲಾ ಡೈರೀಸ್ನಲ್ಲಿ ಬರೀ ಹೆಣ್ಮಕ್ಳ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ಥರ ನಾನು ಕೂತ್ಕೊಂಡಿರೋದು. ಸೊ ಎನಿವೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ವಂಡರ್ಫುಲ್ ಟಾಕಿಂಗ್ ಟು ಯು.